ಫಸ್ಟ್ ಕ್ಲೈಂಟ್ ಬಂದು ನಮ್ದೊಂದು ಹಾಸ್ಪಿಟಲಲ್ಲಿ ಒಂದು ಡೆಕೋರ್ ಮಾಡಿದ್ವಿ. ಓಕೆ ಸೊ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕಂಪ್ನಿ ಲಾಂಚ್ ಮಾಡಿದಾಗ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರಲಿಲ್ಲ. ಸೊ ಹಾಗೆ ಒಂದು ಕಾಂಟ್ಯಾಕ್ಟಲ್ಲಿ ಒಂದು ಡೆಕೋರ್ ಬಂದಿತ್ತು ನಮಗೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಐ ಚಾರ್ಜ್ 16,000 ಅದಕ್ಕೆ. ಐ ವಾಸ್ ಸರ್ಚಿಂಗ್ ಫಾರ್ ಬಿಸ್ನೆಸ್, ಅಂದರೆ ಯಾವ ಥರ ಬಿಸ್ನೆಸ್ನ ನಾನು ಮಾಡ್ಬೋದು, ಸೊ ಹೇಗಿದಾಗತ್ತೆ. ಸೊ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್. ಈವೆಂಟ್ ಮ್ಯಾನೇಜ್ಮೆಂಟ್ ಮೇಜರ್ ಪ್ರಾಬ್ಲಮ್ ಏನಂದರೆ ಮಾರ್ಕೆಟಿಂಗ್ ಮಾಡೋದು. ಬಿಕಾಸ್ ಇವತ್ತಿಗೆ ನೀವು ಗಲ್ಲಿಗೆ ಹೋದ್ರೆ ಎಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರು ಸುಮಾರು ಜನ ಬರ್ತಾರೆ, ರೈಟ್. ನಾನು ಯಾವುದೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನೋಡಿದೆ, ದೇ ಆರ್ ಚಾರ್ಜಿಂಗ್ ಲೈಕ್ 5,000 rupees ಜಸ್ಟ್ ಟು ಬಿ ವೆರಿ ಕಾಂಪಿಟೇಟಿವ್, ರೈಟ್. ಈವನ್ ನೀವು ಮಾರ್ಜಿನ್ ಫ್ರೀ ಆಫ್ ಕಾಸ್ಟ್ ಬರ್ತಾವೆ, ರೈಟ್. ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಮಾರ್ಕೆಟಿಂಗಿಗೆ ಅಂತಲೇ ಒಂದು ಟೀಮ್ ಹೈರ್ ಮಾಡಿದ್ವಿ, ವೇರ್ ದೇ ಓನ್ಲಿ ವರ್ಕ್ ಫಾರ್ ಮಾರ್ಕೆಟಿಂಗ್. ಅಕಸ್ಮಾತ್ ಇನ್ ಕೇಸ್ ನೋಡ್ತಿರೋರು ಯಾರಾದರೂ ಈ ಥರ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇವೆಂಟ್ಸ್ ನಾವು ಮಾಡಬೇಕಂದ್ರೆ ಯಾವ ಥರ ಅವರು ಮಾಡ್ಬೋದು, ನಿಮ್ಮ ಹತ್ರ ಹಾಕಿದ್ಯಾ? ಮೈ ಕಂಪ್ನಿ ಈಸ್ ಆಲ್ಮೋಸ್ಟ್ ಲೈಕ್ 5 to 6 years. ಸೊ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ನಾವು ನಮ್ಮ ಹತ್ರ ವೆಂಡರ್ಸ್ ಇದ್ದರು. ದ ಓನ್ಲಿ ಚಾಲೆಂಜ್ ವಾಸ್ ಹೌ ಟು ಫೈಂಡ್ ಕ್ಲೈಂಟ್. ಸೊ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಬ್ರ್ಯಾಂಡಿಂಗ್ನ ಯಾವ ಥರ ನಾವು ಮಾಡಬೇಕಾಗತ್ತೆ? ಇವಾಗ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇವೆಂಟ್ ಮಾಡಿಬಿಟ್ಟು ಸುಮ್ಮನೆ ಆದರೆ ಪೀಪಲ್ ಓಂಟ್ ರೆಕಗ್ನೈಸ್ ಯು. ನಮ್ಮ ಇವೆಂಟ್ ಕಂಪ್ನಿನಲ್ಲಿ ವಿ ಆರ್ ಮೇನ್ಲಿ ಇಂಟು ವೆಡ್ಡಿಂಗ್ಸ್ ಆ್ಯಂಡ್ ಕಾರ್ಪೊರೇಟ್. ಸೊ ನಾವು ಅದನ್ನು ಮಾಡಿದಾಗ ಸೊ ನಮ್ಮ ವರ್ಕ್ನ ನಾವು ಎಲ್ಲ ಕಡೆ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸೊ ನಮ್ಮ ವರ್ಕ್ ಈ ಥರ ಮಾಡಿದ್ದೀವಿ, ಸೊ ನಮ್ಮ ಹತ್ರ ಈ ಥರ ಸ್ಕಿಲ್ಸ್ ಇದೆ, ಈ ಥರ ಒಳ್ಳೆ ಟೀಮ್ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆ ಅದು ಗೊತ್ತಾದಾಗ ಮಾತ್ರ ನಮಗೆ ಬೇರೆ ಕ್ಲೈಂಟ್ಸು ಸಿಗ್ತಾರೆ. ಸೊ ಯಾವಾಗ ನಿಮಗೆ ಫಿನಾನ್ಷಿಯಲ್ ಲಾಸ್ ಆಗಿದೆ? ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಎವ್ರಿ ಟೈಮ್ ಗ್ರೀನ್ ಟ್ರೀ ಇವೆಂಟ್ಸ್ ಗ್ರೀನ್ ಆಗೇ ಇರುತ್ತೆ ಅಂತಲ್ಲ. ಈವೆಂಟ್ ಕಂಪ್ನಿನಲ್ಲಿ ನಾವು ಯೂಶ್ವಲಿ ನಾವು ಅಡ್ವಾನ್ಸ್ ತೊಗೊತೀವಿ. ಯಾವ ಒಂದು ಕನ್ನಡ ಸೆಲೆಬ್ರಿಟಿಗೆ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಯಾರಿಗೆ ಮಾಡೋಕ್ಕೆ ಇಷ್ಟಪಡ್ತೀರಾ? ಕನ್ನಡ ಇಂಡಸ್ಟ್ರಿನಲ್ಲಿ ಯಶ್ಗೆ, ಯಶ್ ಅವ್ರ ಫ್ಯಾಮಿಲಿಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದ ದ ಮಾರ್ಕೆಟಿಂಗ್ ಮನಿ ಶೋ ಪಾಡ್ಕಾಸ್ಟ್. ಸ್ನೇಹಿತರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸುಲಭದ ಕೆಲಸ ಅಲ್ಲ, ಅದಕ್ಕೆ ಭಾಳಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಗೆಸ್ಟು ಅದರ ಮಿಶ್ರಣದ್ರೆ ತಪ್ಪಾಗಲಿಕ್ಕಿಲ್ಲ. ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೇ ಇಂಪರ್ಫೆಕ್ಷನ್ ಇದ್ದರೂ ಅದನ್ನು ಪರ್ಫೆಕ್ಟಾಗಿ ಡೆಲಿವರ್ ಮಾಡೋದು ಇರೋ ಒಂದು ಕಲೆ. ಆ್ಯಂಡ್ ಇವರು ಬಹಳ ಜನಕ್ಕೆ ಕೆಲಸ ಕೊಟ್ಟು ಸ್ಫೂರ್ತಿಯಾಗಿದ್ದಾರೆ. ಬನ್ನಿ ವೆಲ್ಕಮ್ ಮಾಡೋಣ ನಯನ ದಯಾನಂದ್ ಅವ್ರನ್ನ, ಫೌಂಡರ್ ಆಫ್ ಗ್ರೀನ್ ಟ್ರೀ ಈವೆಂಟ್ಸ್. ಸೊ ನಯನ ಅವರೇ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮ ಒಂದು ಬ್ಯುಸಿ ಟೈಮಲ್ಲಿ ನನಗೋಸ್ಕರ ಒಂದು ಟೈಮ್ ಮಾಡ್ಕೊಬಂದ್ರಿ, ಅದು ನಿಮ್ಮ ದೊಡ್ಡತನ. ಸೊ ಆ್ಯಂಡ್ ಆ್ಯಕ್ಚುಲಿ ನಾವು ಈ ಪಾಡ್ಕಾಸ್ಟ್ ಮಾಡ್ತಿರೋ ಉದ್ದೇಶ ನಾನು ನೀಟಾಗಿ ಏನಂತ ಹೇಳ್ಬೇಕಂದ್ರೆ, ಯಾರ್ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಇರ್ತಾರಲ್ಲ ಅವ್ರಿಗೆ ಈ ಒಂದು ಪಾಡ್ಕಾಸ್ಟು ಟೆಕ್ಸ್ಟ್ ಬುಕ್ ಥರ ಆಗಬೇಕು, ರೈಟ್. ಸೊ ಅವ್ರು ಯಾರು ಹೋಗಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಂತ ನೋಡೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಕಂಪ್ಲೀಟ್ ಪಾಡ್ಕಾಸ್ಟ್ ಒಂಥರ ಮಾಸ್ಟರ್ ಕ್ಲಾಸ್ ಆಫ್ ಈವೆಂಟ್ ಮ್ಯಾನೇಜ್ಮೆಂಟ್ ಥರ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಪಾಡ್ಕಾಸ್ಟಲ್ಲಿ ನೋಡ್ತಾ ವೀಕ್ಷಕರು ಈವೆಂಟ್ ಮ್ಯಾನೇಜ್ಮೆಂಟ್ ಹೇಗೆ ಸ್ಟಾರ್ಟ್ ಮಾಡೋದು, ಅದಕ್ಕೆ ಕಾಸ್ಟ್ ಏನಾಗುತ್ತೆ, ಅದರಿಂದ ಪ್ರೊಸೀಜರ್ ಏನಿದೆ, ರೈಟ್, ಆ್ಯಂಡ್ ಎಕ್ಸ್ಪೆಕ್ಟೆಡ್ ROI ಮಾರ್ಕೆಟ್ ಯಾವ ಥರ ಇದೆ ಅನ್ನೋದು ಈ ಒಂದು ಪಾಡ್ಕಾಸ್ಟನ್ನು ಡಿಸ್ಕಸ್ ಮಾಡೋಣ. ಸೊ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು, ಆ್ಯಂಡ್ ನೋಡೋಂಥ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಟ್ಟರೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಸೊ ನಾನು ಓದಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗದಲ್ಲೇ. ಸೊ ವಿ ಆರ್ ಬೇಸಿಕಲಿ ಫ್ರಮ್ ಶಿವಮೊಗ್ಗ. ಸೊ ಅದಾದಮೇಲೆ ನಾನು ಸ್ಟಡೀಸ್ ಎಲ್ಲ ಮುಗಿದ್ಮೇಲೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದು ಜಾಬಿಗೆ ಅಂತ ಹೇಳಿ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಡೂ ಸಮಥಿಂಗ್ ಆನ್ ಮೈ ಓನ್. ಸೊ ಹಾಗಾಗಿ ನಾನು ಫಸ್ಟ್ ಫ್ಯೂ ಇಯರ್ಸ್ ಬೇರೆ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಇವೆಂಟ್ ಕಂಪ್ನಿಗೆ ಸ್ಟಾರ್ಟ್ ಮಾಡಿದ್ದು. ಓಕೆ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಫಸ್ಟ್ ಒಂದು ಕಂಪ್ನಿ ಕೆಲಸ ಮಾಡಿ ಏನಾಗಿ ಕೆಲಸ ಮಾಡ್ತೀರಿ? ಮುಂಚೆ ನಾನು ಒಂದು ಟೆಸ್ಟಿಂಗ್ ಕಂಪ್ನಿನಲ್ಲಿ, ಸಾಫ್ಟ್ವೇರ್ ಟೆಸ್ಟಿಂಗ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ದಟ್ ವಾಸ್ ಫಾರ್ ಅ ವೆರಿ ಶಾರ್ಟ್ ಟೈಮ್. ಅದಾದಮೇಲೆ ನಾನು HR ಆಗಿ ವರ್ಕ್ ಮಾಡಿದ್ದೆ ಫಾರ್ ಫ್ಯೂ ಇಯರ್ಸ್. ಸೊ ಅದಾದಮೇಲೆ ಸ್ವಲ್ಪ ಈಗ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಅದ್ರ ಮೇಲೆ ಗ್ರೌಂಡ್ ವರ್ಕ್ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಅದು ಟೈಮ್ ತಗೊಳುತ್ತೆ. ವಿ ಕಾಂಟ್ ಜಸ್ಟ್ ಬ್ಲೈಂಡ್ಲಿ ಗೆಟ್ ಇನ್ ಟು ಬಿಸ್ನೆಸ್. ಸೊ ಅದಾದಮೇಲೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ನಯನವ್ರೆ, ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮದು ಬುಟೀಕ್ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ, ರೈಟ್. ಈವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ, ಬಟ್ ಬುಟೀಕ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಹೇಳಿ. ಅದೇನು ಬುಟೀಕ್ ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಾ? ಆ್ಯಂಡ್ ಆಲ್ಸೋ ನಾನು ನಿಮ್ಮ ಫಾಲೋ ಮಾಡ್ತೀನಿ, ನಮ್ಮ ಪರಿಚಯ ಇದೆ. ನೀವು ಈ ಬಿಗ್ ಬಾಸಲ್ಲಿ ಕೆಲವೊಬ್ಬರು ಕಂಟೆಸ್ಟೆಂಟ್ಸ್ ಕೂಡ ನೀವು ಏನಾದರೂ ಡಿಸೈನರ್ಸ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬೊಟೀಕ್ ಸ್ಟಾರ್ಟ್ ಮಾಡಿ, ಇಟ್ಸ್ ಅ ಡಿಸೈನರ್ ಬೊಟೀಕ್
ಸೊ ವಿ ಆರ್ ಇಂಟು ಮೆನ್ ವುಮೆನ್ ಇಂಡೋ ವೆಸ್ಟರ್ನ್ ಟ್ರೆಡಿಷನಲ್ ಎವ್ರಿಥಿಂಗ್. ಸೊ ಅಲ್ಲಿ ನಾವು ಅದನ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಇವಾಗ 2 ವರ್ಷ ಹತ್ರ ಆಗ್ತಾ ಇದೆ, 1.5 ಇಯರ್ ಆಯಿತು. ಹ್ಮ್. ಸೊ ಅದರಲ್ಲಿ ನಾವು ವಿ ಆರ್ ಕಸ್ಟಮೈಸ್ಡ್ ಡಿಸೈನ್ ಔಟ್ಫಿಟ್ಸ್ ಎಲ್ಲ ಮಾಡ್ತೀವಿ. ಆಮೇಲೆ ವಿ ಆರ್ ಇಂಟು ಎಂಬ್ರಾಯ್ಡ್ರಿ, ಸ್ಟಿಚಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಬಿಗ್ ಬಾಸ್ ಅಂತ ಅಂದರೆ ಲಾಸ್ಟ್ ಇಯರು ನಾವು ಈಗ ಒಂದು ಬಿಸ್ನೆಸ್ ಅಂದಮೇಲೆ ಪ್ರಮೋಷನ್ಸ್ ಆರ್ ರಿಕ್ವೈರ್ಡ್, ಮಾರ್ಕೆಟಿಂಗ್ ಇಸ್ ರಿಕ್ವೈರ್ಡ್. ಸೊ ಹಾಗೆ ನಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ನಾವು ಎಲ್ಲರಿಗೂ ಮಾಡಿದ್ದೀವಿ. ಇಟ್ಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್. ಸೊ ವಿ ಹ್ಯಾವ್ ಲಾರ್ಜ್ ಅಮೌಂಟ್ ಆಫ್ ಕ್ಲೈಂಟ್ಸ್. ಅಂದರೆ ಸೆಲೆಬ್ರಿಟೀಸ್ ಅಂತ ಬಂದರೆ ಲಾಸ್ಟ್ ಇಯರ್ ನಾವು ಬಿಗ್ ಬಾಸಲ್ಲಿ ಭವ್ಯ ಗೌಡಾಗ್ ಮಾಡಿದ್ವಿ. ಸೊ ಇವಾಗಲೂ ಈ ಬಿಗ್ ಬಾಸಲ್ಲೂ ನಾವು ಸ್ಪಂದನ ಸೋಮಣ್ಣ ಅವ್ರಿಗೆ ಮಾಡಿದ್ದೀವಿ. ಸೊ ಅದು ಬಿಟ್ಟು ನಾವು ಈಗ ಬೇರೆ ಮೂವೀಸ್ಗೆಲ್ಲನೂ ಹೀರೋಯಿನ್ಸಿಗೆ ಮಾಡಿಕೊಡ್ತಾ ಇರ್ತೀವಿ. ಸೊ ಆಶಿಕಾ ರಂಗನಾಥ್ ಅವರಿಗೂ ತುಂಬ ಔಟ್ಫಿಟ್ಸ್ ಅವ್ರ ಬ್ರ್ಯಾಂಡ್ ಆ್ಯಡ್ ಶೂಟ್ಸ್ಗೆ, ಮೂವೀಸ್ಗೆಲ್ಲ ಮಾಡಿದ್ದೀವಿ. ಆ್ಯಂಡ್ ರೀಸೆಂಟಾಗಿ ಮನೀಷಾ ಕಂತ್ಕೋರ್ ಅಂತ ಒಬ್ಬರಿದ್ದಾರೆ. ಸೊ ಅವ್ರದ್ದೊಂದು ಮೂವಿ ರಿಲೀಸ್ ಆಯಿತು, ಬ್ರ್ಯಾಟ್ ಅಂತ ಹೇಳಿ. ಸೊ ಅವರಿಗೂ ಶಿ ಈಸ್ ಲೈಕ್ ಅವರ್ ರೆಗ್ಯುಲರ್ ಕಸ್ಟಮರ್ ನಾವು. ಓಕೆ. ಸೊ ಆ್ಯಂಡ್ ಒನ್ ಆಫ್ ಅವರ್ ಫೇವ್ರೆಟ್ ಕಸ್ಟಮರ್ ಟು. ಸೊ ಹಾಗೆ ಎಲ್ಲ ಥರನೂ ಲೈಕ್ ಸೆಲೆಬ್ರಿಟೀಸ್ ಅಂತಾನೆ ಏನಿಲ್ಲ. ಸೊ ಎಲ್ಲರಿಗೂ Okay. ಮಾಡಿದ್ವಿ. ನಿಮ್ಮ ಬ್ರ್ಯಾಂಡ್ ಬೊಟಿಕ್ ಬ್ರ್ಯಾಂಡ್ ನೇಮ್ ಏನಂತ ಹೇಳ್ತೀರಾ? ನಮ್ಮ ಬುಟೀಕ್ ಹೆಸರು ದಕ್ಷ ಡಿಸೈನ್ ಹೌಸ್ ಅಂತ. ದಕ್ಷ ಡಿಸೈನ್. ನಮ್ಮ ಮುಂಚೆ ಬೇರೆ ನೇಮ್ ಇತ್ತು. ಸೊ ಬಟ್ ಇವಾಗ ನಾವು ದಕ್ಷ ಡಿಸೈನ್ ಹೌಸ್ ಅಂತ ಮಾಡ್ಕೊಂಡಿದ್ದೀವಿ. ಓಕೆ, ಓಕೆ. ಸೊ ಗುಡ್. ಐ ಮೀನ್ ಲೈಕ್ ಮಲ್ಟಿಪಲ್ ಬಿಸ್ನೆಸ್ ನೀವು ಮ್ಯಾನೇಜ್ ಮಾಡ್ತಾರೆ. ಆಸ್ ಎ ವುಮೆನ್ ಲೈಕ್ ದೇ ಆರ್ ನೋನ್ ಫಾರ್ ಮಲ್ಟಿಪಲ್ ಥಿಂಗ್ಸ್. ಹೌದು ಹೌದು. So, ನಂಗೆ ತುಂಬಾ- ಮುಂಚೆಯಿಂದನೂ ಸ್ವಲ್ಪ ಫ್ಯಾಷನ್ ಇದ್ರ ಬಗ್ಗೆ ಕ್ಲಾತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೇಕಂತ ಇತ್ತು. ಓಕೆ, ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ತಗೊಂಡು ನಿಧಾನಕ್ಕೆ ಓಕೆ. ಮಾಡಿದ್ದು. ಸೊ ಇದನ್ನ ನೀವು ಒಬ್ಬರೇ ಮಾಡ್ತೀರಿ, ನಿಮ್ಮ ಕೋ ಫೌಂಡರ್ ಜೊತೆ ಮಾಡ್ತಾ ಇದ್ದೀರಾ? ಹೌದು, ಇವಾಗ ಒಬ್ರು ಕೋ ಫೌಂಡರ್ ಇದ್ದಾರೆ. ಓಕೆ. ಸೊ ಅವ್ರ ಜೊತೆ ಮಾಡ್ತಾ ಇದ್ವಿ. ಸೊ ಮೇಜರ್ ಅವರೇ ನೋಡ್ಕೋತಾರೆ ಅಂಡ್ ಬಟ್ ನೀವು ಅಂದ್ರೆ ಮಿನಿಮಲ್ ವರ್ಕ್, ಬಟ್ ಮೇಜರ್ ಅಂದ್ರೆ ಈವೆಂಟ್ಸ್ ಇಲ್ಲ, ಮ್ಯಾನೇಜ್ಮೆಂಟ್ ಇಬ್ರು ಮೇಜರ್ ಆಗಿ ಮೇಜರ್ ಆಗಿ ಮಾಡ್ತಾರೆ. ಅಂದ್ರೆ ವಿ ಆರ್ ಈಕ್ವಲಿ ಟೇಕಿಂಗ್ ಕೇರ್ ಆಫ್ ಇಟ್. ಸೊ ನಯನವ್ರೆ, ನೀವು ಅಂದ್ರಿ ಮುಂಚೆ ನೀವು ಬೇರೆ ಕಂಪ್ನಿ ಕೆಲಸ ಮಾಡ್ತಿದ್ರಿ ಅಂತ. ಬಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಬರೋದಕ್ಕೆ ನಿಮ್ಗೆ ಏನು ಪ್ರೇರಣೆ ಆಯ್ತು? ಅಂದ್ರೆ ಏನು ಇನ್ಸ್ಪಿರೇಷನ್? ಯಾಕೆ ಈವೆಂಟ್ ಮ್ಯಾನೇಜ್ಮೆಂಟೇ ಚೂಸ್ ಮಾಡ್ಕೊಂಡ್ರಿ ನೀವು? ಸೊ ನನ್ನ ಕಂಪ್ನಿನಲ್ಲಿ ಆಸ್ ಐ ಸೆಟ್ ಯು ಬಿಫೋರ್, ನನಗೆ ಏನಾದರೂ ಮೊದಲಿಂದನೂ ಮಾಡಬೇಕಂತ ಇತ್ತು ಅಂದರೆ ಆನ್ ಮೈ ಓನ್. ಸೊ ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ, ನಾನು ಆ ಟೈಮಲ್ಲಿ ಐ ವಾಸ್ ಸರ್ಚಿಂಗ್ ಫಾರ್ ಬಿಸ್ನೆಸ್. ಅಂದರೆ ಯಾವ ಥರ ಬಿಸ್ನೆಸ್ನ ನಾನು ಮಾಡ್ಬೋದು, ಸೊ ಹೇಗಿದಾಗತ್ತೆ. ಸೊ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಇವೆಂಟ್ ಮ್ಯಾನೇಜ್ಮೆಂಟ್. ಸೊ ಐ ಫೌಂಡ್ ಇಟ್ ಲೈಕ್ ವಿ ಕ್ಯಾನ್ ಬಿ ವೆರಿ creative, we can connect to people, and it's fun to execute events every time. It's a challenging job too, but it is fun to do it. ಬಟ್ ಆಕ್ಚುಲಿ ಇದಕ್ಕೆ ಸ್ಕಿಲ್ಸ್ ಬೇಕಾಗುತ್ತೆ, ರೈಟ್? ಅಂದ್ರೆ ಆ ಸ್ಕಿಲ್ಸ್ ನ ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ನಾವು ದುಡ್ಡಿದೆ ಅಂತ ಸ್ಟಾರ್ಟ್ ಮಾಡಕ್ಕೆ, ಬಟ್ ದೇ ಶುಡ್ ಬಿ ಸಮ್ ಮಿನಿಮಮ್ ಸ್ಕಿಲ್ಸ್ ದಟ್ ಈಸ್ ರಿಕ್ವೈರ್ಡ್, ರೈಟ್? ಹೌದು. ಸೊ ಆ ಸ್ಕಿಲ್ಸ್ ನ ಎಲ್ಲಿಂದ ಡೆವಲಪ್ ಮಾಡ್ಕೊಡ್ರಿ? ಬಿಕಾಸ್ ನೀವು ಆಗ್ಲೇ ಕೆಲಸ ಮಾಡ್ತಿದ್ರಿ ಒಂದು ಕಂಪ್ನಿಲಿ. ಸೊ ಈ ಸ್ಕಿಲ್ಸ್ ಹೆಂಗ್ ಡೆವಲಪ್ ಮಾಡ್ಕೊಂಡ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್? ಸೊ ಎನಿ ಕಂಪನಿ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂತಲ್ಲ, ಎನಿ ಬಿಸ್ನೆಸ್ ಸ್ಕಿಲ್ಸ್ ಆರ್ ರಿಕ್ವೈರ್ಡ್. ಸೊ ಇಟ್ ಕಮ್ಸ್ ಫ್ರಮ್ ಸಮ್ಟೈಮ್ಸ್ ಬೇರೆಯವ್ರನ್ನ ನೋಡಿ ಕಲ್ತ್ಕೊಂತೀವಿ. ಅಂದರೆ ಹೇಗೆ ವರ್ಕ್ ಮಾಡ್ತಿದ್ದಾರೆ ಏನು, ಅಂದರೆ ಫ್ರಮ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಯಾರಾದರೂ ಇದ್ದರೆ ಅವ್ರನ್ನ ನೋಡಿ ಕಲ್ತ್ಕೊಂತೀವಿ. ಸೊ ಬಿಸ್ನೆಸ್ ನಡೀತಾ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಕಲ್ತ್ಕೊಂತೀವಿ. ಸೊ ಅಂದರೆ ಎಸ್ಪೆಷಲಿ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್, ಆಮೇಲೆ ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್ ಇರುತ್ತೆ, ಆಮೇಲೆ ಕ್ಲೈಂಟ್ ರಿಲೇಷನ್ಶಿಪ್ ಇಂಪಾರ್ಟೆಂಟ್ ಇರುತ್ತೆ, ಆಮೇಲೆ ನಾವು ವೆಂಡರ್ಸ್ ಜೊತೆನೂ ಕಮ್ಯುನಿಕೇಟ್ ಮಾಡಬೇಕಾಗಿರತ್ತೆ. ಸೊ ಇದೆಲ್ಲ ಸ್ಕಿಲ್ಸ್ ನಮಗಿರಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಹ್ಯಾಂಡಲ್ ಎನಿ ಬಿಸ್ನೆಸ್. ಇಲ್ಲ, ಟ್ರೂ, ನಿಜ. ಆಕ್ಚುಲಿ ನೀವು ಹೇಳಿದ ನಿಜ. ಅಂಡ್ ಆಲ್ಸೋ ಈವೆಂಟ್ ಮ್ಯಾನೇಜ್ಮೆಂಟ್ ಅಫ್ಕೋರ್ಸ್ ಈ ಸ್ಕಿಲ್ ಕಲ್ತ್ಕೊಂಡ್ರಿ, ರೈಟ್? ಫಸ್ಟ್ ಕ್ಲೈಂಟ್ ನೀವು ಹೇಗೆ ಅಕ್ವೈರ್ ಮಾಡಿದ್ರಿ ಅಂಡ್ ಎಷ್ಟು ಚಾರ್ಜ್ ಮಾಡಿದ್ರಿ ಅದಕ್ಕೆ ನೀವು? ಸೊ ಫಸ್ಟ್ ಕ್ಲೈಂಟ್ ಬಂದು ನಮ್ದೊಂದು ಹಾಸ್ಪಿಟಲಲ್ಲಿ ಒಂದು ಡೆಕೋರ್ ಮಾಡಿದ್ವಿ. ಓಕೆ, ಸೊ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಕಂಪ್ನಿ ಲಾಂಚ್ ಮಾಡಿದಾಗ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರಲಿಲ್ಲ. ಓಕೆ. ಅವಾಗ ಇನ್ನೂ ಬಿಗಿನಿಂಗ್ ಇತ್ತು. ಸೊ ವಾಟ್ ವಿ ಯೂಸ್ ಟು ಡೂ ಇಸ್ ವರ್ಡ್ ಆಫ್ ಮೌತ್. ಹೌದು, ವರ್ಡ್ ಆಫ್ ಮೌತಲ್ಲೇ ಎಲ್ಲ ಕಡೆ ಮಾತಾಡ್ತಾ ಇದ್ದಿದ್ದು. ಸೊ ನಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಹೇಳಿದ್ವಿ. ಸೊ ಹಾಗೆ ಒಂದು ಕಾಂಟ್ಯಾಕ್ಟಲ್ಲಿ ಒಂದು ಡೆಕೋರ್ ಬಂದಿತ್ತು ನಮಗೆ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಐ ಚಾರ್ಜ್ಡ್ 16,000 ಅದಕ್ಕೆ. 16,000. ಓಕೆ, ಅಂದ್ರೆ ನಿಮ್ ಖರ್ಚೆಲ್ಲ ಕಳೆದಿ ನಿಮ್ ಇಲ್ಲ, ಇಟ್ ವಾಸ್ ಅ ವೆರಿ ಸ್ಮಾಲ್ ಫುಲ್. ಇವೆಂಟ್. ಓಕೆ, ದ ಫುಲ್ ಇವೆಂಟಿಗೆ ಐ ಚಾರ್ಜ್ಡ್ ಓನ್ಲಿ 16,000. 16,000. Yeah. ಓಕೆ, ಸೊ ಅದಲ್ಲೇ ಎಲ್ಲ ನಿಮ್ಮ ಖರ್ಚಿಗೆ Yeah. ಹೋಗಿರುತ್ತೆ. Yes, yeah. ಓಕೆ, ಬಟ್ ವೆರಿ ಸ್ಮಾಲ್ ಅಮೌಂಟ್. Very small amount, but we started from 16,000. ಓಕೆ, Yeah. ಓಕೆ. ಈಗ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟೊಂದ್ ಸತಿ ನಮಗೆ ತುಂಬಾ ಡೌಟ್ಸ್ಗಳು ಇರುತ್ತೆ, ರೈಟ್? ಯಾಕಂದ್ರೆ ನಾವು ಜಾಬ್ ಮಾಡಿ ಬಂದಿದ್ದ 9 to 5 ಮೈಂಡ್ ಸೆಟ್ ಇರುತ್ತೆ. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಫುಲ್ ಟೈಮ್
ಬ್ಯಾಕಪ್ ಪ್ಲಾನ್ ಏನೂ ಇಲ್ಲ, ರೈಟ್? ಹ್ಮ್. ಬಟ್ ಯಾವಾಗ ಅನಿಸ್ತು ಎಸ್ ಇದು ನಾನು ಸ್ಕೇಲ್ ಮಾಡ್ಬೋದು, ಇದು ನಾನು ಫುಲ್ ಟೈಮ್ ಆಗಿ ತಗೋಬಂತ ನಿಮ್ಗೆ ಯಾವಾಗ ಅದು ಆಹಾ ಮೂಮೆಂಟ್ ಅಂತಾರಲ್ಲ, ಯಾವಾಗ ಅನಿಸ್ತು ನಿಮ್ಗೆ ಅದು? ಸೊ ಬಿಫೋರ್ ಐ ಗೆಟ್ ಇನ್ ಟು ಇವೆಂಟ್ ಮ್ಯಾನೇಜ್ಮೆಂಟ್ ನಾನು ಆ್ಯಕ್ಚುಲಿ ಹೇಗೆ ವರ್ಕ್ ಆಗತ್ತೆ, ಐ ಡಿಡ್ ಮೈ ಬ್ಯಾಕ್ಗ್ರೌಂಡ್ ವರ್ಕ್, ಹೇಗೆ ನಡೀತಾ ಇದೆ, ಹೇಗೆ ವರ್ಕ್ ಆಗಿದೆ, ಆಮೇಲೆ ಹೇಗೆ ಇಂಡಸ್ಟ್ರಿ ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಹೇಗಿದೆ, ಎಷ್ಟು ವೈಡ್ ಆಗಿದೆ. ಸೊ ಅವಾಗ ಅಷ್ಟೊಂದು ಇವೆಂಟ್ ಕಂಪ್ನೀಸ್ ಇರಲಿಲ್ಲ ಬ್ಯಾಂಗ್ಳೂರ್ನಲ್ಲಿ ವೆನ್ ಐ ಸ್ಟಾರ್ಟೆಡ್. ಇಟ್ಸ್ ಬೀನ್ 5 to 6 years ಆಲ್ರೆಡಿ. ವಿ ಸ್ಟಾರ್ಟೆಡ್ ಬಿಫೋರ್ ಕೋವಿಡ್. ಸೊ ಅವಾಗ ಅಷ್ಟೊಂದು ಕಂಪ್ನೀಸ್ ಇರಲಿಲ್ಲ ಇಲ್ಲಿ. ಸೊ ನಾನು ಅವಾಗ ಅಂದ್ಕೊಂಡಿದ್ದು ಓಕೆ ಇದರಲ್ಲಿ ಸ್ವಲ್ಪ ವಿ ಕ್ಯಾನ್ ಎಕ್ಸ್ಪೆಂಡ್, ಆ ಟೈಮಲ್ಲಿ ಆ ಥರ ಇತ್ತು. ಸೊ ನಯನವ್ರೆ, ಯಾವುದೇ ಒಂದು ಬಿಸ್ನೆಸ್ ಆಗಲಿ ನಾವು ಫುಲ್ ಟೈಮ್ ರನ್ ಮಾಡ್ತೀವಿ ಅಂದರೆ ಅದು ಒಬ್ಬರ ಕೈಲಿ ಆಗೋದಿಲ್ಲ. ಸೊ ಯು ನೀಡ್ ಪಾರ್ಟ್ನರ್ಸ್ ಬೇಕು, ಎಂಪ್ಲಾಯೀಸ್ ಬೇಕು, ಆಮೇಲೆ ಜನ ಬೇಕು, ಅದಕ್ಕೆ ಟೀಮ್ ಬೇಕು ಅದಕ್ಕೆ. ಸೊ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಒಂದು ಫೌಂಡರ್ ಅಂತ ಬೇಕಾಗತ್ತು ಸುಮಾರು ಜನ, ರೈಟ್? ಬಟ್ ರಿಲೇಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಬೇಡ, ಒಂದು ಫೌಂಡರ್ ಯಾವ್ದಾರ ಒಂದು ಕಂಪ್ನಿಗೆ ನೀವು ಬುಟೀಕ್ ಅಂತ ಅಂದ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರಿ, ಬಟ್ ಮೇಯ್ನ್ ಆಗಿ ಒಂದು ಫೌಂಡರ್ ಯಾರು ನೋಡ್ತಿರೋ ಅಂಥವ್ರು ಫೌಂಡರ್ನ ಅವರು ಬಿಸ್ನೆಸ್ಸಿಗೆ ಕರ್ಕೋಬೇಕಂದ್ರೆ ನನಗೆ ಒಂದು ಚೆಕ್ ಲಿಸ್ಟ್ ಕೊಡಿ, ABC ಚೆಕ್ ಲಿಸ್ಟ್, ಮಿನಿಮಮ್ ಬೇರ್ ಮಿನಿಮಮ್ ಎಲ್ಲ. ಸೊ ಈ ಚೆಕ್ ಲಿಸ್ಟ್ ಕೊಟ್ಟರೆ ಸುಮಾರು ಜನಕ್ಕೆ ಯಾರು ಫೌಂಡರ್ ಹುಡುಕ್ತಿದ್ದಾರಲ್ಲ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಸೊ ಕೋ-ಫೌಂಡರ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಸ್ವಲ್ಪ ಕಷ್ಟನೇ. ಬಿಕಾಸ್ ನಮ್ಮ ಮೈಂಡ್ ಸೆಟ್ ಅವ್ರ ಮೈಂಡ್ ಸೆಟ್ ಒಂದೇ ತರ ಇರಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಒಬ್ರು ತುಂಬಾ ಆಂಬಿಷಿಯಸ್ ಆಗಿರ್ತಾರೆ, ತುಂಬಾ ಮಾಡಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಎವ್ರಿ ಡೇ ದೇ ಆಲ್ ಥಿಂಕ್ ಅಬೌಟ್ ಬಿಸ್ನೆಸ್, ಆ ತರ ಇರ್ತಾರೆ. ಬಟ್ ಆ ಮೈಂಡ್ ಸೆಟ್ ಅವರಿಗೂ ಇರಬೇಕು, ಅಷ್ಟೇ ಆಂಬಿಷಿಯಸ್ ಆಗಿರ್ಬೇಕು. ಆಮೇಲೆ ಯಾವ ಇಂಡಸ್ಟ್ರಿ ನಾವು ಯಾವ ಕಂಪನಿ ಓಪನ್ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಆಮೇಲೆ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಸಮ್ವನ್ ಹೂ ಅಂದ್ರೆ ಯಾರಾದ್ರೂ ನಿಮ್ ಜೊತೆ ಏನಾದ್ರೂ ಡಿಸ್ಕಸ್ ಮಾಡಿ ಕಂಪ್ನಿನ ಹೇಗೆ ನೆಕ್ಸ್ಟ್ ತಗೊಂಡ್ ಹೋಗ್ಬೇಕು. ಸೊ ವಿ ಕಾಂಟ್ ಅಂದ್ರೆ ನಾವು ಒಂದೇ ರೀತಿ ಕಂಪ್ನಿನಲ್ಲಿ ಕೆಲಸ ಮಾಡಕ್ ಆಗಲ್ಲ. ನಾವು ಟೈಮ್ ಟು ಟೈಮ್ ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ. ಹೇಗ್ ವರ್ಕ್ ಮಾಡಿದ್ರೆ ನಮ್ ಕಂಪ್ನಿನ ನಾವು ಗ್ರೋತ್ ಮಾಡಕ್ ಆಗತ್ತೆ, ಅದ್ರ ಬಗ್ಗೆ ನಾವು ಯಾವಾಗ್ಲೂ ಕಾನ್ಸ್ಟೆಂಟ್ಲಿ ಮಾತಾಡ್ತಾ ಇರಬೇಕು. ಅದಾದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾನ್ಸಂಟ್ರೇಷನ್, ಹಾರ್ಡ್ ವರ್ಕ್, ಆಮೇಲೆ ಲಾಂಗ್ ಟರ್ಮ್ ಥಿಂಕರ್ ಆಗಿರ್ಬೇಕು. ಅಂದ್ರೆ ಸುಮ್ನೆ ನಾಟ್ ಸಮ್ವನ್ ಯಾರಾದ್ರೂ ಇವಾಗ ಕಷ್ಟ ಆದ ತಕ್ಷಣ ಬಿಟ್ಬಿಡೋದು, ಅಂತ ಟೈಮಲ್ಲಿ ಆಕ್ಚುಲಿ ಅವರು ಏನೋ ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಮ್ ತರನೇ ವರ್ಕ್ ಮಾಡೋರು ಇರ್ಬೇಕು. ಸೊ ಇದೆಲ್ಲ ಮ್ಯಾಟರ್ ಆಗತ್ತೆ. ಸೊ ನಾನು ಕಸ್ಟಮರ್ ಒಬ್ಸೆಷನ್ ಬಗ್ಗೆ ಸುಮಾರು ಮಾತಾಡ್ತೀನಿ, ರೈಟ್? ಈಗ ಅಕಸ್ಮಾತ್ ನೀವು ಫೌಂಡರ್ ಹೈರ್ ಮಾಡಿದ್ರಿ, ರೈಟ್? ಸೊ ನೀವೇನು ಯಾವ ತರ ಸ್ಕಿಲ್ಸ್ ಅಂದ್ರೆ ಅವ್ರಲ್ಲಿ ಏನ್ ಸ್ಕಿಲ್ಸ್ ಕಾಂಪ್ಲಿಮೆಂಟರಿ ನೋಡ್ತೀರಾ, ಇಲ್ಲ ನಿಮ್ ತಾನೇ ಸೇಮ್ ಸ್ಕಿಲ್ಸ್ ನೋಡ್ತೀರಾ, ಇಲ್ಲ ಅವ್ರ ಎಜುಕೇಶನ್ ಇರ್ಬೇಕು ಅವ್ರಿಗೆ, ಇಲ್ಲ ನಿಮ್ ಫೀಲ್ಡ್ ಅಲ್ಲಿ ಅವ್ರ ಎಕ್ಸ್ಪರ್ಟೀಸ್ ಇದ್ರೆ ಅದನ್ನು ಓಕೆನಾ? ಸೊ ಯಾವ ತರ ನೀವು ನೋಡ್ತೀರಾ ಒಂದು ಕೋ-ಫೌಂಡರ್? ಸೇಮ್ ಸ್ಕಿಲ್ಸ್ ಅಂತ ಏನಿಲ್ಲ, ಅವ್ರ ಹತ್ರ ನಮ್ಗಿಂತ ಚೆನ್ನಾಗಿರೋ ಸ್ಕಿಲ್ಸ್ ಆಗಿರ್ಬೋದು, ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಸಮ್ವನ್ ವೇರ್ ಯು ಕ್ಯಾನ್ ಟ್ರಸ್ಟ್, ಅಂದ್ರೆ ಒಬ್ರು ಟ್ರಸ್ಟ್ ವರ್ತಿ, ಆಮೇಲೆ ಹಿ ಆರ್ ಶಿ ಶುಡ್ ನೋ ಹೇಗೆ ಇವಾಗ ನಮ್ದೆಲ್ಲ ಕ್ಲೈಂಟ್ ಬೇಸ್ಡ್ ಇರುತ್ತೆ. ಸೊ ಹೇಗೆ ಕ್ಲೈಂಟ್ ನ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಾರೆ, ಯಾಕೆಂದ್ರೆ ನಾವು ಎವ್ರಿ ಡೇ ನಾವು ಕ್ಲೈಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಅವ್ರ ಜೊತೆ ನಾವು ಪೇಷನ್ಸ್ ಇಂದ ಇರಬೇಕು. ವಿ ನೀಡ್ ಟು ಡೆಲಿವರ್, ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನ ಡೆಲಿವರ್ ಮಾಡಬೇಕು. ಸೊ ಆಮೇಲೆ ಅವ್ರ ಪೇಷನ್ಸ್ ಇರಬೇಕು. ಸೊ ಇದನ್ನೆಲ್ಲ ನಮ್ಮ ಜೊತೆ ಹೇಗೆ ಅವರು ಅಂದ್ರೆ ಹೊಂದ್ಕೊಂಡು ಕೆಲಸ ಮಾಡ್ತಾರೆ, ನಮ್ಮಿಬ್ರು ಕಮ್ಯುನಿಕೇಶನ್ ಹೇಗಿದೆ. ಬಿಕಾಸ್ ಒಂದು 10 hours ಎವ್ರಿ ಡೇ ನಾವು ಮಿನಿಮಮ್ ಒಂದು 8 to 10 hours ಒಟ್ಟಿಗೆ ವರ್ಕ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಅಲ್ಲಿ ನಾವೊಂದು ಫೀಡ್ಬ್ಯಾಕ್ ಕೊಟ್ಟಾಗ ಅದನ್ನು ತಗೊಳ್ಳೋ ಥರ ಇರಬೇಕು, ಅವ್ರು ಕೊಟ್ಟಾಗ ನಾವು ಎಕ್ಸೆಪ್ಟ್ ಮಾಡಬೇಕು. ಸೊ ಆ ಥರ ಒಂದು ಪಾಸಿಟಿವ್ ಬಾಂಡಿಂಗ್ ಇದ್ರೆ ಒಳ್ಳೇದು. ಓಕೆ. ಸೊ ಆಕ್ಚುಲಿ ಯಾಕಂದ್ರೆ ಸುಮಾರು ಜನ ನಾನು ಕಂಪ್ನೀಸ್ ಕನ್ಸಲ್ಟೇಷನ್ ಮಾಡ್ತೀನಲ್ಲ, ಸುಮಾರು ಜನ ಫೌಂಡರ್ಸ್ ಅದ್ರ ಬಂದು ಮೇಜರ್ ಪ್ರಾಬ್ಲಮ್ ಪ್ರಾಡಕ್ಟ್ ಅಂತ ಹೇಳಲ್ಲ, ಕೋ-ಫೌಂಡರ್ಸ್ ಅಂತಾನೆ ಹೇಳ್ತಾರೆ. ಸೊ ಮೇಜರ್ ಆಕ್ಚುಲಿ ನಾನು ಕೆಲವೊಂದು ಸ್ಟ್ಯಾಟ್ಸ್ ಓದ್ತಿದ್ದೆ, ಅಂದ್ರೆ ಮೇಜರ್ ಕಂಪನಿ ಫೇಲ್ ಆಗಕ್ಕೆ ಇಟ್ಸ್ ನಾಟ್ ದ ಫಂಡ್, ಇಟ್ಸ್ ಅಬೌಟ್ ದ ಕೋ-ಫೌಂಡರ್ಸ್ ಅಂತ. ಬಟ್ ನೀವು ಹೇಳಿದ್ ನಿಜ, ಅಂಡ್ ನೋಡ್ತೀರಾ ಯಾರೇ ಇದ್ರಲ್ಲಿ. ಸೊ ನೀವೇನಾದ್ರು ಅಕಸ್ಮಾತ್ ಯಾರಾದ್ರೂ ಕೋ-ಫೌಂಡರ್ ಆಗ್ತಿದ್ದೀರಾ ಅಂದ್ರೆ ಪ್ಲೀಸ್ ಮೇಕ್ ಶೋರ್ ಇದು ಫುಲ್ ಟೈಮ್ ಕಮಿಟ್ಮೆಂಟ್, ಇಟ್ಸ್ ನಾಟ್ ಅ ಜಾಬ್, ಇಟ್ಸ್ ಅ ಫುಲ್ ಟೈಮ್ ಕಮಿಟ್ಮೆಂಟ್. ಸೊ ಯು ಆರ್ ಪ್ರಾಮಿಸಿಂಗ್ ಸಮ್ ಒನ್ ಫುಲ್ಫಿಲಿಂಗ್ ಅದರ್ಸ್ ಡ್ರೀಮ್ ಅಂಡ್ ಯುವರ್ ಡ್ರೀಮ್, ರೈಟ್? ಸೊ ಅಂಡ್ ಯು ಬಿಲೀವ್ ಇನ್ ಗಿವಿಂಗ್ ಈಕ್ವಿಟಿ ಆರ್ ಲೈಕ್ ಸ್ಯಾಲರಿ, ಯಾವ ತರ ನೀವು ಪ್ರಿಫರ್ ಮಾಡ್ತೀರಾ ಕೋ-ಫೌಂಡರ್ಗೆ? ಡಿಪೆಂಡ್ಸ್, ಅಂದ್ರೆ ನಾವು ಹೇಗೆ ಅವ್ರ ಜೊತೆ ಮಾತಾಡ್ಕೊಂಡಿರ್ತೀವಿ, ಅವ್ರದ್ದೇನಿರತ್ತೆ. ಸೊ ವಿಲ್ ಕಮ್ ಟು ಒನ್ ಕನ್ಕ್ಲೂಷನ್ ಈ ತರ ಅಂತ ಹೇಳಿ, ಆ ರಿಕ್ವೈರ್ಡ್ ಏನು ಇದಿರತ್ತೆ ಅದ್ರ ಮೇಲೆ ನಾವು ಕೋ-ಫೌಂಡರ್ನ ಇದು ಮಾಡ್ಕೊಬೇಕು. ಓಕೆ. ಸೊ ನಯನವ್ರು, ಈಗ ಕಮಿಂಗ್ ಟು ದಿಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಪಾರ್ಟ್, ರೈಟ್? ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಮಾರ್ಕೆಟಿಂಗ್ ಮಾಡೋದು.
ಬಿಕಾಸ್ ಇವತ್ತಿಗೆ ನೀವು ಗಲ್ಲಿಗೆ ಹೋದ್ರೆ ಎಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸುಮಾರು ಜನ ಬರ್ತಾರೆ, ರೈಟ್. ನಾನು ಯಾವುದೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ನೋಡಿದೆ, ದೇ ವರ್ ಚಾರ್ಜಿಂಗ್ ಲೈಕ್ 5,000 rupees ಜಸ್ಟ್ ಟು ಬಿ ವೆರಿ ಕಾಂಪಿಟೇಟಿವ್, ರೈಟ್. ಈವನ್ ನೀವು ಮಾರ್ಜಿನ್ ಫ್ರೀ ಆಫ್ ಕಾಸ್ಟ್ ಬರ್ತಾವೆ, ರೈಟ್. ಸೊ ಪಾಪ ಅವ್ರಿಗೆ ಅಂದ್ರೆ ಇಟ್ಸ್ ನಾಟ್ ದೇ ಆರ್ ರಾಂಗ್. ಪಾಪ ಅವ್ರಿಗೆ ಏನೋ ಆಪರ್ಚುನಿಟಿ ಇಲ್ಲ, ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕಂತ ಇರ್ತಾರೆ. ಸೊ ಮಾರ್ಕೆಟಿಂಗ್ ಬಿಕಮ್ಸ್ ದ ಬಿಗ್ಗೆಸ್ಟ್ ಹೆಡೇಕ್. ಸೊ ನಿಮ್ಮ ಒಂದು ಗ್ರೀನ್ ಟ್ರೀ ಇವೆಂಟ್ಸ್ ಅಲ್ಲಿ ಮಾರ್ಕೆಟಿಂಗ್ ನ ನೀವು ಯಾವ ತರ ಮಾಡ್ತೀರಾ? ಈಸಿ ಥ್ರೂ ಇನ್ಸ್ಟಾಗ್ರಾಮ್ ಕಂಟೆಂಟ್ ಆಗಿರ್ಬೋದು, ಇಲ್ಲ ಏನೋ ಪೇಡ್ ಆಡ್ಸ್ ರನ್ ಮಾಡ್ತೀರಾ, ಇಲ್ಲ ನೆಟ್ವರ್ಕಿಂಗ್ ಇವೆಂಟ್ಸ್ ಹೋಗ್ತೀರಾ? ಸೊ ಯಾವ ತರ ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಬ್ರ್ಯಾಂಡ್ ನ? ಸೊ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಮಾರ್ಕೆಟಿಂಗಿಗೆ ಅಂತಾನೆ ಒಂದು ಟೀಮ್ ಹೈರ್ ಮಾಡಿದ್ವಿ, ವೇರ್ ದೇ ಓನ್ಲಿ ವರ್ಕ್ ಫಾರ್ ಮಾರ್ಕೆಟಿಂಗ್, ಅಂದರೆ ಸೇಲ್ಸ್ಗೆ ಮಾರ್ಕೆಟಿಂಗಿಗೆ ಅಂತ ಹೇಳ್ಬಿಟ್ಟು ಅವರು ಎವ್ರಿ ಡೇ ಅದೇ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನಾವು ಆನ್ಲೈನ್ ಏನೋ ಪೇಡ್ ಆ್ಯಡ್ಸು, ಸೊ ಆಮೇಲೆ ನಮ್ಮ ಕಂಪ್ನಿ ಪ್ರೊಫೈಲು, ಸೊ ಎಲ್ಲ ಕಡೆನೂ ನಾವು ಕಂಪ್ನಿ ಪ್ರಮೋಟ್ ಮಾಡೋದಕ್ಕೆ ನಾವು ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಸುತ್ತಮುತ್ತ ಯಾರು ಪರಿಚಯದವ್ರು ಇದ್ದಾರೆ, ಸೊ ಅವರಿಗೆ ನಾವು ಈಗ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋದು ವಿ ಶುಡ್ ಲೆಟ್ ದೆಮ್ ನೋ, ಅದರ್ವೈಸ್ ಜನಕ್ಕೆ ಗೊತ್ತಾಗೋದಿಲ್ಲ. ನಾವು ಸುಮ್ಮನೆ ಕಂಪ್ನಿ ಓಪನ್ ಮಾಡಿ ಸುಮ್ಮನೆ ಕುತ್ಕೊಂಡ್ರೆ ಆ ಥರ ಆಗೋದಿಲ್ಲ. ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಅಷ್ಟೊಂದು ಈಗ ಸೋಷಿಯಲ್ ಮೀಡಿಯಾಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾನೇ ಇವಾಗ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಬೋದು. ಬಟ್ ನಾವು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕಡಿಮೆ ಇತ್ತು. ಸೊ ಅವಾಗ ನಾವು ರೆಫರೆನ್ಸ್ ಥ್ರೂ ಇಂದ ಎಷ್ಟಾಗುತ್ತೋ ಅಷ್ಟು ಮಾರ್ಕೆಟಿಂಗ್, ಸೊ ಬೇರೆ ಅವಾಗ ಬೇರೆ ವೆಬ್ಸೈಟ್ಸ್ ಇತ್ತು, ಸೊ ಅದರಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊತಿದ್ವಿ, ಪೇಡ್ ಆಡ್ಸ್ ಕೊಡ್ತಾ ಇದ್ವಿ. ಸೊ ಅದೇ ತರನೇ ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ. ಸೊ ಆನ್ಲೈನ್ ಮೀಡಿಯಾ ನೀವು ತುಂಬಾ ಡಿಪೆಂಡ್ ಆಗಿದ್ರೆ ಟು ಗೆಟ್ ಕ್ಲೈಂಟ್ಸ್, ಬಿಕಾಸ್ ಇಟ್ ವಾಸ್ ವೆರಿ ಈಸಿ ಟು ಬೋತ್. ಅಂದ್ರೆ ಕೆಲವೊಂದ್ಸಲ ಏನಾಗ್ತಿತ್ತು ಅಂತ ಅಂದ್ರೆ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಲಾಂಚ್ ಮಾಡಿದ ತಕ್ಷಣ, ಸೊ ನಮ್ಮ ರೆಫರೆನ್ಸ್ ಅಲ್ಲಿ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರಿಗೆಲ್ಲ ನಾವು ಹೇಳ್ತಾ ಇದ್ವಿ, ಈ ತರ ಕಂಪ್ನಿ ಸ್ಟಾರ್ಟ್ ಮಾಡಿದೀವಿ ಯಾರಾದ್ರೂ ಇದ್ರಲ್ಲಿ. ಸೊ ಆಮೇಲೆ ಏನಾಗ್ತಾ ಇತ್ತು, ನಾವು ಇವೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಸೊ ಆ ಇವೆಂಟಿಗೆ ಬಂದವರು ಇಲ್ಲ ಆ ಕ್ಲೈಂಟೇ ಬೇರೆಯವ್ರಿಗೆ ರೆಫರೆನ್ಸ್ ಕೊಡ್ತಾ ಇದ್ರು, ಇಲ್ಲ ಇವೆಂಟಿಗೆ ಬಂದವರು ಕೇಳ್ಕೊಂಡು ತಗೊಂತಾ ಇದ್ರು. ಅದ್ರೆಲ್ಲಾದ್ರೂ ಮಧ್ಯೆ ನಾವು ಆನ್ಲೈನ್ ಕೂಡ ವಿ ಯೂಸ್ ಟು ಡೂ. ಸೊ ನೋಡ್ತಿರೋರಿಗೆ ನಯನವರೇ, ನೋಡ್ತಿರೋಂಥ ಯಾರ ಆಡಿಯನ್ಸ್ಗೆ ಈಗ ಅವ್ರದ ಪೋರ್ಟ್ಫೋಲಿಯೋ ಕೂಡ ಇರೋದಿಲ್ಲ, ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಕಂಟೆಂಟ್ ಇರಬೇಕು. ಕಂಟೆಂಟ್ ಪೋರ್ಟ್ಫೋಲಿಯೋಲಿ ನಿಮ್ಗೆ ಏನಂದ್ರೆ ಏನು ಕಂಟೆಂಟ್ ಹಾಕೋಕ್ಕೂ ಆಗೋದಿಲ್ಲ. ಸೊ ಈಗ ಫಸ್ಟ್ ಟೈಮ್ ನೋಡೋರಿಗೆ ನೆಟ್ವರ್ಕಿಂಗ್ ಅಲ್ಲಿ ಈಸಿ ಆಗುತ್ತಾ ಅವ್ರ ಮಾರ್ಕೆಟಿಂಗ್ ಈಸಿ ಆಗುತ್ತಾ? ಸೊ ನೆಟ್ವರ್ಕಿಂಗ್ ಅಲ್ಲಿ ನೀವು ಹೋದಾಗ ಯಾವ ತರ ನೀವು ಪಿಚ್ ಮಾಡ್ತೀರಾ ನಿಮ್ಮ ಸರ್ವಿಸ್ ಆಗಲಿ, ನೀವು ಬಗ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೌ ಡು ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ದೇರ್? ಸೊ ಇವಾಗ ನಾವು ಬೋತ್ ನೆಟ್ವರ್ಕಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಬೋತ್ ಆರ್ ಇಂಪಾರ್ಟೆಂಟ್ ಫಾರ್ ಅ ಬಿಸ್ನೆಸ್. ಯಾವುದಾದ್ರೂ ಆಗಲಿ ಎರಡೂ ನಮಗೆ ಬೇಕೇ ಬೇಕು. ಸೊ ನೆಟ್ವರ್ಕಿಂಗಲ್ಲಿ ಏನಾಗುತ್ತೆ, ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ಸಲ್ಲಿ ನಾವು ಹೇಳ್ಬೋದು, ನಾವು ಈ ಥರ ಒಂದು ಕಂಪ್ನಿ ಮಾಡ್ತಾ ಇದ್ದೀವಿ, ಸೊ ಈ ಥರ ನಾವು ಸರ್ವಿಸಸ್ ಕೊಡ್ತಾ ಇದ್ದೀವಿ ಅಂತ ನಾವು ನೆಟ್ವರ್ಕಿಂಗಲ್ಲಿ ಹೇಳ್ಬೋದು. ಸೊ ಅದು ಬಿಟ್ಟು ಮಾರ್ಕೆಟಿಂಗ್ ಅಂತ ಅಂದರೆ ನಮಗೆ ಕಂಟೆಂಟ್, ಇವಾಗ ನಾವು ಯಾವುದೂ ಇವೆಂಟ್ ಮಾಡಿಲ್ಲ ಅಂದ್ರೂ ವಿ ಡೋಂಟ್ ಹ್ಯಾವ್ ಟು ವೇಟ್ ಫಾರ್ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದ್ರ ಮೇಲೆ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೀವು ನಿಮ್ಮ ಕಂಪ್ನಿನಲ್ಲಿ ಏನು ಮಾಡ್ತೀರಾ, ಸೊ ಏನೇನು ಸರ್ವಿಸಸ್ ಕೊಡ್ತೀರಾ, ಸೊ ಅದ್ರ ಬಗ್ಗೆನೂ ನೀವು ಕಂಟೆಂಟ್ ಮಾಡಿಬಿಟ್ಟು ನೀವು ಮಾರ್ಕೆಟಿಂಗ್ ಮಾಡ್ಕೊಬೋದು. ಓಕೆ. ಸೊ ನಾನು ಮಾತಾಡ್ತಿರ್ಬೇಕಾದ್ರೆ ನಂಗೆ ಅರ್ಥ ಏನಂದ್ರೆ, ಇಟ್ ಇಸ್ ಹೌ ಕಾನ್ಫಿಡೆಂಟ್ ಯು ಆರ್ ಇನ್ ಯುವರ್ ವರ್ಕ್, ರೈಟ್. ಸೊ ಅಕಸ್ಮಾತ್ ನಾವು ಪೋರ್ಟ್ಫೋಲಿಯೋ ಅಂದ್ರೆ ಕೂಡ ಎಸ್ ಸರ್ ನಾವು ಮಾಡ್ತೀವಿ, ಇದನ್ನ ಡೆಲಿವರ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ತೋರಿಸಿದ್ರೆ ಡೆಫಿನೆಟ್ಲಿ ಅದನ್ನ ಕರೆಕ್ಟ್ ಮಾಡ್ಬೋದು. ಸೊ ಇನ್ನೊಂದು ಆಕ್ಚುಲಿ ಯಾರ ಫಸ್ಟ್ ಟೈಮ್ ನೋಡಿರ್ತಾರಲ್ಲ, ವಾಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅವ್ರು ಮಾಡೋದು ವೈಲ್ ಹೈರಿಂಗ್ ದೇರ್ ಫಸ್ಟ್ ಕ್ಲೈಂಟ್? ಅಂದ್ರೆ ಫಸ್ಟ್ ಪೋರ್ಟ್ಫೋಲಿಯೋ ಸಿಕ್ತು ಅನ್ಕೊಳ್ಳಿ. ಸೊ ಅಪಾರ್ಟ್ ಫ್ರಮ್ ಪ್ರೈಸ್, ಬಿಕಾಸ್ ಪ್ರೈಸ್ ಇಟ್ ವಿಲ್ ಬಿ ನೆಗೋಷಿಯಬಲ್, ವಾಟ್ ಇಸ್ ದ ಫಸ್ಟ್ ಮಿಸ್ಟೇಕ್ ದೇ ಡೂ ವೈಲ್ ಗೆಟಿಂಗ್ ದೇರ್ ಫಸ್ಟ್ ಕ್ಲೈಂಟ್? ಸೊ ಫಸ್ಟು ಇವೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಎಕ್ಸೈಟ್ಮೆಂಟ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಸೊ ಟೆನ್ಷನ್ಸ್ ಇರುತ್ತೆ, ನಾನು ವೆದರ್ ಅದನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಾ ಇಲ್ವಾ ಅಂತೇಳಿ. ಸೊ ಆ ಇದರಲ್ಲಿ ನಾವು ಕ್ಲೈಂಟ್ ಒಂದು ಯಾವುದಾದ್ರೂ ರಿಕ್ವೈರ್ಮೆಂಟ್ ತೊಗೊಂಡು ಬಂದಾಗ ವಿ ಶುಡ್ ಬಿ ಏಬಲ್ ಟು ಲೆಟ್ ದೆಮ್ ನೋ, ನಾವು ಇಷ್ಟು ಮಾಡ್ಬೋದು, ಈ ಬಜೆಟಿಗೆ ಇಷ್ಟು ಮಾಡ್ಬೋದು, ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಅದರಲ್ಲಿ ನಾವು ಈ ಥರ ಮಾಡಬೇಕು ಅನ್ನೋದು ರೆಡಿ ಇರಬೇಕು. ನಾವು ಸುಮ್ಮನೆ ಓವರ್ ಪ್ರಾಮಿಸ್ ಮಾಡೋದು, ಜಸ್ಟ್ ಬಿಕಾಸ್ ಇಟ್ಸ್ ಅವರ್ ಫಸ್ಟ್ ಇವೆಂಟ್ ಅಂತ ಹೇಳ್ಬಿಟ್ಟು ಓವರ್ ಪ್ರಾಮಿಸ್ ಮಾಡೋದು, ತುಂಬ ಕಡಿಮೆಗೆ ಮಾಡ್ತೀನಿ ಅಂತ ಹೋಗಿ ಲಾಸ್ ಮಾಡ್ಕೊಳ್ಳೋದು, ಅದೆಲ್ಲದಕ್ಕಿಂತ ಮೇನು. ಸೊ ವಿ ಶುಡ್ ನೋ ಈ ರಿಕ್ವೈರ್ಮೆಂಟ್ಗೆ ಇಷ್ಟ ಆಗುತ್ತೆ, ಈ ರಿಕ್ವೈರ್ಮೆಂಟು ನಾವು ಈ ಥರ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಅದೇ ರೀತಿನಲ್ಲೇ ಕ್ಲೈಂಟ್ ಕಮ್ಯುನಿಕೇಷನ್ ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ನಮಗೆ ಟೈಮ್ ಮ್ಯಾನೇಜ್ಮೆಂಟ್, ಅಂದರೆ ಈ ಕ್ಲೈಂಟಿಗೆ ನಾವು ಒಂದು ಪ್ರಾಮಿಸ್ ಮಾಡಿರ್ತೀವಿ ಎಷ್ಟೊತ್ತಿಗೆ ಮಾಡ್ಕೊಡ್ತೀವಿ ಅಂತ, ಸೊ ನಾವು ವೆಂಡರ್ಸ್ ಜೊತೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡ್ಕೊಬೇಕು. ಸೊ ಆ ಟೈಮಲ್ಲಿ ನಾವು ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗತ್ತೆ, ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಸೊ ದಟ್ ಎವ್ರಿಥಿಂಗ್ ರನ್ಸ್ ಸ್ಮೂತ್ಲಿ. ಸೊ ಆ ಇದರಲ್ಲಿ
ಅಂದ್ರೆ ನೆಗ್ಲಿಜೆನ್ಸಿ ಇರಬಾರ್ದು ಅಷ್ಟೇ. ಓಕೆ. ಅದೇ ತರ ಓವರ್ ಎಕ್ಸೈಟ್ಮೆಂಟ್ ಅಲ್ಲೂ ಇರಬಾರ್ದು. ಲೈಕ್ ಬಂದ್ಬಿಟ್ಟಿದೆ ಸುಮ್ಮನೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಥರ ಓವರ್ ಎಕ್ಸೈಟ್ಮೆಂಟ್ ಅಲ್ಲೂ ಇರಬಾರ್ದು. ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಏನ್ ಕೆಲಸ ಇದೆ ಅದನ್ನ ನಾವು ಮೇನ್ ಆಗಿ ಟ್ರಾನ್ಸ್ಪರೆನ್ಸಿ ಇರಬೇಕು. ನೀವೇನು ಹೇಳಿದಿರಾ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯಿಂದ ಡೆಲಿವರ್ ಮಾಡಿ ಅಂತ. ಸೊ ಫಾರ್ ಎಕ್ಸಾಂಪಲ್ ನಿಮ್ ಕೇಸ್ ನಾನು ತಗೊಂಡ್ರೆ, ಈಗ ನೀವು ನಿಮ್ಮ ಫಸ್ಟ್ ಕ್ಲೈಂಟ್ ಈಗ ಅಕಸ್ಮಾತ್ ಫಸ್ಟ್ ನೀವು 16,000 rupees ಅಂತ ಅಂದ್ರೆ, ಲೈಕ್ ಸೊ ಡಿಪೆಂಡ್ಸ್ ಆನ್ ಲೈಕ್ ವಾಟ್ ಕೈಂಡ್ ಆಫ್ ದ ಪರ್ಸನ್ ಹ್ಯಾಸ್ ದಟ್ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ತುಂಬಾ ದೊಡ್ಡ ಏನೋ ಬಿಗ್ ಬಜೆಟ್ ಪರ್ಸನ್ ಇದ್ರೆ ದೇರ್ ಆರ್ ಚಾನ್ಸಸ್ ಪೀಪಲ್ ಸ್ವಲ್ಪ ಕಡಿಮೆ, ಬಿಕಾಸ್ ಓನ್ಲಿ ದಟ್ ನೆಟ್ವರ್ಕ್ ಸಿಗುತ್ತೆ, ನಮ್ಗೊಂದು ಆಕ್ಸೆಸ್ ಸಿಗುತ್ತೆ ಅವ್ರಿಗೆ ಅಂತ. ಸೊ ನಿಮ್ಮ ಒಂದು ಕರಿಯರ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಒಂದು ದೊಡ್ಡ ಕ್ಲೈಂಟ್ ಸಿಕ್ಕಿದ್ರೆ ಸ್ವಲ್ಪ ಕಡಿಮೆ ರೇಟ್ ಮಾಡಿ ಜಸ್ಟ್ ಟು ಬಿಲ್ಡ್ ದಟ್ ನೆಟ್ವರ್ಕ್, ಅವ್ರ ಜೊತೆ ಒಂದು ಟಚರ್ ಇರಲಿ, ನಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಆಗಲಿ ಅನ್ನೋದಕ್ಕೆ ನೀವು ಅದು ಕಡಿಮೆ ಪ್ರೈಸಿಂಗ್ ತರ ಮಾಡಿದ್ರ ಮುಂಚೆ? ಹೌದು, ಮುಂಚೆ ಮಾಡಿದೀವಿ. ಅಂದ್ರೆ ಕೆಲವೊಂದು ಕೊಲಾಬ್ರೇಷನ್ ಅಲ್ಲೂ ಮಾಡ್ಕೊಟ್ಟಿದೀವಿ. ಕೆಲವೊಂದು ಮಾರ್ಕೆಟಿಂಗಿಗೋಸ್ಕರ ಅವ್ರಿಗೆ ನಾವು ಕಡಿಮೆ ಬಜೆಟ್, ಅಂದ್ರೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ವಿ ಕ್ಯಾನ್ ಸಿ ಮೋರ್ ಅಪರ್ಚುನಿಟೀಸ್ ಅಲ್ಲಿ. ಅಂದ್ರೆ ಅಲ್ಲಿ ನಾವು ಅವರಿಗೆ ಇಷ್ಟಲ್ಲಿ ಮಾಡಿದ್ರೆ ಸೊ ಅವ್ರಿಂದ ನಮಗಿನ್ನ ಬೇರೆ ಅಪರ್ಚುನಿಟಿ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಇದೆಲ್ಲ ಮಾರ್ಕೆಟಿಂಗ್ ಆಕ್ಚುಲಿ ನಾನು ಅಷ್ಟೊಂದು ಮಾಡ್ತೀನಿ. ಅಕಸ್ಮಾತ್ ತುಂಬಾ ಬಿಗ್ ಕ್ಲೈಂಟ್ ಏನೋ ನಂಗೂ ಸಿಕ್ಕಿದ್ರೆ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಇಟ್ಸ್ ನಾಟ್ ದಟ್ ಇಲ್ಲ ಸರ್ ನಾನು ಇಷ್ಟೇ ಮಾಡೋದಂತ, ಬಟ್ ಅನ್ಲೆಸ್ ತುಂಬಾ ದೊಡ್ಡ ಕ್ಲೈಂಟ್ ಅನ್ನೋದಕ್ಕಿಂತ ತುಂಬಾ ದೊಡ್ಡ ಕ್ಲೈಂಟ್ ಆ ಥರನೂ ಹೌದು. ಅದ್ರ ಜೊತೆ ರಿಪೀಟೆಡ್ಲಿ ಇರ್ತಾರೆ ಕೆಲವೊಬ್ರು ಕ್ಲೈಂಟ್. ಇವಾಗ ಐ ಹ್ಯಾವ್ ಫ್ಯೂ ಕ್ಲೈಂಟ್ಸ್ ವೇರ್ ಐ ಓನ್ಲಿ ಗೆಟ್ ಡನ್ ಇವೆಂಟ್ಸ್ ನಮ್ಮ ಹತ್ರನೇ. ಸೊ ಅವ್ರಿಗೆ ನಾವು ಕಂಟಿನ್ಯೂಸ್ ಆಗಿ ಒಂದು 2 years ಇಂದ ಅವ್ರ ಫ್ಯಾಮಿಲಿಗೆ ಎಲ್ಲಾ ಇವೆಂಟ್ಸು ಮಾಡ್ಕೊಟ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆ ತರ ಕ್ಲೈಂಟ್ಸಿಗೂ ನಾವು ಸ್ವಲ್ಪ ಏನೋ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ. ನಾನು ಮೇಜರ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರೋಣ. ಇದಕ್ಕೆ ಲೇಬರ್ಸ್ ಬೇಕು, ರೈಟ್? ಸೊ ಬಿಕಾಸ್ ಅಂಡ್ ಲೇಬರ್ಸ್ ಇವತ್ತು ಗೊತ್ತು ಎಷ್ಟು ಶಾರ್ಟೇಜ್ ಇದೆ ಅಂಡ್ ಕಾಂಪ್ಲಿಕೇಶನ್ಸ್ ಇಷ್ಟೇ ಅಂತ. ಬಿಕಾಸ್ ನೀವು ಒಂದು ಲೇಬರ್ ಕರ್ಕೋದು ಅವ್ರಿಗೆ ಬಹಳಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು, ಹ್ಯಾವ್ ಟು ಮೇಕ್ ಶೋರ್ ಯು ಆರ್ ರೆಸ್ಪೆಕ್ಟಿಂಗ್ ದ ಲೇಬರ್ ಲಾಸ್ ಆಲ್ಸೋ, ರೈಟ್? ಕೆಲವರು ಹೆಣ್ಮಕ್ಳು ಕೂಡ ಬರ್ತಾರೆ, ಹ್ಯಾವ್ ಟು ಮೇಕ್, ಬಿಕಾಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಯೂಶಲಿ ಪಾಪ ಲೋವರ್ ಕ್ಲಾಸ್ ಅಲ್ಲಿ ತುಂಬಾ ಚಿಕ್ಕ ಪುಟ್ಟ ಕೂಲಿ ಕಾರ್ಮಿಕರು ಬರ್ತಾರೆ ಇದನ್ನ ಮಾಡಕ್ಕೆ. ಯಾರೋ ಹೈಫೈ ಬಂದು ಏನೋ ಫ್ಲವರ್ ಡೆಕೋರೇಷನ್ಸ್ ಯಾರು ಮಾಡೋದಿಲ್ಲ, ರೈಟ್? ಸೊ ಹೌ ಡು ಯು ಮೇಕ್ ಶೋರ್ ದಟ್ ಯು ಆರ್ ಹೈರಿಂಗ್ ದ ಬೆಸ್ಟ್ ಪೀಪಲ್? ಬಿಕಾಸ್ ಅಲ್ಲಿ ನೀವು ಹೈರ್ ಮಾಡ್ತೀರಾ, ಬಟ್ ನಿಮ್ಗೆ ಗೊತ್ತಿರಲ್ಲ ಅಲ್ಲಿ ಹೈರ್ ಮಾಡಿರೋರು ಕರೆಕ್ಟ್ ಆಗಿದಾರಲ್ಲ ಅಂತ. ಸೊ ಪ್ಲೀಸ್ ಟೆಲ್ ಮಿ, ಯಾರೋ ನೋಡ್ತಿರೋ 25 or 26 ಓಲ್ಡ್ ಯಾರು ನೋಡ್ತಿರೋರು ಇಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ಕೋದ್ರು, ಹೈರಿಂಗ್ ಯಾವ ತರ ಮಾಡ್ತೀರಾ? ಅಂದ್ರೆ ಈ ತರ ಒಂದು ಲೋ ವೇಜ್ ವರ್ಕರ್ಸ್ ಯಾವ ತರ ಹೈರ್ ಮಾಡ್ತೀರಾ? ಅಂದ್ರೆ ಇದು ಲೋ ವೇಜ್ ವರ್ಕರ್ಸ್ ಅಂತ ಅಂದ್ರೆ ನಮಗೆ ಇದುವರೆಗೂ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ಲ ಟೀಮು ತುಂಬಾ ಚೆನ್ನಾಗಿದೆ. ಅವರಿಗೆ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಸೊ ಅವ್ರನ್ನ ನಾವು ಹೇಗೆ ಹೈರ್ ಮಾಡ್ಬೇಕಂತ ಅಂದ್ರೆ ಅವರಿಗೆ ವರ್ಕಲ್ಲಿ ಇಂಟ್ರೆಸ್ಟ್ ಇದೆಯಾ, ಆಮೇಲೆ ಆಕ್ಚುಲಿ ನಾವು ಕಂಪ್ಲೀಟ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಹೋಲ್ ಇವೆಂಟ್. ಬಿಕಾಸ್ ಆನ್ ಟೈಮ್ ಡೆಲಿವರಿ ಮಾಡ್ಬೇಕಂದ್ರೆ ಅವರು ಡೆಕೋರೇಟರ್ಸ್ ಆಗಲಿ ವೆಂಡರ್ಸ್ ಆಗಲಿ ಅವ್ರು ಕಂಟಿನ್ಯೂಸ್ಲಿ ನಮ್ಮ ಬ್ಯಾಕ್ ಸೈಡಲ್ಲಿ, ಅಂದ್ರೆ ನಮ್ಮ ಇವೆಂಟ್ ಎಕ್ಸಿಕ್ಯೂಟ್ ಏನಾಗತ್ತೆ ಅದ್ರ ಹಿಂದೆ ಇವ್ರು ತುಂಬಾ ಕೆಲಸ ಇರತ್ತೆ. ಸೊ ನಮ್ದು ಹೋಲ್ ಇವೆಂಟ್ ವರ್ಕ್ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ಯೂಶಲಿ ಆ ಸೆಕ್ಟರ್ ಅಲ್ಲಿ ಏನಿರ್ತಾರೆ ಅಂದ್ರೆ ಈ ಡೆಕೋರೇಟರ್ಸ್ ಆಗಿರ್ಬೋದು, ವೆಂಡರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ತರ ಏನು ನಮಗೆ ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಹೈರಿಂಗ್ ಈಗ ನೋಡ್ತಿರೋರು ಎಲ್ಲಿಂದ ಹೈರ್ ಮಾಡ್ಬೇಕು? ಇವ್ರು ಯಾವ ಏಜೆನ್ಸಿಗೆ ಹತ್ರ ಹೋಗ್ಬೇಕಾ? ಇಲ್ಲ ಬಿಕಾಸ್ ಹೈರಿಂಗ್ ಮಾಡ್ಲೇಬೇಕು. ಸೊ ಹೌ ಡು ಅಕಸ್ಮಾತ್ ನಮಗೆ ಗೋ ಟು ಸೋರ್ಸ್ ಅಂದ್ರೆ ಇಲ್ಲ ಏಜೆನ್ಸಿಗೆ ಹೋಗಿ ಅಂದ್ರೆ ಹೌ ಡು ವೇ ಡು ಫೈಂಡ್ ಸಚ್? ಅಂದ್ರೆ ವಿ ಫೈಂಡ್ ಥ್ರೂ ಆನ್ಲೈನ್ ಆಲ್ಸೋ. ಆನ್ಲೈನ್ ಅಲ್ಲೂ ಸಿಗ್ತಾರೆ, ವೆಂಡರ್ಸ್ ಸಿಗ್ತಾರೆ. ಸೊ ಅದು ಬಿಟ್ರೆ ನಮ್ಗೆ ಇವಾಗ ಒಂದು ಇವೆಂಟ್ ಇಂಡಸ್ಟ್ರಿನಲ್ಲಿ ನಾವು ಆಲ್ರೆಡಿ ಅದ್ರಲ್ಲಿ ಇದೀವಿ ಅಂತ ಅಂದ್ರೆ ಒಬ್ರು ವೆಂಡರ್ ಸಿಕ್ಕರೆ ಅವ್ರ ಥ್ರೂ ಇಂದ ಇನ್ನೊಬ್ರು ಸಿಗ್ತಾರೆ. ಸೊ ಅದೇ ತರ ನಾವು ರಿಸರ್ಚ್ ಮಾಡ್ತಾನೆ ಇರ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಿಂದ ಸಿಗ್ತಾರೆ, ಅವ್ರ ಬೇರೆ ಆನ್ಲೈನ್ ಸೋರ್ಸ್ ಇಂದ ಸಿಗ್ತಾರೆ. ಆಮೇಲೆ ಹೊರಗಡೆ ನಾವು ಇವೆಂಟ್ ಮಾಡ್ತಾ ಅಲ್ಲಿ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ. ಸೊ ಹಾಗೆ ಇಟ್ ಈಸ್ ನಾಟ್ ಲೈಕ್ ಹೈರಿಂಗ್ ಪ್ರೋಸೆಸ್ ತುಂಬಾ ಆ ತರ ನಡೆಯಲ್ಲ. ನಾವು ಇವೆಂಚುಯಲಿ ನಮ್ಗೆ ಆ ಇಂಡಸ್ಟ್ರಿನಲ್ಲಿ ಕಾಂಟ್ಯಾಕ್ಟ್ಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಹೌ ವಿ ಮೇಕ್ ದ ಕಾಂಟ್ಯಾಕ್ಟ್. ಸೊ ಹೌ ವಿ ಐರ್ ಬೆಸ್ಟ್ ವೆಂಡರ್ಸ್. ಆ ತರ. ಸೊ ವೆಂಡರ್ಸ್ ಆಗ್ಲೇ ಏನು ವರ್ಕರ್ಸ್ ಇರ್ತಾರೆ. ಬಟ್ ಏನಂತ ಅಂದ್ರೆ ಇವಾಗ ಕೆಲವೊಬ್ರು ಕೆಲ್ಸನ ಆ ತರ ಮಾಡ್ಕೊಡ್ತಾರೆ, ಅಂದ್ರೆ ಅಲ್ಲಿ ನಮಗೆ ಏನು ಪ್ರಾಬ್ಲಮ್ಮೇ ಆಗಲ್ಲ. ಸೊ ಆ ತರ ಇರುತ್ತೆ, ಅವ್ರು ನೀಟಾಗಿ ಮಾಡಿ ಕೆಲಸ ಮಾಡ್ಕೊಡ್ತಾರೆ. ಬಟ್ ಕೆಲವೊಬ್ರು ವೆಂಡರ್ಸು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಆ ಕಡೆ ಈ ಕಡೆ ಆಗುತ್ತೆ. ಸೊ ನಾವೇನೋ ಅವ್ರಿಗೆ ಆರ್ಡರ್ ಕೊಟ್ಟಿರ್ತೀವಿ, ಇನ್ನೇನೋ ಇದು ಮಾಡೋದು, ಆ ತರ ಆಕ್ಚುಲಿ ತುಂಬಾನೇ ಕಡಿಮೆ ಆಗಿರೋದು. ಸೊ ನಮ್ದು ಟೀಮ್ ಅಂದ್ರೆ ಅದರಲ್ಲಿ ಯು ಹ್ಯಾವ್ ಟು ಡಿಸೈಡ್. ಓಕೆ, ಇವಾಗ ಒಂದು ಟೀಮ್ ಜೊತೆ ವರ್ಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗತ್ತೆ, ಓಕೆ ಈ ಟೀಮ್ ಹೇಗೆ ವರ್ಕ್ ಮಾಡುತ್ತೆ, ಇವ್ರು ಹೇಗೆ ಆನ್ ಟೈಮ್ ಡೆಲಿವರಿ ಕೊಡ್ತಾರಾ, ಸೊ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ನೇ ಅವರು ನನಗೆ ಡೆಲಿವರಿ ಮಾಡ್ತಾ ಇದ್ದಾರಾ. ಸೊ ಇದೆಲ್ಲ ನೋಡಿದಾಗ ಅದರಲ್ಲೇ ಗೊತ್ತಾಗೋಗುತ್ತೆ. ನೀವು ಒಂದು ಇವೆಂಟ್ ಮಾಡಿದ್ರೆ ಸಾಕು,
ವೆದರ್ ದಿಸ್ ಈ ಟೀಮ್ ಈಸ್ ಎಲಿಜಿಬಲ್ ಟು ಡೂ ದ ಜಾಬ್ Job or- ಪ್ರಾಪರ್ಲಿ ಆರ್ ನಾಟ್ ಅಂತ. ಓಕೆ. Yeah. ಇನ್ನೊಂದೀಗ ಈಗ ಎಷ್ಟೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಹ್ಮ್. ಓಕೆ ನಾವು ಇರ್ತೀವಿ, ವೆಂಡರ್ಸ್ ಬಂದು ಮಾಡ್ತಾರೆ, ನಾವು ಸುಮ್ಮನೆ ಕೂತ್ಕೊಂಡು ಓಕೆ ಅದು ಮಾಡ್ರಿ ಇದು ಮಾಡ್ರಿ ಹ್ಮ್. ಅಂತ ಹ್ಮ್. ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾರೆ, ಹ್ಮ್. ರೈಟ್. ನಾನು ಒಂದು ಎಷ್ಟೋ ವಿಡಿಯೋಸ್ ಅಲ್ಲಿ ನೋಡಿದೀನಿ ಈವೆಂಟ್ ಹ್ಮ್. ಅಂದ್ರೆ ಹ್ಮ್. ಈವೆಂಟ್ ಮ್ಯಾನೇಜರ್ಸ್ ಅಲ್ಲೇ ನಿಂತಿರ್ತಾರೆ, ಎಲ್ಲ ಕೂತಿರ್ತಾರೆ, ಬರೀ ಓಡಾಡ್ತಿರ್ತಾರೆ, ಅದು ಮಾಡ್ರು ಇದು ಮಾಡ್ರು ಅಂತ. ಹ್ಮ್. ಬಟ್ ಅವ್ರ ತಲೆಯಲ್ಲಿ ಬಹಳಷ್ಟು ಟೆನ್ಷನ್, ಒಂಚೂರು ರಾಂಗ್ ಮಿಸ್ಟೇಕ್ Yes, yes. ಅದು ಹೋಲ್ ಈವೆಂಟ್ ತಲೆ ಮೇಲೆ ಬೀಳುತ್ತೆ, ಹೌದು. ರೈಟ್. ಸೊ ನನಗೆ ವಾಟ್ ಹ್ಯಾಪನ್ಸ್ ಬಿಹೈಂಡ್ ದ ಸೀನ್ ನ ಹ್ಮ್. ದಯವಿಟ್ಟು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಬಿಕಾಸ್ ಇವನ್ ಇಟ್ ಲುಕ್ಸ್ ವೆರಿ ಗ್ಲಾಮರಸ್, ರೈಟ್, ಬಟ್ ಹಿಂದೆಗಡೆ ತುಂಬಾ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಬಹಳ ಟಫ್ ಆಗಿರುತ್ತೆ, ರೈಟ್. ಅದ್ ತಲೆಯಲ್ಲಿ ತುಂಬಾ ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಹೇಗಿರುತ್ತೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರೆ, ನಿಮ್ಮ ಥಾಟ್ ಪ್ರೊಸೆಸ್ ಬಿಹೈಂಡ್ ದ ಸೀನ್ಸ್ ಏನ್ ನಡೀತಿರುತ್ತೆ? ಸೊ ನಾವು ಒಂದು ಇವೆಂಟ್ ಅಂತ ತಗೊಂಡಾಗ ನಮ್ದು ವರ್ಕ್ ಇವೆಂಟ್ ದಿನ ಸ್ಟಾರ್ಟ್ ಆಗೋದಿಲ್ಲ. ನಂದೇ ಆಗಿರ್ಬೋದು, ವೆಂಡರ್ ಟೀಮ್ ಆಗಿರ್ಬೋದು, ಯಾರದೇ ಆಗಲಿ. ಸೊ ನಾವು ಒಂದು ಎನ್ಕ್ವೈರಿ ಬಂದ ತಕ್ಷಣ ನಾವು ಹೋಗಿ ಕ್ಲೈಂಟ್ನ ಮೀಟ್ ಮಾಡ್ತೀವಿ. ಅವ್ರ ಜೊತೆ ನಾವು ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ತಗೊಂತೀವಿ. Okay. ಇವಾಗೊಂದು ಮದುವೆ ಅಂತ ಅಂದ್ರೆ ಅವ್ರು ಯಾವ ಥೀಮಲ್ಲಿ ನೋಡ್ತಾ ಇದ್ದಾರೆ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ. ಸೊ ಆಮೇಲೆ ವೆನ್ಯೂ ವಿಸಿಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನಾವು ಅವ್ರದ್ದು ರಿಕ್ವೈರ್ಮೆಂಟ್ ತಗೊಂಡು ಅವ್ರಿಗೆ ನಾವು ಆ, ಆ, ಅಂದ್ರೆ ಅವ್ರ ಬಜೆಟ್ ಅಲ್ಲಿ ಏನಿದೆ, ಈ ಇದ್ರಲ್ಲಿ ಅವ್ರ ರಿಕ್ವೈರ್ಮೆಂಟಿಗೆ ಏನಾಗತ್ತೆ, ಸೊ ಅದೆಲ್ಲ ನಾವು ಟ್ಯಾಲಿ ಮಾಡಿ ಅವ್ರಿಗೆ ನಾವು ಒಂದು ಕೊಟೇಶನ್ ಕೊಡ್ಬೇಕಾಗತ್ತೆ. ಸೊ ಇದೆಲ್ಲ ನಾವು ಬಿಹೈಂಡ್ ದ ಸೀನ್ಸ್ ನಡೆಯೋದು. ಅಂದ್ರೆ ಇದು ನಾವು ಎವ್ರಿ ಡೇ ವರ್ಕ್ ಮಾಡ್ತಾ ಇದೀವಿ ಟಿಲ್ ಇವಾಗ ನೆಕ್ಸ್ಟ್ ಮಂತ್ ಒಂದು ಇವೆಂಟ್ ಇದೆ ಅಂದ್ರೆ ಅಲ್ಲಿವರೆಗೂ ನಮಗೆ ಕೆಲಸ ಇದ್ದೇ ಇರತ್ತೆ. ಸೊ ಏನ್ ನಡೀತಿದೆ ಏನು ಅದಕ್ಕೆ ಪ್ರಿಪ್ರೇಷನ್ಸ್ ನಾವು ಮುಂಚೆಯಿಂದಾನೇ ಮಾಡ್ಕೋಬೇಕು. ಬಿಕಾಸ್ ಡೆಕೋರ್ ಎಲ್ಲ ಕೆಲವೊಂದು ಹೇಗಿರುತ್ತೆ ಅಂದ್ರೆ ಇಟ್ ಟೇಕ್ಸ್ ಟೈಮ್, ಅಂದ್ರೆ ಡೇಸ್ ಬೇಕಾಗ್ಬೋದು ಒಂದು ಇದನ್ನ ಸೆಟಪ್ ನ ರೆಡಿ ಮಾಡೋದಕ್ಕೆ. ಮುಂಚೆನೆ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ವೆಂಡರ್ಸು ನಾವೆಲ್ಲ ಇವೆಂಟ್ ನಡೆಯೋದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಕೆಲವು 1 ವೀಕ್ ಮುಂಚೆ ಸ್ಟಾರ್ಟ್ ಮಾಡಿರ್ತೀವಿ, ಕೆಲವೊಂದಕ್ಕೆ 1 ಮಂತ್ ಮುಂಚೆನೆ ಸ್ಟಾರ್ಟ್ ಮಾಡಿರ್ತೀವಿ. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಆದ್ಮೇಲೆ ನಾವು ವೆನ್ಯೂಗೆ ವಿ ಶುಡ್ ಬಿ ದೇರ್ ಆನ್ ಟೈಮ್. ಸೊ ಅದರಲ್ಲಿ ಬಿಹೈಂಡ್ ದ ಸೀನ್ಸ್ ಅಲ್ಲಿ ವೆನ್ಯೂನಲ್ಲೂ ನಮಗೆ ಕೆಲಸ ನಡೀತಾನೆ ಇರತ್ತೆ ಕಂಟಿನ್ಯೂಸ್ ಆಗಿ. ಇವಾಗ 2 ಡೇಸ್ ಇವೆಂಟ್ ಇದ್ರೂ 2 ಡೇಸ್ ಕೆಲಸ ಮಾಡ್ತಾನೆ ಇರ್ತೀವಿ. ಅಂದ್ರೆ ಡೆಕೋರ್ ಸೆಟಪ್, ಲೈಟ್ ಸೆಟಪ್, ಆಮೇಲೆ ಈ ವೆಂಡರ್ಸ್ ಕಮ್ಯುನಿಕೇಶನ್, ಅವ್ರವ್ರು ಕಮ್ಯುನಿಕೇಟ್ ಮಾಡ್ಕೊಂಡು ಕೆಲಸ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇರತ್ತೆ. ಸೊ ನಾವಲ್ಲಿ ನಮ್ಮ ಪ್ರೆಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ನಾವ್ ಇರ್ಲೇಬೇಕು, ವಿ ಕಾಂಟ್ ಡಿಪೆಂಡ್ ಆನ್ ವೆಂಡರ್ಸ್. ಸೊ ನಾವಲ್ಲಿ ಇದ್ದು ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಬ್ರು ಕ್ಲೈಂಟು ಲಾಸ್ಟ್ ಮೂಮೆಂಟ್ ಏನಾದ್ರೂ ಚೇಂಜಸ್ ಮಾಡ್ತಾರೆ. ಲಾಸ್ಟ್ ಮಿನಿಟ್ ಅಲ್ಲಿ ಯಾವ ತರ ನೀವು ಹ್ಯಾಂಡಲ್ ಮಾಡ್ತೀರಾ? ಕರೆಕ್ಟ್. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಂಜಸ್ ಮಾಡ್ತಾರೆ. ಸೊ ನಮಗದು ಇಫ್ ಇಟ್ ಈಸ್ ಪಾಸಿಬಲ್ ಟು ಡೂ ಇಟ್, ವಿ ವಿಲ್ ಗೆಟ್ ಇಟ್ ಡನ್. ಅದೇನು ತೊಂದರೆ ಇಲ್ಲ. ಬಿಕಾಸ್ ನಾವು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಮಾಡ್ತಾ ಇರ್ತೀವಿ. ಸೊ ಅವ್ರದ್ದು ಬಿಗ್ ಡೇ ಇರುತ್ತೆ. ಸೊ ನಾವು ಅದನ್ನ ಡಿಸಪಾಯಿಂಟ್ ಮಾಡೋಕ್ಕೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾವು ಪ್ರಿಪೇರ್ಡ್ ಇರಬೇಕು. ಸೊ ವಿ ಶುಡ್ ಫೈಂಡ್ ಎ ವೇ. ಓಕೆ, ಅವ್ರಿಗೇನೋ ಇವಾಗ ಕೇಳ್ತಾ ಇದ್ದಾರೆ, ಏನೋ ಚೇಂಜಸ್ ಕೇಳ್ತಾ ಇದ್ದಾರೆ, ಅವ್ರು ಎಕ್ಸ್ಟ್ರಾ ಏನೋ ಕೇಳ್ತಾ ಇದ್ದಾರೆ. ಸೊ ನಾವು ವಿ ವಿಲ್ ಮೇಕ್ ಶೋರ್ ಅದನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಆಸ್ ಎ ಸ್ಟಾರ್ಟ್ಅಪ್ ಓನರ್, ವಾಟ್ ಎವರ್ ಇಟ್ ಟೇಕ್ಸ್ ವಿ ವಿಲ್ ಡೆಲಿವರ್ ಇಟ್. ಹೌದು, ವಿ ವಿಲ್ ಡೆಲಿವರ್ ಇಟ್. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಇಫ್ ಇಟ್ ಈಸ್ ಇಂಪಾಸಿಬಲ್, ಆಗದೇ ಇಲ್ಲ ಅಂದಾಗ, ಸೊ ವಿ ನೀಡ್ ಟು ಎಕ್ಸ್ಪ್ಲೇನ್ ಕ್ಲೈಂಟ್. ಸೊ ವಿ ಆರ್ ಹ್ಯಾಪಿ ಟು ಡೂ ಇಟ್. ಬಟ್ ಏನಂತ ಅಂದ್ರೆ ಆ ಟೈಮಲ್ಲಿ ಏನಾದರೂ ಅದು ಇಂಪಾಸಿಬಲ್ ಅಂದ್ರೆ ಈಗ ಏನೋ ಒಂದು ಹೇಳಿರ್ತಾರೆ, ಅದು ಅಲ್ಲಿ ನಡ್ಸಕ್ ಆಗಲ್ಲ ಇಮಿಡಿಯೇಟ್ ಆಗಿ. ಸೊ ಆವಾಗ ನಾವು ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು, ನೋಡಿ ಈ ತರ ಇದೆ ಅಂತ ಹೇಳಿ. ಐ ಮೀನ್ ಲೈಕ್ ಐ ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸಿಟಿ ಆಫ್ ಇಟ್. ಕರೆಕ್ಟ್. ಸೊ ಏನೋ ಈಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಏನೋ ನೋಡ್ತಿರೋರೀಗ ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸೊ ನೀವೆಲ್ಲ ಹೇಳ್ತಾ ಇದ್ರಿ, ರೈಟ್. ಈಗ ಕೆಲವೊಂದು ಬರುತ್ತೆ, ಪ್ರಾಪ್ಸ್ ಅಂತ ಒಂದು ಬರುತ್ತೆ, ಪ್ರಾಪರ್ಟೀಸ್ ಎಲ್ಲ ಬೇಕಾಗುತ್ತೆ, ರೈಟ್. ಸೊ ಈಗ ನೋಡ್ತಿರೋ ವೀಕ್ಷಕರಿಗೆ, ಇನಿಷಿಯಲಿ ಸ್ಟಾರ್ಟ್ ಮಾಡೋರಿಗೆ ಈ ಪ್ರಾಪ್ಸ್ ಏನ್ ಪ್ರಾಪರ್ಟೀಸ್ ಅಂತ ನಾವು ಇಲ್ಲಿ ಎಷ್ಟು ಪ್ರಾಪರ್ಟೀಸ್ ಇದೆ, ಇದನ್ನ ಅವರು ಮುಂಚೆನೆ ಹೊಸ್ದಾಗಿ ತಗೋಬೇಕಾ, ಇಲ್ಲ ಸೆಕೆಂಡ್ ಹ್ಯಾಂಡ್ ಬೈ ಮಾಡ್ಬೇಕಾ, ಇಲ್ಲ ಯಾವ ತರ ಅವರು ಪ್ರಾಪ್ಸ್ ಮುಂಚೆನೆ ಇರ್ಬೇಕಾ, ಹೆಂಗೆ ಅವ್ರದ್ದು? ಸೊ ಈವೆಂಟ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಫಸ್ಟು ಕಂಪನಿಗೆ ಏನ್ ಅಂದ್ರೆ ಬೇಸಿಕ್ ಅಂತ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಬ್ರು ವೆಂಡರ್ನ ಹೈಡ್ ಮಾಡ್ತಾರೆ. ಅವ್ರು ಏನು ಪ್ರಾಪ್ಸ್ ಇಟ್ಕೊಂಡಿರಲ್ಲ. ಸೊ ವಾಟ್ ದ ವಿಲ್ ಡೂ ಇಸ್, ವೆಂಡರ್ನ ಹೈರ್ ಮಾಡ್ಬಿಟ್ಟು ಅವ್ರ ಹತ್ರ ಎಲ್ಲ ಇರತ್ತೆ. ಅಂದ್ರೆ ಸ್ಮಾಲ್ ಪ್ರಾಪ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಇವೆಂಟಿಗೆ ಬೇಕಾಗಿರತ್ತಲ್ಲ, ಸೊ ಅದನ್ನೆಲ್ಲ ಅವರು ಇಟ್ಟಿರ್ತಾರೆ. ಸೊ ಅದನ್ನ ನಾವು ಹೈರ್ ಮಾಡ್ಬೋದು. ಇಲ್ಲ ನಮಗೆ ಚಿಕ್ಕ ಪುಟ್ಟ ಪ್ರಾಪ್ಸ್ ಬೇಕಂದ್ರೆ ಲೈಟಿಂಗ್ಸು, ಸ್ಮಾಲ್ ಡೆಕೋರೇಟಿಂಗ್ ಐಟಮ್ಸು, ಸೊ ಅದನ್ನೆಲ್ಲ ನಾವು ವಿ ಕ್ಯಾನ್ ಬೈ ಸ್ಟೋರ್, ನಮ್ಮ ಜೊತೆನೆ ಇಟ್ಕೊಬೋದು. ಮೇ ಬಿ ಕರ್ಟನ್ಸ್ ಆರ್ ಡ್ರೇಪ್ಸ್, ಆ ಥರ ಚಿಕ್ಕ ಪುಟ್ಟ ಬೇಸಿಕ್ ಇದನ್ನ ಇಟ್ಕೊಂಡ್ರೆ ಯಾವುದಾದ್ರೂ ಚಿಕ್ಕ ಪುಟ್ಟ ಇವೆಂಟ್ ಬಂದಾಗ ನಾವೇ ನಮ್ಮ ಟೀಮ್ನ ಕಳಿಸ್ಬಿಟ್ಟು ಮಾಡ್ಬೋದು. ಬಟ್ ದೊಡ್ಡ ದೊಡ್ಡ ಇವೆಂಟ್ ಬಂದಾಗ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ.
ಸೊ ದೇರ್ ಆರ್ ಅದರ್ ಅಂದರೆ ವೆಂಡರ್ಸ್ನ ಬಿಟ್ಟು ನಾವು ಡೈರೆಕ್ಟಾಗಿ ಹೈರ್ ಕೂಡ ಮಾಡ್ಕೋಬೋದು ಪ್ರಾಪ್ಸ್ನ. ಅಂದರೆ ಇವಾಗ ಒಂದು ಮದುವೆ ವೆಡ್ಡಿಂಗ್ ಅಂತ ಅಂದ್ಕೊಳ್ಳಿ, ಸೊ ಅದಕ್ಕೊಂದು ಮಂಟಪ ಬೇಕಾಗಿರತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಪ್ರೊಡಕ್ಷನ್ ಅಂತಲೇ ಅಲ್ಲಿಂದನೂ ನಾವು ಹೈರ್ ಮಾಡ್ಕೊಬೋದು. ಡೈರೆಕ್ಟಾಗಿ ಹೈರ್ ಮಾಡ್ಕೊಂಡು ನಮ್ಮ ಟೀಮಿಂದ ನಾವು ಡೆಕೋರೇಟ್ ಮಾಡಿಸ್ಬೋದು. ಸೊ ದೇರ್ ಆರ್ ಮೆನಿ ವೇಸ್ ನೀವು ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ. ಸೊ ನಾನು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಚೆಕ್ ಲಿಸ್ಟ್. ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಮದುವೆ ಸಮಾರಂಭನ ಒಪ್ಕೊಂಡಿದ್ದೀರಾ, ರೈಟ್? ಸೊ ದೇ ಶುಡ್ ಬಿ ಸಮ್ ಸರ್ಟೆನ್ ಚೆಕ್ ಲಿಸ್ಟ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು. ಅಂದ್ರೆ ಯೂಶಲಿ ರಿಸೆಪ್ಷನ್ ಮದುವೆ ಈವೆಂಟ್ ನಡೆಯುತ್ತೆ 2 days ಅಲ್ಲಿ, ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಟಿಲ್ ದೆ ಎಕ್ಸಿಟ್ ದ ಚೌಟ್ರಿ. ಏನೇನು ಚೆಕ್ ಲಿಸ್ಟ್ ನೀವು ಮಾಡ್ಕೋತೀರಾ? ಸೊ ಆ ಚೆಕ್ ಲಿಸ್ಟ್ ಇದ್ರೆ ಬಿಕಾಸ್ ತುಂಬಾ ನೋಡೋರು ತುಂಬಾ ಈಸಿ ಆಗುತ್ತೆ. ಸೊ ಏನೇನು ಚೆಕ್ ಲಿಸ್ಟ್ ನೀವು ಮಾಡ್ಕೋತೀರಾ ನೀವು? ಆ್ಯಕ್ಚುಲಿ ನಾವು ಇವಾಗ ಒಂದು ಇವೆಂಟ್ ಸ್ಟಾರ್ಟ್ ಮಾಡಿದಾಗ, ವೆಡ್ಡಿಂಗ್ ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಇರ್ಬೋದು, ಅದರಲ್ಲಿ ಸ್ಟಾರ್ಟ್ ಮಾಡಿದಾಗ ನಮಗೆ ಆಲ್ರೆಡಿ ನಾವು ಅವತ್ತಿಗೆ ಬೇಕಾಗಿರೋದು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಿಡ್ತೇವೆ. ಅಂದರೆ ಏನೇನು, ಸೊ ಆ ಟೈಮಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಕ್ಲೈಂಟ್ ಕೆಲವೊಂದು ಅವತ್ತಿನ ದಿನ ಬೇಕು ಅಂತ ಕೇಳಿರ್ತಾರೆ. ಅಂದರೆ ಇವಾಗ ಗಾರ್ಲ್ಯಾಂಡ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟದು ಅದು. ಸೊ ಮೇನ್ ಚೆಕ್ ಲಿಸ್ಟ್ ಅಂತ ಅಂದರೆ, ಸೊ ಇಫ್ ಎವ್ರಿಥಿಂಗ್ ಈಸ್ ಆಲ್ ಸೆಟಪ್, ಅಂದರೆ ವೆಂಡರ್ಸ್ ಎಲ್ಲ ರೆಡಿ ಮಾಡಿದ್ದಾರೆ, ಸೊ ಅದನ್ನು ಸೂಪರ್ವೈಸ್ ಮಾಡೋದಕ್ಕೂ ನಾವು ಎಲ್ಲದನ್ನು ನಾವೇ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತನೂ ಜನ ಇರಬೇಕಾಗುತ್ತೆ. ಆಮೇಲೆ ಮ್ಯಾನ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್ ಅವತ್ತಿನ ದಿನ. ಸೊ ಅಂದರೆ ನಮ್ಮ ಟೀಮಿಂದ ಅಲ್ಲಿ ಏನು ಇರ್ತಾರೆ, ಸೊ ಅವರು ಕ್ಲೈಂಟ್ ಜೊತೆ ಕಾನ್ಸ್ಟ್ಯಾಂಟ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಸೊ ಒಂದು ಸೆಟಪ್ ರೆಡಿ ಆಗ್ತಿದ್ದಂಗೆ ವಿ ಶುಡ್ ಮೇಕ್ ಶೋರ್ ಯಾರಾದರೂ ಕ್ಲೈಂಟಿಗೆ ತೋರಿಸಿ, ಓಕೆ ಇದು ಓಕೆನಾ, ಲಾಸ್ಟ್ ಮಿನಿಟ್ ಚೇಂಜಸ್ ಇರುತ್ತೆ. ಸೊ ನಮ್ಮ ಚೆಕ್ ಲಿಸ್ಟಲ್ಲಿ ಲಾಸ್ಟ್ ಮಿನಿಟ್ ಚೇಂಜಸ್, ಆಮೇಲೆ ಕ್ಲೈಂಟನ್ನ ನಾವು ಒಂದ್ಸಲ ಅವರು ಸ್ಯಾಟಿಸ್ಫೈಡ್ ಇದ್ದಾರಾ ಡೆಕೋರಲ್ಲಿ, ಇಫ್ ದೇರ್ ಈಸ್ ಎನಿ ಚೇಂಜಸ್ ವೇರ್ ದೈ ವಾಂಟ್ ಟು ಮೇಕ್ ಅಸ್, ಅದು ಆ ಥರ ಏನಾದರೂ ಇದೆಯಾ ಅದನ್ನ ನೋಡ್ಕೊಬೇಕಾಗತ್ತೆ. ಸೊ ಅಂದರೆ ಇವಾಗ ಒಂದು ವೆಡ್ಡಿಂಗ್ ಅಂತ ಅಂದರೆ ತುಂಬ ಡಿಫ್ರೆಂಟ್ ಇದು ಮಾಡ್ತಾ ಇರ್ತೀವಿ. ಅಂದರೆ ಮಂಟಪ ರೆಡಿ ಆಗ್ತಾ ಇರತ್ತೆ, ಇನ್ನೆಲ್ಲೋ ಬೇರೆ ಕಡೆ ಎಂಟ್ರೆನ್ಸ್ ಡೆಕೋರ್ ರೆಡಿ ಆಗ್ತಾ ಇರತ್ತೆ, ತುಂಬ ಇರತ್ತೆ. ಸೊ ಅದರಲ್ಲಿ ನಾವು ವಿ ಶುಡ್ ಮೇಕ್ ಶೋರ್ ಎಲ್ಲನೂ ರೆಡಿ ಆಗಿದೆ, ವಿ ಆರ್ ರೆಡಿ ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಕ್ಲೈಂಟಿಗೆ ಒಂದ್ಸಲ ತೋರಿಸಿ ನಾವು ಅವರಿಗೆ ಇವೆಂಟ್ನ ಇದು ಮಾಡಿಕೊಡ್ತೀವಿ. ಸೊ ಯೂಶ್ವಲಿ ನಾವು 1 hour ಪ್ರಿಯರ್ ಆಗೇ ಬಿಟ್ಕೊಟ್ಬಿಡ್ತೀವಿ ವೆನ್ಯೂನ. ಸೊ ದಟ್ ಏನಾದರೂ ಅವ್ರಿಗೆ ಏನಾದರೂ ಚೇಂಜಸ್ ಇದೆಯಾ, ಎಲ್ಲ ಫೋಟೋಸ್ ತೆಕ್ಕೊಬೇಕಂತ ಇರ್ತಾರೆ ಡೆಕೋರ್ ಜೊತೆನಲ್ಲಿ. ಸೊ ಅದಕ್ಕೆಲ್ಲ ನಾವು ಯಾವಾಗಲೂ ನಾವು 1 or 2 hours ಪ್ರಿಯರ್ ಆಗೇ ಸ್ವಲ್ಪ ಸ್ಪೇಸ್ ಕೊಟ್ಟು ಕ್ಲೈಂಟ್ಸಿಗೋಸ್ಕರ ಹೆಲ್ಪ್ ಆಗಲಿ ಅಂತ. ಇನ್ನೊಂದು ವೆಂಡರ್ಸ್ ಅಂತ ನೀವು ಸುಮಾರು ಸತಿ ವರ್ಡ್ ಯೂಸ್ ಮಾಡಿದ್ರಿ. ಸೊ ಈಗ ವೆಂಡರ್ಸ್ ಈಗ ನೋಡ್ತೀರಾ ಸ್ಟಾರ್ಟ್ ಮಾಡ್ಬೇಕಂದ್ರೆ ವೆಂಡರ್ಸ್ನ ಯಾವ ತರ ಹುಡುಕ್ಬೇಕು ಅವರು? ಬಿಕಾಸ್ ಈಗ ನಂಗೆ ಫೋಟೋಗ್ರಾಫರ್ ಬೇಕಂದ್ರೆ ನಾನು ಪಕ್ಕದಲ್ಲಿ ಹೋಗಕ್ಕಾಗಲ್ಲ, ರೈಟ್? ದೇರ್ ಶುಡ್ ಬಿ ಸಮ್ ಆ ಸ್ಕಿಲ್ ಸೆಟ್ ಆಗಿರ್ಲಿ, ಅಷ್ಟು ಇಂಟ್ರೆಸ್ಟ್ ಆಗಲಿ ಇರಬೇಕು. ಸೊ ಈ ವೆಂಡರ್ಸ್ನ ನೀವು ಅಂದರೆ ಕ್ವಾಲಿಟಿ ವೆಂಡರ್ಸ್ನ ವೆನ್ ಯು ಸ್ಟಾರ್ಟಿಂಗ್ ಔಟ್, ಅಟ್ಲೀಸ್ಟ್ ನಾಟ್ ವೆರಿ ಹೈ ಕ್ವಾಲಿಟಿ ವಿತ್ ಮಿನಿಮಮ್ ಬಜೆಟ್ ಅಲ್ಲಿ ಹೈ ಕ್ವಾಲಿಟಿ ವೆಂಡರ್ಸ್ನ ಯಾವ ಥರ ಹುಡುಕ್ಬೇಕಾಗ್ತದೆ? ಇಲ್ಲ ಆನ್ಲೈನ್ಗೆ ಹೋಗ್ಬೇಕಾ, ಇಲ್ಲ ನಾವೇ ಅವರು ಶಾಪ್ಗೆ ಹೋಗಿ ನಾವೇ, ಬಿಕಾಸ್ ಇಂಟರ್ನೆಟ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಯಾವ ಥರ ಅಪ್ರೋಚ್ ಮಾಡ್ಬೇಕಾಗುತ್ತೆ ವೆಂಡರ್ಸ್ನ ನಾವು ನೀವು ಇವಾಗ ಏನೇನು ಹೇಳಿದ್ರಲ್ಲ, ಸೊ ಎಲ್ಲ ಥ್ರೂ ಇಂದನೂ ನಾವು ಅಪ್ರೋಚ್ ಮಾಡ್ಬೋದು. ಆನ್ಲೈನು ಸಿಗ್ತಾರೆ. ಹಾಗೆ ನಾವು ಒಂದು ಇವೆಂಟ್ ಕಂಪ್ನಿನಲ್ಲಿ ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಅಲ್ಲೇ ಕಾಂಟ್ಯಾಕ್ಟ್ಸ್ ಆಗ್ತಾ ಹೋಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ಥರನೇ. ಸೊ ಪರ್ಸ್ನಲ್ ಕಾಂಟ್ಯಾಕ್ಟ್ಸಲ್ಲಿ ನೋಡಬೇಕಾಗುತ್ತೆ ಯಾರಾದರೂ ಈ ಥರ. ಸೊ ಅಂದರೆ ಕಾನ್ಸ್ಟೆಂಟ್ಲಿ ಯು ಹ್ಯಾವ್ ಟು ವರ್ಕ್ ಟು ಬಿಲ್ಡ್ ಯುವರ್ ಕಂಪ್ನಿ. ಸೊ ಒಂದೇ ವೆಂಡರ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ಏನಾಗಿತ್ತು ಅಂತ ಅಂದರೆ, ನಾವು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಒಂದು ವೆಂಡರ್ಗೆ ಕೊಡ್ತಾ ಇದ್ವಿ, ಬಿಕಾಸ್ ಕಾನ್ಸ್ಟೆಂಟ್ಲಿ ಕೊಡ್ತಾ ಇದ್ವಿ, ಬಿಕಾಸ್ ಹಿಸ್ ವರ್ಕ್ ವಾಸ್ ರಿಯಲಿ ಗುಡ್. ಆಯ್ತಾ, ಅವ್ರದ್ದು ಕೆಲಸ ತುಂಬ ಚೆನ್ನಾಗಿತ್ತು, ಅವರು ಎಕ್ಸಿಕ್ಯೂಷನ್ ಆನ್ ಟೈಮ್ ಇರ್ತಾ ಇತ್ತು. ಆಮೇಲೆ ಅವ್ರದ್ದು ಅಂದರೆ ನಮಗೆ ಬಜೆಟ್ ವೈಸು ಹೆಲ್ಪ್ ಆಗಬೇಕು. ಆಯ್ತಾ, ನಾವು ಕ್ಲೈಂಟಿಗೆ ಏನು ಬಜೆಟ್ ಇದೆ ಅದ್ರ ಮೇಲೆ ನಾವು ಅವರಿಗೆ ಕೊಟೇಶನ್ ಕೊಟ್ಟಿರ್ತೀವಿ, ಅದ್ರ ಮೇಲೆ ಒಂದು ಬಜೆಟ್ ಫಿಕ್ಸ್ ಆಗಿರತ್ತೆ ಇವೆಂಟ್ ಮೇಲೆ. ಸೊ ಅದ್ರ ಮೇಲೆ ನಾವು ನಮ್ಮ ವೆಂಡರ್ ಏನು ಇದಿರ್ತಾರೆ ಅವ್ರದ್ದು ಹಾಗೆ ಇರಬೇಕು. ಇಲ್ಲ ನಾವು ವೆಂಡರ್ ಬೇಡ ಅಂತ ಅಂದರೆ, ಸೊ ನಮ್ಮದೇ ಟೀಮ್ ಮಾಡ್ಕೋಬೋದು, ನಾವೇ ಪ್ರಾಪ್ಸ್ನ ತೊಗೋಬೋದು. ಸೊ ನಾವೇ ಬೈ ಮಾಡಿ ನಮ್ಮದೇ ಒಂದು ಸೆಟಪ್ ಮಾಡ್ಕೊಬೋದು. ಸೊ ನಮ್ಮದೇ ಒಂದು ಟೀಮ್ ಹೈರ್ ಮಾಡ್ಬೋದು, ಇವೆಂಟ್ ಮ್ಯಾನೇಜರ್, ಆಮೇಲೆ ಮಾರ್ಕೆಟಿಂಗಿಗೆ, ಆಮೇಲೆ ಸೂಪರ್ವೈಸ್ ಮಾಡೋದಕ್ಕೆ, ಎಲ್ಲದಕ್ಕೂ ನಾವು ಹೋಲ್ ಟೀಮ್ ಹೈರ್ ಮಾಡಿ ಸೊ ನಾವೇನೇ ಅದು ಇವೆಂಟ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಇನ್ಸ್ಟೆಡ್ ಆಫ್ ವೆಂಡರ್ಸ್. ಸೊ ಆ ಥರನೂ ಹೋಗ್ಬೋದು, ಈ ಥರನೂ ಮಾಡ್ಬೋದು. ಇನ್ನೊಂದು ಏನಂದ್ರೆ, ಕೆಲವೊಂದು ಸ್ಟಾರ್ಟ್ಅಪ್ಸ್ಗಳು ಬಂದಿದೆ ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಅಂತಾನೆ. ಸೊ ನೀವು ಹೇಳ್ತಿರೋ ರೀತಿ ಅದು ಹಿಂಗಾಗುತ್ತೆ ಅಂದ್ರೆ, ಯಾವಾಗ ಡಿಮ್ಯಾಂಡ್ ಇರೋದು ಅವಾಗ ನಾನು ವರ್ಕ್ ಮಾಡ್ತೀನಿ ಅಂತ. ಬಟ್ ದೇ ಆರ್ ಲಾಟ್ ಆಫ್ ಸ್ಟಾರ್ಟ್ಅಪ್ಸ್ 365 days ಕೆಲಸ ಮಾಡ್ತಿರ್ತಾರೆ, ಬ್ರ್ಯಾಂಡಿಂಗ್ ಎಲ್ಲ ಮಾಡ್ತಿರ್ತಾರೆ ಅವರು, ರೈಟ್? ಸೊ ಈಗ ನೋಡ್ತಿರೋಂಥವ್ರು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಏನು ಸ್ಟಾರ್ಟ್ಅಪ್ಸ್ಗಳಿದೆ, ಕೆಲವೊಂದು ದೊಡ್ಡ ಸ್ಟಾರ್ಟ್ಅಪ್ಸ್ಗಳು, ಅವ್ರ ಜೊತೆ ಕಾಂಪೀಟ್ ಮಾಡೋಕಂದ್ರೆ ಬ್ರ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ
ಬ್ರ್ಯಾಂಡಿಂಗ್ನ ಯಾವ ಥರ ನಾವು ಮಾಡಬೇಕಾಗತ್ತೆ? ಸೊ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನೀವು ಮಾರ್ಕೆಟಿಂಗ್ ಇವಾಗ ಕರೆಂಟ್ ಸಿಚುಯೇಷನ್ ನೋಡಿದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವೇನು ಮಾಡಬೇಕಾಗತ್ತೆ ಅಂದರೆ ಇವೆಂಟ್ ಮಾಡಿಬಿಟ್ಟು ಸುಮ್ಮನೆ ಆದರೆ ಪೀಪಲ್ ವೋಂಟ್ ರೆಕಗ್ನೈಸ್ ಯು. ಸೊ ನಾವು ಪೀಪಲ್ ಶುಡ್ ಸಿ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ವರ್ಕ್ ಹೇಗಿದೆ. ಸೊ ಒಂದು ಡೆಕೋರೇಷನ್ ನಾವೇನೋ ಎಕ್ಸಿಕ್ಯೂಟ್ ಮಾಡ್ತೀವಿ, ಇಲ್ಲ ನಮ್ಮ ಇವೆಂಟ್ ಕಂಪ್ನಿನಲ್ಲಿ ವಿ ಆರ್ ಮೇನ್ಲಿ ಇಂಟು ವೆಡ್ಡಿಂಗ್ಸ್ ಆ್ಯಂಡ್ ಕಾರ್ಪೊರೇಟ್. ಸೊ ನಾವು ಅದನ್ನ ಮಾಡಿದಾಗ ಸೊ ನಮ್ಮ ವರ್ಕ್ನ ನಾವೆಲ್ಲ ಕಡೆ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸೊ ನಮ್ಮ ವರ್ಕ್ ಈ ಥರ ಮಾಡಿದ್ದೀವಿ, ಸೊ ನಮ್ಮ ಹತ್ರ ಈ ಥರ ಸ್ಕಿಲ್ಸ್ ಇದೆ, ಈ ಥರ ಒಳ್ಳೆ ಟೀಮ್ ಇದೆ ಅಂತ ಹೇಳ್ಬಿಟ್ಟು ಜನಕ್ಕೆ ಅದು ಗೊತ್ತಾದಾಗ ಮಾತ್ರ ನಮಗೆ ಬೇರೆ ಕ್ಲೈಂಟ್ಸು ಸಿಗ್ತಾರೆ. ಸೊ ಅದ್ರ ಜೊತೆ ನಾವು ಒಂದು ಇವೆಂಟ್ ಎಕ್ಸಿಕ್ಯೂಟ್ ಮಾಡಿದಾಗ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ನಮಗೆ ಆ ಥರ ತುಂಬ ಆಗಿದೆ. ಒಂದು ಇವೆಂಟಿಂದ ನಮಗಿನ್ನ ಒಂದು 3-4 ಇವೆಂಟ್ ಸಿಕ್ಕಿದೆ. ಸೊ ಅಲ್ಲಿ ಒಂದು ಇವೆಂಟಿಂದ ಸೊ ಅಲ್ಲಿ ಬಂದವ್ರು ನೋಡಿ ನಂಬರ್ ತೊಗೊಂಡು ಹೋಗ್ತಾರೆ, ಆಮೇಲೆ ಕ್ಲೈಂಟ್ ಹತ್ರ ಕೇಳಿ ಇಸ್ಕೊತಾರೆ, ಆಮೇಲೆ ಕ್ಲೈಂಟ್ ಈಸ್ ಹ್ಯಾಪಿ, ಅವರೇ ತುಂಬ ಜನಕ್ಕೆ ರೆಫರೆನ್ಸ್ ಕೊಟ್ಬಿಟ್ಟಿರ್ತಾರೆ. ಸೊ ಯೂಶಲಿ ಈ ಥರ ನೆಟ್ವರ್ಕಿಂಗಲ್ಲೇ ನಮಗೆ ತುಂಬಾನೇ ಇದು ಸಿಕ್ಬಿಡತ್ತೆ, ಇವೆಂಟ್ ಸಿಕ್ಬಿಡತ್ತೆ. ಅಪಾರ್ಟ್ ಫ್ರಮ್ ದಟ್ ಸೋಷಿಯಲ್ ಮೀಡಿಯಾ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ನಮ್ದು ಅಂದರೆ ಇವಾಗ ಅದರಲ್ಲೂ ತುಂಬಾ ಫೀಚರ್ಸ್ ಇದೆ. ಸೊ ನಾವು ಏನು ಮಾಡ್ತೀವಿ ಎವ್ರಿ ಡೇ, ಒಂದು ಇವೆಂಟ್ ಮಾಡಿದಾಗ ಅದ್ರಲ್ಲಿ ನಮ್ಮ ವರ್ಕ್ ಎಷ್ಟು ಚೆನ್ನಾಗಿದೆ, ಸೊ ಬಿಹೈಂಡ್ ದಿ ಸೀನ್ಸ್ ನಾವು ಹೆಂಗೆ ವರ್ಕ್ ಮಾಡ್ತೀವಿ, ವಿ ಕ್ಯಾನ್ ಶೋ ಎವ್ರಿಥಿಂಗ್. ಸೊ ಜನ ಅದನ್ನ ನೋಡಿದ್ಮೇಲೆ ಅವ್ರಿಗೂ ಗೊತ್ತಾಗೋದು, ಓಕೆ ಈ ಕಂಪನಿ ಈ ಥರ ವರ್ಕ್ ನಡೀತಾ ಇದೆ ಅಂತ. ಸೊ ನೈನರೇ, ಈಗ ಲೆಟ್ಸ್ ಕಮ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯೂನಿಟ್ ಎಕನಾಮಿಕ್ಸ್. ಸೇ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಮಾಡಿ ಹೇಗೋ ಒಂದು ಸೈಕಲ್ ಹೊಡೆದು ಒಂದು ಲೆವೆಲ್ ಬಂದಿದೆ ಅಂತ ಅನ್ಕೋಣ, ರೈಟ್? ಸೊ ಈಗ ಒಂದು 10 ಲಕ್ಷದ್ದು ಕಾಂಟ್ರಾಕ್ಟ್ ಸಿಕ್ಕಿದೆ ಮದುವೆದು, ರೈಟ್? ನನಗೆ ಈ 10 ಲಕ್ಷದಲ್ಲಿ ನಂಗೆ ಯೂನಿಟ್ ಎಕನಾಮಿಕ್ಸ್ ಎಕ್ಸ್ಪ್ಲೈನ್ ಮಾಡಿ. 10 ಲಕ್ಷದಲ್ಲಿ ಎಷ್ಟೆಷ್ಟು ಖರ್ಚು ಬರುತ್ತೆ ಆ್ಯಂಡ್ ನಿಮ್ಮ ಜೇಬಿಗೆ ಎಷ್ಟು ಬರುತ್ತೆ ಮನೆಗೆ ತೊಗೊಂಡು ಹೋಗೋದು, ಇದನ್ನ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನೋಡೋ ಗೊತ್ತಾಗುತ್ತೆ. ಓಕೆ, ಯಾವ ಥರ ಒಂದು ಪ್ರೈಸಿಂಗ್ ಸ್ಟ್ರಕ್ಚರ್ ಇದೆ ಇಂಡಸ್ಟ್ರಿಯಲ್ಲಿ ಅನ್ನೋದು ಒಂದು ಐಡಿಯಾ ಬರುತ್ತೆ ನೋಡೋರು. ಓಕೆ, ಸೊ ಇವೆಂಟ್ ಕಂಪ್ನಿನಲ್ಲಿ ನಾವು ಫಿಕ್ಸ್ಡ್ ಪ್ರಾಫಿಟ್ ಅಂತ ನೋಡೋಕ್ಕಾಗಲ್ಲ. ಇಟ್ ವೇರೀಸ್ ಫ್ರಮ್ ಕ್ಲೈಂಟ್ ಟು ಕ್ಲೈಂಟ್ ರಿಕ್ವೈರ್ಮೆಂಟ್ಸ್, ಸ್ಕೇಲ್ ಆಫ್ ದಿ ವೆಡ್ಡಿಂಗ್ ಆರ್ ಸ್ಕೇಲ್ ಆಫ್ ದಿ ಎನಿ ಇವೆಂಟ್. ಅದ್ರ ಜೊತೆ ಅವ್ರದ್ದು ಡೆಕೋರ್ ಚಾಯ್ಸಸ್ ಏನಿರುತ್ತೆ, ಆಮೇಲೆ ನಾವು ಯಾವ ವೆಂಡರ್ಸ್ ಜೊತೆ ನಾವು ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತೀವಿ, ಎಷ್ಟು ಬಿಗ್ ಟೀಮ್ ಇರುತ್ತೆ, ಸ್ಮಾಲ್ ಟೀಮ್ ಇರುತ್ತೆ. ಸೊ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ವಿ ಕಾಂಟ್ ರಿಯಲಿ ಸೇ ಒಂದು ಫಿಕ್ಸ್ಡ್ ಅಮೌಂಟಲ್ಲಿ ಇಷ್ಟೇ ಬರುತ್ತೆ ಪ್ರಾಫಿಟ್ಟು ಆ ಥರ ಹೇಳೋಕ್ಕಾಗಲ್ಲ. ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿ ಇಟ್ ಡಿಫ್ರೆಂಟ್ ಫ್ರಮ್ ಇವೆಂಟ್ ಟು ಇವೆಂಟ್. ಸೊ ಒಂದು ಇವೆಂಟ್ ಇಂಡಸ್ಟ್ರಿಯಲ್ಲಿ ಯಾರಿಗೆ ಜಾಸ್ತಿ ಹೂವು, ಎಷ್ಟು ಅಲ್ಲಿ ಫ್ಲವರ್ ವೆಂಡರ್ಸ್ ಇರ್ತಾರೆ, ಕೇಟರಿಂಗ್ ಅವ್ರು ಇರ್ತಾರೆ. ಸೊ ಯಾವ್ದಕ್ಕೆ ಜಾಸ್ತಿ ಬಜೆಟ್ ಹೋಗುತ್ತೆ ಆಕ್ಚುಲಿ ಒಂದು ಮದುವೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ಜಾಸ್ತಿ ಶೇರ್ ಹೋಗುತ್ತೆ ಖರ್ಚು? ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಇದು ಕ್ಲೈಂಟ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಬ್ರು ಕ್ಲೈಂಟು ಡೆಕೋರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಫ್ಯೂ ಕ್ಲೈಂಟ್ಸ್ ಅವರಿಗೆ ಡೆಕೋರ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಅವರಿಗೆ, ಆಮೇಲೆ ಡೆಕೋರ್ ಅವ್ರಿಗೆ, ವೆಂಡರ್ಸ್ಗೆ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಕ್ಲೈಂಟ್ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಫುಡ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಕೆಲವೊಬ್ರು ಕ್ಲೈಂಟ್ ಫೋಟೋಗ್ರಫಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಅವ್ರವ್ರ ಇದು ಯಾವುದಕ್ಕೆ ಅವ್ರು ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಆ ಒಂದು ಇದಕ್ಕೆ ಅವಾಗ ಪ್ರಾಫಿಟ್ ಜಾಸ್ತಿ ಹೋಗುತ್ತೆ. ಸೊ ಇಫ್ ಎ ಕ್ಲೈಂಟ್ ಈಸ್ ರೆಡಿ ಟು ಸ್ಪೆಂಡ್ ಮೋರ್ ಆನ್ ಡೆಕೋರ್, ಇಲ್ಲ ನಮಗೆ ಡೆಕೋರ್ ತುಂಬ ಲ್ಯಾವಿಶ್ ಆಗಬೇಕು, ನಮಗೆ ಇದೇ ಥರ ಥೀಮ್ ಬೇಕು. ಆ್ಯಂಡ್ ಮದುವೆ ಅಂದ ತಕ್ಷಣ ಬರೀ ರಿಸೆಪ್ಷನ್ ಮತ್ತೆ ಇದಿರೋದಿಲ್ಲ. ಮದುವೆ ಅಂದರೆ ನಾವು ಆಲ್ರೆಡಿ 2-3 ಡೇಸಿಂದ ಡೆಕೋರ್ ಸ್ಟಾರ್ಟ್ ಮಾಡಿರ್ತೀವಿ. ಹಲ್ದಿ ಇರುತ್ತೆ, ಸಂಗೀತ ಇರುತ್ತೆ. ಸೊ ಕೆಲವೊಬ್ರು ಒಂದೊಂದ್ರ ಮೇಲೆ ಅವರಿಗೆ ಯಾವುದು ಪ್ರಿಫರ್ ಮಾಡ್ತಾರೆ ಅದ್ರ ಮೇಲೆ ಅವರು ಇನ್ವೆಸ್ಟ್ ಮಾಡೋದು ಇಂಟ್ರೆಸ್ಟ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ನಮ್ಮದು ಡಿವೈಡ್ ಆಗ್ತಾ ಮತ್ತೆ. ಅಂಡ್ ನಾನು ನಂಗೊಂದು ಆವರೇಜ್ ಕೊಡಿ, ಅಂದ್ರೆ ಎಕ್ಸಾಕ್ಟ್ ನಂಬರ್ ಇಲ್ಲ ಆಕ್ಚುಲಿ ಇದರಲ್ಲಿ, ಬಿಕಾಸ್ ಇನ್ನು ಬಜೆಟ್ ಮೇಲೆ ಬೇರೆ ಇರುತ್ತೆ. ಇಂಡಸ್ಟ್ರಿ ಆವರೇಜು ಎಷ್ಟು % ಪ್ರಾಫಿಟ್ ಮಾರ್ಜಿನ್ ಇದೆ? ಇಫ್ ಯು ಕ್ಯಾನ್ ಗಿವ್ ಮಿ ದಟ್ ರೇಂಜ್. ಹ್ಯಾಸ್ ಐ ಟೋಲ್ಡ್ ಯು, ನಮ್ಮ ಇವೆಂಟ್ ಇಂಡಸ್ಟ್ರಿನೇ ವರ್ಕ್ ಆಗೋದು ಹೀಗೆ. ನಾನು ಸ್ಮಾಲ್ ಇವೆಂಟ್ ಮಾಡಿದ್ರೆ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರುತ್ತೆ, ಆಯ್ತಾ? ಮೇ ಬಿ 10% ಇರ್ಬೋದು ಅಷ್ಟೇ ಕೆಲವೊಂದ್ಸಲ, ಬಿಕಾಸ್ ಅಲ್ಲಿ ಬಜೆಟೇ ಇರೋದಿಲ್ಲ. ಇವಾಗ ನಾವು ದೊಡ್ಡ ಇವೆಂಟ್ ಮಾಡಿದಾಗ ಅದರಲ್ಲಿ ನಮಗೆ ವಿ ಕ್ಯಾನ್ ಮೇಕ್ ಅಪ್ ಟು 40-50, we can go more than that too. So it completely depending on the client, how big is the event, or ಕೆಲವೊಂದು ಸ್ಮಾಲ್ ಇವೆಂಟ್ ಇರುತ್ತೆ ಬಟ್ ಅಲ್ಲಿ ಬಜೆಟ್ ಚೆನ್ನಾಗಿರುತ್ತೆ. ಸೊ ಅವಾಗಲೂ ನಮಗೆ ಪ್ರಾಫಿಟ್ ಜಾಸ್ತಿ ಸಿಗ್ಬೋದು. ಸೊ ಅಂದರೆ ತುಂಬ ವೇರಿ ಆಗುತ್ತೆ. ಕಾನ್ಸ್ಟೆಂಟ್ಲಿ ಒಂದೇ ಮಾರ್ಜಿನ್ ಇಟ್ಕೊಂಡು, ಇಲ್ಲ ನಾನು ಇವಾಗ ಒಂದು 50% ಇಟ್ಕೊಂಡೆ ನಾನು ಇವೆಂಟ್ ಮಾಡ್ತೀನಿ, ನನ್ನ ಮಾರ್ಜಿನ್ ಇಷ್ಟೇ, ಮೈ ಕಂಪನಿ ಟೇಕ್ಸ್ ಓನ್ಲಿ 50% ಅಂತ ಮಾಡೋಕ್ಕಾಗಲ್ಲ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ನಮ್ಮದು
ಇವೆಂಟ್ ಎಕ್ಸಿಕ್ಯೂಷನಲ್ಲಿ ಡಿಫ್ರೆಂಟ್ ಈವೆಂಟ್ಸ್, ಇವಾಗ ಕಾರ್ಪೊರೇಟು, ವೆಡ್ಡಿಂಗು ಅದೆಲ್ಲ ಸ್ವಲ್ಪ ಹೈ ಬಜೆಟಲ್ಲಿ ಇರುತ್ತೆ. ಬಟ್ ಅದೇ ನಾವು ಬರ್ಡೇಸು, ಆಮೇಲೆ ಬೇಬಿ ಶವರ್, ಅದರಲ್ಲೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ಕೊಂಡವ್ರು ಇರ್ತಾರೆ, ಬಜೆಟ್ ಜಾಸ್ತಿ Okay. ಇರುತ್ತೆ. ಬಟ್ ಕಂಪೇರ್ ಟು ವೆಡ್ಡಿಂಗ್ ಆ್ಯಂಡ್ ಕಾರ್ಪೊರೇಟ್ ಇವೆಂಟ್ಸ್ ಇದ್ರಲ್ಲಿ ಸ್ವಲ್ಪ ಬಜೆಟ್ ಕಡಿಮೆ ಇರುತ್ತೆ. ಸೊ ಅವಾಗ ನಾವು 50% ಅಂತ ಇದು ಮಾಡೋಕ್ಕಾಗಲ್ಲ, ಅವ್ರು 40% ಇಲ್ಲ ನಮಗೆ ಜಾಸ್ತಿ ಬೇಕು, ವಿ ಕಾಂಟ್ ಎಕ್ಸ್ಪೆಕ್ಟ್ ದಟ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಯಾವ ಥರ ಇವೆಂಟ್ ಬರುತ್ತೆ ಅಂತ ನಾವು ಅನಲೈಸ್ ಮಾಡಿ, ಸೊ ಅದಾದಮೇಲೆ ನಾವು ಅಂದರೆ ಪ್ರಾಫಿಟ್ ಮಾರ್ಜಿನ್ ನಾವು ಡಿಸೈಡ್ ಡಿಸೈಡ್ ಸೊ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದು ಕಾನ್ಸ್ಟೆಂಟ್ ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋ ಈವೆಂಟ್ ಮೇಲೆ ಇವೆಂಟ್ ಡಿಪೆಂಡ್ ಆಗುತ್ತೆ. ಹೌದು. ಸೊ ಅಕಸ್ಮಾತ್ ನೀವು ಕಾರ್ಪೊರೇಟ್ ಇವೆಂಟು ಇಲ್ಲ ಮದುವೆ ಇವೆಂಟ್ ಸೆಲೆಕ್ಟ್ ಮಾಡೋದ್ರೆ ಯಾವ ಸೆಲೆಕ್ಟ್ ಮಾಡ್ತೀರಾ? ಬೋತ್ ಸೆಲೆಕ್ಟ್ ಮಾಡ್ಬೋದು, ಎರಡು ಹೈ ಬಜೆಟ್. ಎರಡು ಅಂದ್ರೆ ಹೈ ಬಜೆಟ್ ಅನ್ನೋದಕ್ಕಿಂತನೂ ಇವೆಂಟಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ ಮಾಡೋದಕ್ಕೆ. Okay. ಬಟ್ ಯು ಹ್ಯಾವ್ ಟು ಬಿ ರಿಯಲಿ ಕ್ರಿಯೇಟಿವ್, ಆಮೇಲೆ ಕಾಮ್ ಆಗಿರಬೇಕು ಅಂಡರ್ ಪ್ರೆಷರಲ್ಲಿ. ಬಿಕಾಸ್ ಇವೆಂಟಲ್ಲಿ ನಿಮಗೆ ತುಂಬ ಪ್ರೆಷರ್ ಇರುತ್ತೆ. ಈ ಒಂದು ಇವೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಅಲ್ಲಿ ಅವ್ರು ಏನಾದರೂ ಕಾನ್ಸ್ಟೆಂಟ್ಲಿ ಚೇಂಜಸ್ ಮಾಡ್ತಾ ಇದ್ರೆ, ಇಲ್ಲ ಆನ್ ಟೈಮ್ ಏನಾದರೂ, ಇವಾಗ ಏನಾಗುತ್ತೆ ಎಲ್ಲ ಟೈಮಲ್ಲೂ ಆನ್ ಟೈಮ್ ಆಗುತ್ತೆ ಅನ್ನೋದಿಲ್ಲ. ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಆಗ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು ಅಂತ ಅಂದರೆ, ಇಲ್ಲ ಕ್ಲೈಂಟ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಯುವರ್ ವರ್ಕ್ ಅಂತ ಅಂದಾಗ ಅವಾಗ ಏನು ಮಾಡಬೇಕಾಗುತ್ತೆ, ಆ ಟೈಮಲ್ಲಿ ನಾವು ಕಾಮಾಗಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿರಬೇಕು. ಓಕೆ ಸೊ ಓಕೆ ಸೊ ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋರಿಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ಬೋದು? ಬಿಕಾಸ್ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂದರೆ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಪಾರ್ಟ್ ಫ್ರಮ್ ಕಂಪನ್ಸೇಷನ್ನು, ಹೈರಿಂಗ್, ಅಂದರೆ ಇಷ್ಟು ಮಿನಿಮಮ್ ಬಜೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಬಿಕಾಸ್ ಈಗ ಇಂಡಸ್ಟ್ರಿ ಅದ ವೇಜಸ್ ಅದೊಂದು ಯು ಹ್ಯಾವ್ ಟು ಮೇಕ್ ಶೋರ್ ಯು ಆರ್ ರೆಸ್ಪೆಕ್ಟ್ ಇನ್ ದ ಲೇಬರ್ ಲಾಸ್ ಆಗಿರ್ಬೋದು, ವೆನ್ಯೂ, ಮೊನ್ನೆ ಮಾರ್ಕೆಟಿಂಗು ಎಲ್ಲನೂ ನೀವು ತಗೊಂಡ್ರೆ ಕಾಗ್ಸ್ ಅಂತ ಏನು ಕರಿತೀವಿ, ಅದನ್ನ ಎಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಇವತ್ತಿನ ಒಂದು ಮಾರ್ಕೆಟ್ಗೆ ಇವತ್ತು? ಓಕೆ. ಇವೆಂಟಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಏನೂ ಇಲ್ದಲೇನೂ ಕೆಲವೊಬ್ರು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವೆರಿ ಮಿನಿಮಲ್, ತುಂಬ ಕಡಿಮೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ಲಿ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರದ್ದು ಕೆಲವೊಬ್ರು ಆಫೀಸ್ ಕೂಡ ಮಾಡ್ಕೊಂಡಿರಲ್ಲ. ದಲ್ ಜಸ್ಟ್ ಗೋ ಆ್ಯಂಡ್ ಮೀಟ್ ಕ್ಲೈಂಟ್, ಅವ್ರ ವೆನ್ಯೂನಲ್ಲಿ ಮೀಟ್ ಮಾಡ್ತಾರೆ. ಸೊ ವೆಂಡರ್ಸ್ ಇಟ್ಕೊಂಡಿರ್ತಾರೆ, ಅಲ್ಲೇ ಹೋಗ್ಬಿಟ್ಟು ಚಿಕ್ಕ ಪುಟ್ಟ ಇವೆಂಟ್, ಇವಾಗ ಬರ್ಡೇಸು ಅದು ಇದೆಲ್ಲ ಚಿಕ್ಕ ಪುಟ್ಟ ಇವೆಂಟ್ಸ್ ಏನಿದೆ ಅದನ್ನೆಲ್ಲ ನೀವು ತುಂಬ ಕಡಿಮೆ ಇದರಲ್ಲಿ ಮಾಡ್ಬೋದು. ಅದು ಬಿಟ್ಟು ಇಲ್ಲ ನಾನು ಸ್ವಲ್ಪ ಒಂದು ಕಂಪ್ನಿ ಥರ, ಸ್ಮಾಲ್ ಕಂಪ್ನಿ ಥರ ಸೆಟಪ್ ಮಾಡ್ತೀನಿ ಅಂತ ಅಂದರೆ, ಅವಾಗ ಏನು ಮಾಡಬೇಕಾಗುತ್ತೆ, ಕಂಪ್ನಿ ರಿಜಿಸ್ಟ್ರೇಷನ್ನು, ಸೊ ಆನ್ಲೈನ್ ಮಾರ್ಕೆಟಿಂಗ್ ಸ್ವಲ್ಪ, ಅಂದರೆ ಕಂಪ್ನಿಗೆ ಬೇಕಾಗಿರೋ ಪೋರ್ಟ್ಫೋಲಿಯೋ, ಸೊ ಇಂಥದ್ದೆಲ್ಲ ನಾವು ರೆಡಿ ಮಾಡ್ಕೊಬೇಕಾಗತ್ತೆ. ಆವಾಗ ಮಿನಿಮಮ್ ಒಂದು 3 to 5 lakhs ಖರ್ಚಾಗ್ಬೋದು. ಬಿಕಾಸ್ ಅವಾಗ ನೀವು ಒಂದು ಆಫೀಸ್ ಅಂತ ರೆಡಿ ಮಾಡಬೇಕಾಗತ್ತೆ, ಕ್ಲೈಂಟಿಗೆ ಬಂದಾಗ ಒಂದು ಸ್ಪೇಸ್ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ಗೆ, ಆಮೇಲೆ ನಿಮ್ದಂತ ಒಂದು ಟೀಮ್ ಹೈರ್ ಮಾಡಬೇಕಾಗತ್ತೆ ಅವಾಗ. ಸೊ ಆಫೀಸ್ ನೆಸೆಸಿಟಿ ಇದೆ ಅಂದರೆ ಸ್ಟಾರ್ಟ್ ಮಾಡಿ 5 lakhs ಇಸ್ ಎ ವೆರಿ ಬಿಗ್ ಅಮೌಂಟ್ ಅಲ್ವಾ? ಹೌದು. 3 to 5 lakhs ಅಂತ ಅಂದರೆ ಏನಾಗುತ್ತೆ ಅಂದರೆ, ಇವಾಗ ನೀವು ಆಫೀಸೇ ಬೇಡ ಹಂಗೆ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅವಾಗ ನೀವೇನು ಮಾಡಬೇಕಾಗತ್ತೆ, ತುಂಬ ಕಡಿಮೆ ಬಜೆಟ್ ಇವೆಂಟ್ಸ್ ತಗೊಳ್ತಾರೆ. ಅಂದರೆ ಇಟ್ ಡಿಪೆಂಡ್ಸ್ ಆನ್, ತುಂಬ ಕಡಿಮೆ ಬಜೆಟೇ ಸಿಗುತ್ತೆ ಅಂತಲ್ಲ, ಬಟ್ ವೆನ್ ಯು ಹ್ಯಾವ್ ಅ ಆಫೀಸ್ ಟೀಮ್ ವರ್ಕಿಂಗ್ ಫಾರ್ ಯು, ಅವಾಗ ನಿಮಗೆ ಬೆಟರ್ ಇವೆಂಟ್ಸ್ ತಗೊಳ್ಳೋದಕ್ಕೆ ಕಾನ್ಫಿಡೆಂಟ್ ಇರುತ್ತೆ. ನಿಮ್ದಂತ ಒಂದು ಟೀಮ್ ಹೈರ್ ಮಾಡಿ ಅವರು ಕಾನ್ಸ್ಟೆಂಟ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವಾಗ ನೀವು ಯು ಕ್ಯಾನ್ ಗೋ ಫಾರ್ ಹೈಯರ್ ಬಜೆಟ್ ಇವೆಂಟ್ಸ್ ಆಲ್ಸೋ ಅವಾಗ. ಇಲ್ಲ ಅಂತ ಅಂದರೆ, ಇಲ್ಲ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ನಾನು ನೋಡ್ಬಿಟ್ಟು ಮಾಡ್ತೀನಿ, ನಂಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ನಂಗೆ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತಂದರೆ, ಜಸ್ಟ್ ಟು ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಅಂದರೆ ಇವಾಗ ಅವ್ರ ನನ್ನ ಪೊಟೆನ್ಷಿಯಲ್ ಆ ಥರ ಇದೆ, ನಾನು ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ಬಿಕಾಸ್ ಈ ಎಕ್ಸಿಕ್ಯೂಟಿಂಗ್ ಎನ್ ಇವೆಂಟ್ ಇಸ್ ಅ ಬಿಗ್ ಚಾಲೆಂಜ್. ಬಿಕಾಸ್ ನಾವು ಅವ್ರು ಬೇರೆಯವ್ರದ್ದೊಂದು ಬಿಗ್ ಡೇನ ತೊಗೊಂಡು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಾವು ಯಾವತ್ತೂ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಬಾರ್ದು. ಹಾಗಾಗಿ ನಾನು ಹೇಳ್ದಂಗೆ ನೀವು ಏನೂ ಇಲ್ದಲೇ ತುಂಬ ಮಿನಿಮಲ್ ಇಟ್ಕೊಂಡು ವೆಂಡರ್ಸ್ನ ಹೈರ್ ಮಾಡಿ ನೀವು ಆ ಥರ ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಸೆಟಪ್ ಎ ಆಫೀಸ್, ಹೈರ್ ಎ ಮಾರ್ಕೆಟಿಂಗ್ ಟೀಮ್, ಹೈರ್ ಎ ಇವೆಂಟ್ ಮ್ಯಾನೇಜರ್, ಆಮೇಲೆ ಅದು ಸ್ಕಿಲ್ಸಿಗೆ ಏನೇನು ಬೇಕು ಎಲ್ಲ ಎಕ್ಸ್ಪರ್ಟೈಸ್ ಇರ್ತಾರೆ ಇವೆಂಟಲ್ಲಿ. ಸೊ ಅವ್ರನ್ನೆಲ್ಲ ನೀವು ಹೈರ್ ಮಾಡ್ಕೋಬೋದು. Okay. ಅದನ್ನು ಬಿಟ್ಟು ಯು ಕ್ಯಾನ್ ಈವನ್ ಗೋ ಫಾರ್ ಎ ಹೈಯರ್ ಲೆವೆಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಸೊ ವೇರ್ ಸ್ಟಾರ್ಟಿಂಗಲ್ಲೇ ನೀವು ದೊಡ್ಡ ಟೀಮ್ ಹೈರ್ ಮಾಡಿ, ಎಕ್ಸ್ಪರ್ಟೈಸ್ಗಳನ್ನ ಹೈರ್ ಮಾಡಿ, ಸೊ ಕಾನ್ಸ್ಟೆಂಟ್ಲಿ ನೀವು ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರಾ. ಯು ಕ್ಯಾನ್ ಕಾಂಟ್ಯಾಕ್ಟ್ ಡಿಫ್ರೆಂಟ್ ವೆನ್ಯೂಸ್, ಗೋ ಅಸೋಸಿಯೇಟ್ ವಿತ್ ದೆಮ್, ಅವ್ರ ಜೊತೆ ನೀವು ಟೈ ಅಪ್ ಮಾಡ್ಕೋಬೋದು. ಸೊ ಈ ಥರ ಕಾನ್ಸ್ಟೆಂಟ್ಲಿ ನಡೀತಾ ಇರುತ್ತೆ. ಆಮೇಲೆ ದೈ ಸ್ಪೆಂಡ್ ಮೋರ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್. ಯು ಕ್ಯಾನ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಇನ್ವೆಸ್ಟ್ ಮಾಡ್ಬೋದು, ವೇರ್ ಇಟ್ ವಿಲ್ ಹೆಲ್ಪ್ ಯುವರ್ ಕಂಪ್ನಿ ಟು ಪ್ರಮೋಟ್ ಎಲ್ಲ ಕಡೆನೂ. ಸೊ ಆ ಥರನೂ ಮಾಡ್ಬೋದು.
ಸೊ ಈಗ ಅಕಸ್ಮಾತ್ ಕೆಲವೊಂದು ಮಾರ್ಕೆಟ್ ಪ್ಲೇಸ್ಗಳಿದೆ, ಲೈಕ್ ಅಮೆಝಾನ್ ಒಂದು ಮಾರ್ಕೆಟ್ ಹ್ಮ್, ಪ್ಲೇಸು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾರ್ಕೆಟ್ ಪ್ಲೇಸ್ ಇದೆ. ಸೊ ಸ್ಟಾರ್ಟಿಂಗ್ ನೀವು ರೆಕಮೆಂಡ್ ಮಾಡ್ತಾರೆ, ಸ್ಟಾರ್ಟಿಂಗ್ ನೀವು ಮಾಡ್ತಿರೋರು ಈ ಥರ ಮಾರ್ಕೆಟ್ ಪ್ಲೇಸ್ ಅಂದರೆ ದೇ ಆರ್ ಆಲ್ರೆಡಿ ಹ್ಯಾವ್ ಅ ಪ್ಲಾಟ್ಫಾರ್ಮ್, ರೈಟ್? ಸೊ ಅಲ್ಲಿ ಎಲ್ಲ ಬರ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಕೀವರ್ಡ್ ಟೈಪ್ ಮಾಡ್ತೀನಿ, ಬೆಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ. ಸೊ ಅಲ್ಲಿ ಈ ಒಂದು ಈವೆಂಟ್ ಏನದು ಮ್ಯಾನೇಜ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತ ಹೆಂಗೆ ಕರಿತೀವಿ, ಅವ್ರು ಬರ್ತಿರ್ತಾರೆ. ಸೊ ಡೂ ಯು ರೆಕಮೆಂಡ್ ಫ್ರೆಶರ್ಸ್ ನೋಡ್ತಿರೋ ಸ್ಟಾರ್ಟ್ ಮಾಡೋರು ಆ ಥರ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಿ ಸೈನ್ ಅಪ್ ಮಾಡ್ಕೋದಾ, ಇಲ್ಲ ಅವ್ರು ಸ್ವಂತನೇ ಮಾಡಿ? ಬಿಕಾಸ್ ಅಲ್ಲಿ ಹೋಗ್ತಿದ್ರೆ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಅವ್ರು ತಗೋತಾರೆ. ಫಸ್ಟ್ ಆಫ್ ಆಲ್ ನಾವು ಸ್ವಂತ ಹೋದ್ರೆ ಪ್ರಾಫಿಟ್ ಮಾರ್ಜಿನ್ ಬರ್ತಿಲ್ಲ. ನೀವು ಇನ್ನ ಪ್ಲಾಟ್ಫಾರ್ಮ್ಗೆ ಹೋಗಿ ಪ್ರಾಫಿಟ್ ಮಾರ್ಜಿನ್ ತೆಗಿತೀರಾದ್ರೆ ಆ ಥರ ರೆಕಮೆಂಡ್ ಮಾಡ್ತೀರಾ ನೀವು? ನಾವು ಅಂದ್ರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ನಾವು ಆ್ಯಕ್ಚುಲಿ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ನಾವು ಆ್ಯಕ್ಚುಲಿ ಆ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ಮಾಡಿದ್ವಿ ಯಾಕಂತ ಅಂದರೆ ಅವಾಗ ಇವಾಗ ಸೋಷಿಯಲ್ ಮೀಡಿಯಾ ಇಸ್ ಫೈನ್, ಬಟ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ಸಲ್ಲಿ ನಾವು ಹೋಗಿ ಹೇಳ್ಬೋದು. ಬಟ್ ಕಾನ್ಸ್ಟೆಂಟ್ಲಿ ಅಲ್ಲಿ ಬರೋರು ಏನಾಗಿರ್ತಾರೆ, ಪರ್ಟಿಕ್ಯುಲರ್ಲಿ ದ ಓನ್ಲಿ ಕಮ್ ಲುಕ್ ಫಾರ್ ಇವೆಂಟ್ ಕಂಪನಿ. ಸೊ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕೋಸ್ಕರ ಅವರಲ್ಲಿ ಬಂದ್ಬಿಟ್ಟು ಹುಡುಕ್ತಾ ಇರ್ತಾರೆ. ಸೊ ಇವಾಗ ನಾವು ವರ್ಡ್ ಆಫ್ ಮೌತಲ್ಲಿ ಹೇಳಿದಾಗ ನಾವು ಇವತ್ತು ಹೇಳಿರ್ತೀವಿ, ಅವ್ರದ್ದು ಇವೆಂಟ್ ಯಾವಾಗಲೂ ಇರುತ್ತೆ, ಅವಾಗ ಬಂದು ಕೇಳ್ತಾರೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್, ಅದನ್ನು ಬೇಕೇ ಬೇಕಾಗುತ್ತೆ. ಬಟ್ ಏನಂತ ಅಂದರೆ ಈ ಥರ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾನು ಮಾಡಿಸಿದಾಗ ಅದರಲ್ಲಿ ಅವರು ಯಾರು ಬಂದು ಸರ್ಚ್ ಮಾಡ್ತಿರ್ತಾರೆ, ಅವ್ರು ಅವಾಗ ಇವೆಂಟ್ಗೋಸ್ಕರ ಹುಡುಕ್ತಾ ಇರ್ತಾರೆ ಇವೆಂಟ್ ಕಂಪ್ನಿನ. ಸೊ ಯು ಕ್ಯಾನ್ ಗೆಟ್ ಎ ಕ್ಲೈಂಟ್, ಸಮ್ಟೈಮ್ಸ್ ಇಮಿಡಿಯೇಟಾಗೂ ಸಿಗ್ಬೋದು, ಸಮ್ಟೈಮ್ಸ್ ಇಲ್ಲನೂ ಆಗ್ಬೋದು. ಬಟ್ ಮಾಡೋದ್ರಿಂದ ಇಟ್ ಹೆಲ್ಪ್ಸ್ ಯುವರ್ ಬಿಸ್ನೆಸ್, ಬಟ್ ಅದರಿಂದನೇ ಬಿಸ್ನೆಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ. ಹೌದು, ಯು ಹ್ಯಾವ್ ಟು ಟ್ರೈ ಎವ್ರಿಥಿಂಗ್. ಬಟ್ ಏನಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ನಾವು ಪ್ರಾಫಿಟ್ ಮಾರ್ಜಿನ್ ಮೇಲೆನೇ ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ನಾವು ಅಂದರೆ ನಮಗಲ್ಲಿ ಫಸ್ಟು ಪ್ರೂವ್ ಮಾಡ್ಕೊಬೇಕಾಗಿರತ್ತೆ. ನಮ್ಮದೊಂದು ಕಂಪ್ನಿ, ನಾವು ಎಲ್ಲ ಪ್ರಾಪರಾಗಿ ಡೆಲಿವರ್ ಮಾಡ್ತೀವಿ, ನಮ್ಮ ಕಂಪ್ನಿನಲ್ಲಿ ಆ ಥರ ಪೊಟೆನ್ಷಿಯಲ್ ಇದೆ, ನಮ್ಮ ಕಂಪ್ನಿ ಆ ಥರ ಟ್ರಸ್ಟ್ ವರ್ತಿ ಇದೆ, ನಮ್ಮ ಕಂಪ್ನಿ ಅಷ್ಟು ಕ್ರಿಯೇಟಿವ್ ಆಗಿದೆ, ಇದನ್ನು ನಾವು ಪ್ರೂವ್ ಮಾಡಬೇಕಿರತ್ತೆ. ಸೊ ನನಗೆ ಗೊತ್ತಿರೋ ಹಂಗೆ ಮೋಸ್ಟ್ ಆಫ್ ದಿ ಪೀಪಲ್ ಕಾನ್ಸಂಟ್ರೇಟ್ ಆನ್ ಗ್ರೋತ್ ಆಫ್ ದಿ ಕಂಪ್ನಿ, ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಪ್ ಅಂತ ಮಾಡಿದಾಗ. ಸೊ ಅದು ಕಾಮನ್ ಎಲ್ಲ ಸ್ಟಾರ್ಟಿಂಗಲ್ಲಿ ಆ ಥರ ಕಡಿಮೆ ಮಾಡಿ. ಓಕೆ, ಸೊ ನೈನವ್ರೆ, ಈಗ ನಾವು ಇಷ್ಟು ಬಗ್ಗೆ ಗ್ಲಾಮರಸ್ ಬಗ್ಗೆ ಮಾತಾಡ್ತಿದ್ವಿ. ಲೆಟ್ಸ್ ಟಾಕ್ ಅಬೌಟ್ ಸಮ್ ಡಾರ್ಕ್ ಸೈಡ್ ಆಲ್ಸೋ, ರೈಟ್? ಸೊ ಯಾವಾಗ ನಿಮಗೆ ಫಿನಾನ್ಷಿಯಲ್ ಲಾಸ್ ಆಗಿದೆ, ಬಿಕಾಸ್ ಇಟ್ಸ್ ನಾಟ್ ದ್ಯಾಟ್ ಎವ್ರಿ ಟೈಮ್ ಗ್ರೀನ್ ಟ್ರೀವೆಂಟ್ಸ್ ಗ್ರೀನ್ ಆಗೇ ಇರುತ್ತೆ ಅಂತಲ್ಲ, ರೈಟ್? ಲಾಟ್ ಆಫ್ ಟೈಮ್ಸ್ ರೆಡ್ ಫ್ಲಾಗ್ಸು ಬರುತ್ತೆ, ರೈಟ್? ಸೊ ಈ ಥರ ಫಿನಾನ್ಷಿಯಲ್ ಲಾಸ್ ಅಂದರೆ ಬೇಸಿಕಲಿ ನಾನು ಏನು ಕಾಯ್ದೆ, ರೆಡ್ ಫ್ಲಾಗ್ಸ್ ಇನ್ ಎನಿ ಕ್ಲೈಂಟ್, ರೈಟ್? ಫಾರ್ ಎಕ್ಸಾಂಪಲ್ ನಿಮಗೆ ಟೈಮ್ ಪೇಮೆಂಟ್ ಕೊಡಲ್ಲ, ಎಲ್ಲ ಆದ್ಮೇಲೆ ಕೊಡ್ತಾರೆ, ಬಟ್ ಅದು ನಿಮ್ಮದು ಬ್ಯಾಕ್ ಎಂಡಲ್ಲಿ ಸ್ವಲ್ಪ ಕ್ಯಾಶ್ ಫ್ಲೋ ಇಟ್ಟಿರಬೇಕು. ಸೊ ಇದ್ರ ಬಗ್ಗೆ ಹೌ ಡು ಮೇಕ್ ಶೋರ್ ದ್ಯಾಟ್ ಯುವರ್ ಫಿನಾನ್ಷಿಯಲ್ ಲಾಸ್ ಆರ್ ಕ್ಯಾಪಿಟಲ್ ಫ್ಲೋ ಈಸ್ ಮೇಂಟೈನ್ಡ್? ಇವೆಂಟ್ ಕಂಪ್ನಿನಲ್ಲಿ ನಾವು ಯೂಶಲಿ ನಾವು ಅಡ್ವಾನ್ಸ್ ತೊಗೊತೀವಿ. ಯಾಕಂತ ಅಂದರೆ ಈ ನಮ್ಮ ಹತ್ರ ಕೆಲಸ ಮಾಡೋ ವೆಂಡರ್ಸ್ ಎಲ್ಲ ಏನಿರ್ತಾರೆ, ಸೊ ಅವ್ರದ್ದೆಲ್ಲ ನಾವು ಇಮಿಡಿಯೇಟ್ ಅಂದರೆ ಅವ್ರು ಡೈಲಿ ವೇಜಿಗೆ ಕೆಲಸ ಮಾಡೋರು ಇರ್ತಾರೆ, ತುಂಬ ಜನ ವರ್ಕರ್ಸ್ ಇರ್ತಾರೆ, ಮ್ಯಾನ್ ಪವರ್ ಅದೇ ಥರನೇ ವರ್ಕ್ ಆಗೋದು ಇವೆಂಟ್ ಇಂಡಸ್ಟ್ರಿನಲ್ಲಿ. ಸೊ ಕೆಲವೊಂದು ಸಲ ನಾವು ವೆಡ್ಡಿಂಗ್ಸ್ ಎಲ್ಲ ಮಾಡಿದಾಗ ಯೂಶ್ವಲಿ ನಾವು ಅಡ್ವಾನ್ಸ್ ತೊಗೊಂಡ್ಮೇಲೆ ವೆಡ್ಡಿಂಗ್ ನೆಕ್ಸ್ಟ್ ಡೇ ನಾವು ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಿ, ಅಂದರೆ ಅವ್ರಿಗೆ ಮುಂಚೆನೇ ಎಲ್ಲ ಇನ್ಫಾರ್ಮ್ ಮಾಡಿರ್ತೀವಿ. ಸೊ ಅವಾಗ ಏನಾಗುತ್ತೆ, ಕೆಲವೊಬ್ಬರು ಆನ್ ಟೈಮ್ ಪೇಮೆಂಟ್ ಮಾಡಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ, ನಮಗೆ ವಿ ಶುಡ್ ಬಿ ಏಬಲ್ ಟು ಬೇರ್ ದಟ್. ಅಂದರೆ ಇವಾಗ ವೆಂಡರ್ಸಿಗೆ ನಾವು ಅವ್ರು ಕೆಲಸ ಮಾಡಿ ಹೋಗಿರ್ತಾರೆ, ಅವ್ರಿಗೆ ನಾವು ಅಂದರೆ ಅವ್ರಿಗೆ ನಾವು ವೆಯ್ಟ್ ಮಾಡಿಸೋದಕ್ಕಾಗಲ್ಲ. ಇಲ್ಲ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ವಿ ಶುಡ್ ಬಿ ಏಬಲ್ ಟು ಪೇ ದೆಮ್ ಇಮ್ಮಿಡಿಯೇಟ್ಲಿ. ಸೊ ಆ ಥರ ಆದಾಗ ನಮಗೆ ತುಂಬ ತೊಂದರೆ ಆಗುತ್ತೆ. ಕೆಲವೊಂದು ಸಲ ಕ್ಲೈಂಟ್ಗಳು ತುಂಬ ಟೈಮ್ ತೊಗೊತಾರೆ, ಕೆಲವೊಬ್ಬರು ಕ್ಲೈಂಟ್ಗಳು ಅವರು ಆಗ್ತಿದ್ದಂಗೆನೇ ಅಲ್ಲೇ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಯೂಶ್ವಲಿ ವಿ ವೇಟ್ ಫಾರ್ ಫ್ಯೂ ಡೇಸ್, ಅಂದರೆ ಅವ್ರದ್ದು ಮದುವೆ ಇದರಲ್ಲಿರ್ತಾರೆ, ಇಲ್ಲ ಒಂದು ಇವೆಂಟ್ ಗಡಿಬಿಡಿನಲ್ಲಿರ್ತಾರೆ. ಸೊ ಆಮೇಲೆ ನಾವು ರಿಮೈಂಡ್ ಮಾಡ್ತೀವಿ, ಇಲ್ಲ ಈ ಥರ ಪೇಮೆಂಟ್ ಇದಿದೆ ಅಂತೇಳಿ. ಬಟ್ ಕಾರ್ಪೊರೇಟ್ ಇವೆಂಟ್ಸಲ್ಲಿ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಬಿಡುತ್ತೆ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಎಲ್ಲ ಸ್ವಲ್ಪ ಪ್ರೊಫೆಷನಲ್ ಆಗಿ ಇರತ್ತೆ. ಸೊ ಹಾಗಾಗಿ ನಮ್ಮದು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನಮ್ದು ಇದ್ದೇ ಇರುತ್ತೆ. ಇಷ್ಟು ಪರ್ಸೆಂಟೇಜ್ ಮುಂಚೆನೇ ಮಾಡಬೇಕು, ಇಷ್ಟು ಪರ್ಸೆಂಟೇಜ್ ಇನ್ನು ರಿಮೈನಿಂಗ್ ಅಮೌಂಟ್ ಏನಿದೆ ಅದು ಇವೆಂಟ್ ಆದಮೇಲೆ ಮಾಡಬೇಕಾಗಿರತ್ತೆ. ಹಾಗಾಗಿ ಸೊ ತುಂಬ ರೇರ್ಲಿ ಆ ಥರ ನಾವು ವಿ ಗೆಟ್ ಟು ಮೀಟ್ ಆ ಥರ ಕ್ಲೈಂಟ್ಸು. ಯೂಶ್ವಲಿ ನಮಗೆ ಎಲ್ಲ ಆನ್ ಟೈಮ್ ಮಾಡಿದ್ದಾರೆ, ಬಟ್ ಕೆಲವೊಬ್ರು ಮಾಡದೇ ಇರೋರು ಇದ್ದಾರೆ. ನೀವು ಯಾವ ಥರ ಫೇಸ್ ಮಾಡ್ತೀರಾ ಫಿನಾನ್ಷಿಯಲ್ ಲಾಸ್ ಆಗಬೇಕಾದ್ರೆ? ಸೊ ನಮ್ಗೆ ಆಗಿದೆ, ಅಂದರೆ ತುಂಬ ಕಡಿಮೆ ಆಗಿರೋದು ಆ ಥರ. ಸೊ ಏನು ಮಾಡ್ತಾರೆ ಅಂತಂದರೆ, ಅಂದರೆ ಅಡ್ವಾನ್ಸ್ ಎಲ್ಲ ಕೊಡ್ತಾರೆ, ಇಲ್ಲ ಇವೆಂಟ್ ಎಲ್ಲ ನಡೆದೋಗುತ್ತೆ. ಅದಾದಮೇಲೆ ಕೆಲವೊಂದು ಸಲ ಕ್ಲೈಂಟ್ ಏನು ಮಾಡ್ತಾರೆ, ಡಿಲೇ ಮಾಡ್ತಾರೆ, ಬಟ್ ಕೊಡ್ತಾರೆ. ಬಟ್ ಕೆಲವೊಬ್ರು ಏನಂತಂದರೆ ವೆರಿ ಸ್ಮಾಲ್ ಅಮೌಂಟ್ ಏನೋ ಇರುತ್ತೆ, ಆವಾಗ ಏನು ಮಾಡ್ತಾರೆ ಅಂದರೆ ಕೊಡೋದೇ ಇಲ್ಲ. ಸೊ ನಾವು ಅದನ್ನು
ಏನು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಅದನ್ನ ಅಂದರೆ ನಾವು ಚೆನ್ನಾಗಿ ಇವೆಂಟ್ ಮಾಡಿಕೊಟ್ಟಿರ್ತೀವಿ, ಎಲ್ಲ ಇದು ಮಾಡಿರ್ತೀವಿ, ಆ ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ಳೋದಕ್ಕೂ ಇಷ್ಟ ಇರೋದಿಲ್ಲ ನಮಗೆ. ಸೊ ಹಂಗಾಗಿ ನಾವು ಪೇಷನ್ಸಿಂದ ಅವರಿಗೆ ರಿಮೈಂಡರ್ ಮಾಡ್ತಾ ಇರ್ತೀವಿ, ಮಾಡಿ ಯಾವಾಗ ಅಂತ ಹೇಳ್ಬಿಟ್ಟು. ಹೇಳೋ ಸಂದರ್ಭ ಬಂದಿದೆ ಅನ್ನೋ ಅಕಸ್ಮಾತ್ ನೋಡಿ ಮೇಡಮ್ ಸ್ವಲ್ಪ ಸ್ಟಾರ್ಟಿಂಗ್ ಚೆನ್ನಾಗಿ ಮಾತಾಡಿರ್ತೀವಿ, ಬಟ್ ಲಾಸ್ಟ್ ಒಂದಲ್ಲಿ ನೋಡಿ ಮೇಡಮ್ ಏನೋ ಒಂದ್ 2-3 ಸಾವಿರ ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಆ ಥರ ಅದು ತುಂಬಾನೇ ಆಗುತ್ತೆ, ತುಂಬಾನೇ ನಿಮ್ಮ ಆಗುತ್ತೆ. industry ಅಂದ್ರೆ ಆಗುತ್ತೆ ಅದು. ಹಾ, ನಮ್ಮ ಇದ್ರಲ್ಲೂ ಆಗುತ್ತೆ, ಎಲ್ಲಾ ಇಂಡಸ್ಟ್ರಿನಲ್ಲೂ ಆಗುತ್ತೆ. ಬಿಕಾಸ್ ಆಗ್ಲೇ ಸುಮಾರು ಜನ ಮದುವೆ ಖರ್ಚು ಮಾಡಿರ್ತಾರೆ, ರೈಟ್. ಸೊ ಮುಂಚೆ ಅಷ್ಟು ಕಮ್ಮಿ ಬೇಕಾದ್ರೆ ಮದುವೆ ಮಾಡಕ್ಕೆ ಫುಲ್ ಜೋಶ್ ಇರುತ್ತೆ, ಬಟ್ ಆಫ್ಟರ್ ದಟ್ ಬಿಲ್ಸ್ ಬರಕ್ ಸ್ಟಾರ್ಟ್ ಆಗಕ್ರೆ ನಿಮ್ಮ ಹತ್ರ ಮತ್ತೆ ಬಾರ್ಗೇನ್ ಮಾಡೋ ಸಿಚುವೇಶನ್ ಬಂದಿದೆ. ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ. ಸೊ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಬಿಕಾಸ್ ಅವ್ರು ನಮ್ಮ ಹಾರ್ಡ್ ವರ್ಕ್ ನೋಡಿರ್ತಾರೆ. 2-3 ಡೇಸ್ ಇಂದ ಇವೆಂಟ್ ಹೇಗೆ ಮಲ್ಕೊಂಡೇ ಇರೋದಿಲ್ಲ. ಆಕ್ಚುಲಿ ನಾವು ಯಾವ್ದಾದ್ರು ವೆಡ್ಡಿಂಗ್ ಇವೆಂಟ್ ಇದ್ದಾಗ ನಾವು 2-3 ಡೇಸ್ ನಿದ್ದೆನೂ ಮಾಡೋಕ್ಕಾಗಲ್ಲ ಸರಿಯಾಗಿ, ಬಿಕಾಸ್ ನಾವು ನೆಕ್ಸ್ಟ್ ಡೇ ಸೆಟಪ್ಗೆ ಹೋಲ್ ನೈಟ್ ಸೆಟಪ್ ಮಾಡ್ತಾ ಇರ್ತೀವಿ. ಆಮೇಲೆ ವೆಂಡರ್ಸು ಆ ಟೀಮ್ ಕೂಡ ಹೋಲ್ ಟೀಮ್ ಅದೇ ಥರ ಅದೇ ಥರ ವರ್ಕ್ ಮಾಡ್ತಾ ಇರ್ತಾರೆ ಅವರು. ಸೊ ನಾವು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದಾಗ ಸೊ ನಾವು ಅವರಿಗೆ ಇಲ್ಲ, ನೀವೇನು ಕೇಳಿದಿರಾ ಅದು ನಾವು ಡೆಲಿವರಿ ಮಾಡಿದ್ದೀವಿ ಆನ್ ಟೈಮ್, ಏನೇನು ಹೇಗೆ ಬೇಕೋ ಹಾಗೇನೆ ನಾವು ಡೆಲಿವರಿ ಮಾಡಿದ್ದೀವಿ. ಸೊ ಅವ್ರಿಗೆ ಸ್ವಲ್ಪ ನಾವು ಅವಾಗ ಇನ್ನೇನು ಮಾಡೋಕ್ಕಾಗತ್ತೆ, ರಿಕ್ವೆಸ್ಟ್ ಮಾಡ್ಕೊಡ್ತೀವಿ ಮಾಡಿ ಅಂತ ಹೇಳ್ಬಿಟ್ಟು. Okay. ನೀವು ಅಕಸ್ಮಾತ್ ಔಟ್ ಆಫ್ ಕರ್ನಾಟಕ ಏನಾದರೂ ಮಾಡಿದ್ದೀರಾ? ಅಂದ್ರೆ ಇವೆಂಟ್ ಅಂದ್ರೆ ಇಲ್ಲಿಂದ ಟೀಮ್ ಕರ್ಕೊಂಡು ಹೋಗಿ ಆ ಥರ ಅನುಭವ ಏನಾಗಿದೆ ನಿಮಗೆ? ಇಲ್ಲ, ಔಟ್ ಆಫ್ ಕರ್ನಾಟಕ ಮಾಡಿಲ್ಲ, ಬಟ್ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ. ಸೊ ಅಂದ್ರೆ ಅಕಸ್ಮಾತ್ ಬೆಂಗಳೂರಿಂದ ನೀವು ಧಾರವಾಡಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು, ಹಾ. ಮೈಸೂರು ಹೋದ್ರೆ ಇದೇ ಟೀಮ್ ಕರ್ಕೊಂಡು ಹೋಗ್ತೀರಾ ಎಸ್, ನೀವು? ಹೌದೌದು, ನಮ್ದೇ ಟೀಮ್ ಕರ್ಕೊಂಡು ಹೋಗ್ತೀವಿ. ನಾವಲ್ಲಿ ವಿ ಕಾಂಟ್ ಜಸ್ಟ್ ಹೈರ್ ನ್ಯೂ ಟೀಮ್ ಇನ್ ದಟ್ ಸಿಟಿ ಅಲ್ಲಿ ಅಂಡ್ ಡಿಪೆಂಡ್ ಆನ್ ದೆಮ್, ಬಿಕಾಸ್ ಅವ್ರ ವರ್ಕಿಂಗ್ ಸ್ಕಿಲ್ಸ್ ನಮಗೆ ಗೊತ್ತಿರಲ್ಲ, ಹೇಗಿದೆ ಏನು ಗೊತ್ತಿರಲ್ಲ. ಆಮೇಲೆ ಅವ್ರ ಪ್ರೊಡಕ್ಷನ್ ಟೀಮ್ ಹೇಗಿದೆ, ಅವ್ರದ್ದು ಪ್ರಾಡಕ್ಟ್ಸ್ ಏನೂ ಗೊತ್ತಿರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಟೀಮನ್ನ ನಾವು ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು. ಓಕೆ. ಸ್ಟೇ ಎಲ್ಲ ಅವರೇ ಕೊಡ್ತಾರಲ್ಲ, ನೀವೇ ಹೆಂಗ್ ಮಾಡಿರ್ತೀರಾ? ಯಾವ್ದು? ಸ್ಟೇ ಅವರೇ ಕೊಟ್ಟಿರ್ತಾರಾ? ಡಿಪೆಂಡ್ಸ್. ಕೆಲವೊಂದ್ಸಲ ಏನಾಗಿರುತ್ತೆ, ನಮ್ಮ ಕೊಟೇಶನ್ ಅಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡಿರ್ತೀವಿ. ಕೆಲವೊಂದ್ಸಲ ನಾವು ಯೂಶುವಲಿ ಅವರೇ ಸ್ಟೇ ಎಲ್ಲ ಇದು ಮಾಡ್ತಾರೆ, ಬುಕ್ ಮಾಡಿರ್ತಾರೆ. ಇಲ್ಲ ಅಂತ ಅಂದ್ರೆ ನಾವೇ ನಮ್ಮ ಕೊಟೇಶನ್ ಅಲ್ಲಿ ಸ್ಟೇ ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಬಿಟ್ಟು ಹೋಲ್ ಆಗಿ ಕೊಟೇಶನ್ ಕೊಟ್ಟಿರ್ತೀವಿ ಅವರಿಗೆ. ಸೊ ಇನ್ನೊಂದು ನೆಕ್ಸ್ಟ್ ಒನ್ ಆಫ್ ದ ಚಾಲೆಂಜಿಂಗ್ ಪಾರ್ಟಿಗೆ ಮಾತಾಡೋಣ ಅವರೇ. ಸೊ ಇದರಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಇವೆಂಟ್ ಇಂಡಸ್ಟ್ರಿಲಿ ಕ್ಲೈಂಟ್ ಅಕ್ವೈರ್ ಮಾಡೋದ ಇಲ್ಲ ವೆಂಡರ್ಸ್ ಹಿಡಿಯೋದ? ಸೊ ಯಾವ್ದು ಮೇಜರ್ ಚಾಲೆಂಜ್ ಇವೆಂಟ್ ಇಂಡಸ್ಟ್ರಿ? ಇದು ಸಾಲ್ವ್ ಆಗಿಲ್ಲ, ಮೇಜರ್ ಇದು ಸಾಲ್ವ್ ಆದ್ರೆ ಬೇರೆದೆಲ್ಲ ಸಾಲ್ವ್ ಆಗತ್ತೆ ಅಂದ್ರೆ ಯಾವ ಚಾಲೆಂಜ್ ಅದು? ನನಗೆ ಕ್ಲೈಂಟ್ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ನಮಗೆ ಇವಾಗ ಮೈ ಕಂಪ್ನಿ ಈಸ್ ಆಲ್ಮೋಸ್ಟ್ ಲೈಕ್ 5 to 6 years. ಸೊ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ವೆಂಡರ್ಸ್ ರೆಡಿ ಇದ್ರು. ಸೊ ಅವಾಗ ದ ಓನ್ಲಿ ಚಾಲೆಂಜ್ ವಾಸ್ ಹೌ ಟು ಫೈಂಡ್ ಅ ಕ್ಲೈಂಟ್. ಸೊ ಹೇಗೆ ಕ್ಲೈಂಟ್ ನಾವು ಎಲ್ಲಿ ಟಾರ್ಗೆಟ್ ಮಾಡಬೇಕು, ವಾಟ್ ಕೈಂಡ್ ಆಫ್ ಕ್ಲೈಂಟ್ಸ್ ವಿ ನೀಡ್, ಎಲ್ಲಿ ನಮಗೆ ಪಿಚ್ ಮಾಡಿದ್ರೆ ಎಲ್ಲಿ ವರ್ಕೌಟ್ ಆಗುತ್ತೆ. ಆಮೇಲೆ ವೆಂಡರ್ಸು ನಾವು ಕುತ್ಕೊಂಡು 2 ದಿನ ಸರ್ಚ್ ಮಾಡಿದ್ರೆ ಸಿಗ್ತಾರೆ, ಆಯ್ತಾ. ಟೀಮ್ನ ನಾವು ಬಿಲ್ಡ್ ಮಾಡ್ಬೋದು, ಅದನ್ನ ಮಾಡ್ಬೋದು. ಬಟ್ ಕ್ಲೈಂಟ್ ಏನಾಗುತ್ತೆ, ನಾವು ಇವಾಗ ಕೆಲವೊಂದ್ಸಲ ಇವೆಂಟ್ ಸೀಸನ್ ಇದ್ದಾಗ ಈಸಿ, ಬಟ್ ಇವೆಂಟ್ ಸೀಸನ್ ಇಲ್ಲ ಅಂತ ಅಂದಾಗ ನಾವು ಅವಾಗ ಆಮೇಲೆ ಕ್ಲೈಂಟನ್ನು ಕೂಡ ಇವಾಗ ಇವೆಂಟ್ ಕಂಪ್ನಿ ಮೇಲೆ ಸಡನ್ ಆಗಿ ಅವರು ಟ್ರಸ್ಟ್ ಮಾಡಲ್ಲ, ಬಿಕಾಸ್ ಇಟ್ಸ್ ಎ ಬಿಗ್ ಡೇ ಫಾರ್ ದೆಮ್. ಸೊ ಅವರು ಸುಮ್ಮನೆ ಬ್ಲೈಂಡ್ ಆಗಿ ಬಂದ್ಬಿಟ್ಟು ಓಕೆ ಯಾವುದೋ ಒಂದು ಇವೆಂಟ್ ಕಂಪ್ನಿ ಇದೆ ಕೊಟ್ಬಿಡೋಣ ಅಂತ ಕೊಡೋದಿಲ್ಲ. ಸೊ ಅವರಿಗೆ ಇವಾಗ ನಾವು ಎಸ್ಪೆಷಲಿ ಸ್ಟಾರ್ಟಪ್ ಅಂತ ಬಂದಾಗ ವಿ ಶುಡ್ ಮೇಕ್ ಶೋರ್ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಓಕೆ, ಈ ಟೀಮ್ ದರ್ ಏಬಲ್ ಟು ಪುಲ್ ಔಟ್ ದಿಸ್, ಅಂದರೆ ಈ ಇವೆಂಟ್ನ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ, ಅವ್ರ ಮೇಲೆ ನಾವು ಟ್ರಸ್ಟ್ ಮಾಡ್ಬೋದು, ಟ್ರಸ್ಟ್ ಮಾಡಿ ನಾನು ಅವರಿಗೆ ಅಮೌಂಟ್ ಹಾಕ್ಬೋದು, ಇಲ್ಲ ಟ್ರಸ್ಟ್ ಮಾಡಿ ನಾನು ಅವರಿಗೆ ಅವ್ರದ್ದೊಂದು ಇವೆಂಟ್ನ ನಮಗೆ ಕೊಡ್ಬೋದು ಅನ್ನೋದು ಅವರಿಗೆ ಇರಬೇಕು. ಆ ಕಾನ್ಫಿಡೆನ್ಸಲ್ಲಿ ನಮ್ಮ ಟೀಮು ನಾವು ವರ್ಕ್ ಮಾಡಿದ್ರೆ ಅದು ಅವರಿಗೆ ಇದು ಮಾಡಿಸಿದ್ರೆ ಮಾತ್ರ ಇಟ್ ವಿಲ್ ವರ್ಕ್ಔಟ್. ಸೊ ನನಗನ್ನಿಸ್ದಾಗೆ ಅದೇ ಕ್ಲೈಂಟ್ ಅಲ್ಲಿ ಇನ್ಕಮ್ ಬಂದ್ರೆ ಇಲ್ಲಿ ನಾವು ಹೆಂಗ್ ಬೇಕಾದ್ರೂ ಹೌದು adjust ಹೌದು ಮಾಡ್ಕೋಬೋದು. ಯಾ ರೈಟ್. ಸೊ ಈಗ ಅಕಸ್ಮಾತ್ ಯಾರು ನೋಡ್ತಿರೋರ್ಗೆ ಈಗ ಒಂದು ಕ್ಲೈಂಟ್ ಫೈಂಡ್ ಮಾಡಿದಾರೆ ಅಂತ ಅನ್ಕೋಣ, ವೆಂಡರ್ಸು ಬಂದಿದ್ದಾರೆ, ನೆಕ್ಸ್ಟ್ ಅವರು ಪ್ರೊಸೆಸ್ ಅಲ್ಲಿ ಕ್ಲೈಂಟ್ ಜೊತೆ ಕೆಲವೊಂದು ಮಾತುಕತೆ ನಡೆಸ್ಬೇಕಾಗತ್ತೆ. ಅಡ್ವಾನ್ಸ್ ನೀವು ಮುಂಚೆನೆ ತಗೋತೀರಾ? ಹೆಂಗ್ ರೆಕಮೆಂಡ್? ಬಿಕಾಸ್ ಏನ್ ಮಾಡ್ತಾರೆ ಕೆಲವೊಬ್ರು, ಇಲ್ಲ ನಾನು ಆಮೇಲೆ ಕೊಡ್ತೀನಿ ಅಂತ ಅಂತಾರೆ, ರೈಟ್. ಸಿಚುವೇಶನ್ ಏನ್ ಮಾಡ್ಬೇಕು ಅವರು? ಎಲ್ಲಾ ಕಂಪ್ನಿಗೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅವ್ರು ಅದೇ ಕಂಪ್ನಿದು ಓನಾಗಿ. ಸೊ ನಮ್ಮ ಕಂಪ್ನಿನಲ್ಲಿ ವಿ ಹ್ಯಾವ್ ಅವರ್ ಓನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಏನಂತ ಅಂದ್ರೆ ವಿ ಯೂಶುವಲಿ ಟೇಕ್ ಅಡ್ವಾನ್ಸ್ ನಮಗೆ ಈಗ ನಾವು ಒಂದು ಇವೆಂಟ್ನ ನಾವು ಕನ್ಫರ್ಮ್ ಮಾಡ್ಕೊತೀವಿ ಅಂತ ಅಂದ್ರೆ ಒನ್ಸ್ ದೇ ಮೇಕ್ ದ ಅಡ್ವಾನ್ಸ್, ದಟ್ ಮೀನ್ಸ್
ಇವೆಂಟ್ ಈಸ್ ಕನ್ಫರ್ಮ್ಡ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಲ್ಲಿವರೆಗೂ ಏನಾಗುತ್ತೆ, ಕೆಲವೊಬ್ರು ಇಲ್ಲ ನೀವು ಮಾಡಿಬಿಡಿ ಇವೆಂಟ್ ಕನ್ಫರ್ಮ್ ಅಂತ ಹೇಳ್ತಾರೆ. ಬಟ್ ನಾವು ಆ ಥರ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಇವೆಂಟ್ ಪ್ರಿಪ್ರೇಷನ್, ನಾನು ಆವಾಗಲೇ ನಿಮಗೆ ಹೇಳ್ತಾ ಇದ್ದೆ, ಒಂದು ಇವೆಂಟ್ ಮಾಡಬೇಕಂದ್ರೆ ನಮ್ಮ ಪ್ರಿಪ್ರೇಷನ್ಸ್ ಇವೆಂಟ್ ದಿನ ಆಗೋದಿಲ್ಲ, ಅದು ನಮಗೆ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಸೊ ಹೌ ಬಿಗ್ ಇಸ್, ಈಗ ದೊಡ್ಡ ವೆಡ್ಡಿಂಗ್ಸ್ ಎಲ್ಲ ಇದ್ದಾಗ ನಾವು ಒಂದು 15 days 1 month ಪ್ರಿಯೋರ್ ಆಗೇನ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ನಮಗೆ ಅಮೌಂಟ್ ಬೇಕಾಗುತ್ತೆ. ಅಂದರೆ ನಾನು ವೆಂಡರ್ಸಿಗೆ ಪೇಮೆಂಟ್ಸ್ ಮಾಡಬೇಕಿರತ್ತೆ ಎಲ್ಲರಿಗೂ. ಸೊ ಇಲ್ಲಿ ನಾನಷ್ಟೇ ಅಡ್ವಾನ್ಸ್ ತೊಗೊಳೋದಿಲ್ಲ, ನಮ್ಮ ವೆಂಡರ್ಸ್ ತೊಗೊತಾರೆ. ಇವಾಗ ಪ್ರೊಡಕ್ಷನ್ ಟೀಮ್ ಅವ್ರು, ಇವಾಗ ಲೈಟ್ ಇದು ಬರುತ್ತೆ, ಸೌಂಡ್ ಸಿಸ್ಟಮ್ ಬರುತ್ತೆ, ಲೈಟಿಂಗ್ ಇದಿರತ್ತೆ, ಅವ್ರಿಗೂ ನಾವು ಅಡ್ವಾನ್ಸ್ ಮಾಡಬೇಕಾಗತ್ತೆ. ಸೊ ಕೇಟರಿಂಗ್ ಅವ್ರಿಗೂ ನಾವು ಅಡ್ವಾನ್ಸ್ ಮಾಡಬೇಕಾಗುತ್ತೆ. ಸೊ ದ ಹೋಲ್ ಸಿಸ್ಟಮ್ ವರ್ಕ್ ಲೈಕ್ ದಿಸ್. ಸೊ ನಾವು ಇವಾಗ ಐ ಪರ್ಸ್ನಲಿ ಡೋಂಟ್ ಟೇಕ್ ಎನಿ ಈವೆಂಟ್ಸ್ ಇಫ್ ದೇ ಡೋಂಟ್ ಮೇಕ್ ಅಡ್ವಾನ್ಸ್. ಸೊ ನಮ್ಮ ಕಂಪ್ನಿನಲ್ಲಿ ನಾವು ತೊಗೊಳೋದಿಲ್ಲ. ಸೊ ನಾವು ಅವ್ರು ಅಡ್ವಾನ್ಸ್ ಮಾಡಿ ನಮಗೆ ಕನ್ಫರ್ಮ್ ಮಾಡಿದ್ರೆ ದಟ್ ಈಸ್ ದ ಪ್ರೋಸೆಸ್. ಓಕೆ, ಅವ್ರು ಅಡ್ವಾನ್ಸ್ ಮಾಡಿ ನಮಗೆ ಇವೆಂಟ್ ಬುಕ್ ಮಾಡಿದ್ಮೇಲೆ ವಿ ವಿಲ್ ಸ್ಟಾರ್ಟ್ ದ ವರ್ಕ್. ಸೊ ನಮಗೆ ಅಡ್ವಾನ್ಸ್ ಮಾಡೋದಕ್ಕಿಂತ ಮುಂಚೆನೇ ನಾವು ಆಲ್ರೆಡಿ ಹೋಗಿ ಅವ್ರ ಜೊತೆ ವೆನ್ಯೂ ವಿಸಿಟ್ ಮಾಡಿರ್ತೀವಿ, ಅವ್ರ ಜೊತೆ ರಿಕ್ವೈರ್ಮೆಂಟ್ ತೊಗೊಂಡಿರ್ತೀವಿ, ನಾವು ಕೊಟೇಶನ್ ಮೇಲೆ ವರ್ಕ್ ಮಾಡಿರ್ತೀವಿ. ಈವನ್ ಇಫ್ ದೇ ಮೇಕ್ ಅಡ್ವಾನ್ಸ್ ಆರ್ ನಾಟ್, ಇವಾಗ ಏನಾಗಿರುತ್ತೆ, ನಾವು ಆಲ್ರೆಡಿ ಇಷ್ಟೆಲ್ಲ ವರ್ಕ್ ಮಾಡಿಬಿಡ್ತೀವಿ. ಕೆಲವೊಂದು ಇವೆಂಟ್ ಎಲ್ಲ ನಮಗೆ ಬಜೆಟ್ ಇಂದನೋ ಬೇರೆ ಯಾವುದ್ರಿಂದನೋ ಕ್ಯಾನ್ಸಲ್ ಆಗಿಬಿಟ್ಟಿರತ್ತೆ. ಬಟ್ ಅಷ್ಟರಲ್ಲಿ ನಾವು ತುಂಬಾ ವರ್ಕ್ ಮಾಡಿರ್ತೀವಿ ಆ ಇವೆಂಟ್ ಮೇಲೆ, ಅವಾಗೇನು ಮಾಡೋಕ್ಕಾಗಲ್ಲ. ಸೊ ಬಟ್ ಒನ್ಸ್ ಇಟ್ ಈಸ್ ಕನ್ಫರ್ಮೇಷನ್ಗೋಸ್ಕರ ವಿ ಟೇಕ್ ಅಡ್ವಾನ್ಸ್ ಫಾರ್ ಶೂರ್. ಸೊ ನೀವೆಲ್ಲ ತುಂಬಾ ಪಾಸಿಟಿವ್ ಆಗೆಲ್ಲ ಹೇಳ್ತಿದ್ರಿ. ಹ್ಮ್ ಬಟ್ ಟೆಲ್ ಮಿ ಲೈಕ್ ಬಿಗ್ಗೆಸ್ಟ್ ಫೇಲ್ಯೂರ್, ಈ ಇವೆಂಟ್ ನಂಗೆ ಮರೆಯೋಕೆ ಆಗಲ್ಲ ಅಂದ್ರೆ ತುಂಬಾ ನಿಮ್ಗೆ ಒಂಥರ ಫಿನಾನ್ಷಿಯಲ್ ಲಾಸ್ ಅಲ್ಲ, ಓಕೆ. ಮೆಂಟಲಿ ಡ್ರೈನ್ ಮಾಡಿ ಹ್ಮ್ ಇದು ನಾನು ಈ ಒಂದು ತಪ್ಪು ಮಾಡ್ಬಿಟ್ಟೆ, ಹ್ಮ್ ರೈಟ್, ಆತರ ಯಾವಾಗ ಸಿಚುವೇಶನ್ ಫೇಸ್ ಮಾಡಿದಿರಾ ನೀವು? ಇಷ್ಟು ವರ್ಷದಲ್ಲಿ ಮೇ ಬಿ 1 ಇವೆಂಟ್ ಆ ಥರ ಅನ್ಸಿರ್ಬೋದು. ಓಕೆ, ಏನಾಗಿ? ಅಂದ್ರೆ ಹೋಲ್ ಟೀಮ್ ಏನಾಗಿತ್ತು ಅಂತಂದ್ರೆ, ಇವಾಗ ನಮಗೆ ಒಂದು ಇವೆಂಟ್ ಈ ಟೈಮಿಗೆ ಕೊಡ್ತೀವಿ ಅಂತ ಹೇಳಿದಾಗ, ಸೊ ವಿಲ್ ಬಿ ಅವೇರ್. ಕೆಲವೊಂದ್ಸಲ ತುಂಬಾ ಕಡಿಮೆ ಚಾನ್ಸಸ್ ಅಲ್ಲಿ ಏನೋ ಒಂದು ಸ್ವಲ್ಪ ಇದಾಗ್ಬೋದು. ಬಟ್ ಈ ನಾವು ನಮ್ಮ ಕಂಪ್ನಿನಲ್ಲಿ ಮಾಡಿರೋದ್ರಲ್ಲಿ ಯಾವುದು ಆ ಥರ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಸೊ ಅವಾಗ ಏನಾಗುತ್ತೆ, ಕ್ಲೈಂಟಿಗೆ ಅದೆಷ್ಟು ಡ್ಯೂರೇಷನ್ ತೊಗೊಳತ್ತೆ, ಒಂದು ಡೆಕೋರ್ ಎಷ್ಟು ಡ್ಯೂರೇಷನ್ ತೊಗೊಳತ್ತೆ, ಎಷ್ಟೊತ್ತು ಬೇಕಾಗುತ್ತೆ ಅನ್ನೋದು ಐಡಿಯಾ ಇರೋದಿಲ್ಲ. ಸೊ ಕೆಲವೊಬ್ರು ಏನಾಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಸೊ ಬಂದ್ಬಿಟ್ಟು ಕೆಲಸ ಆಯ್ತಾ ಇದಾಯ್ತಾ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಡೆಕೋರ್ ಚೇಂಜ್ ಮಾಡೋದು, ಅಥವಾ ಬೇರೆ ಏನೋ ಮಾಡಿಕೊಡಿ ಅಂತ ಹೇಳೋದು. ಇಫ್ ಇಟ್ ಈಸ್ ಪಾಸಿಬಲ್ ವಿ ವಿಲ್ ಡೂ ಇಟ್. ಆಸ್ ಐ ಸೆಡ್, ನಾವು ತುಂಬಾ ಚೇಂಜಸ್ ಮಾಡಿಕೊಟ್ಟಿದ್ದೀವಿ ಆ ಥರ. ಬಟ್ ಏನಂತ ಅಂದರೆ, ಕೆಲವೊಂದ್ಸಲ ಆಗೋದೇ ಇಲ್ಲ ಅಂತಂದಾಗ, ಸೊ ಟೀಮಲ್ಲಿ ಅನ್ನೆಸೆಸರಿಲಿ ಪ್ರೆಷರ್ ಹಾಕೋದು, ಆಮೇಲೆ ಮಾತಾಡೋದು, ಅವಾಗ ಏನಾಗುತ್ತೆ, ಹೋಲ್ ಟೀಮ್ ವಿಲ್ ಸಫರ್, ಹೋಲ್ ಟೀಮ್ ವಿಲ್ ಲೂಸ್ ದ ನೋ ಇಂಟ್ರೆಸ್ಟ್. ಸೊ ಆ ಥರ ಒಂದು ಎನ್ವೈರಾನ್ಮೆಂಟ್ ಕ್ರಿಯೇಟ್ ಆದಾಗ ನಮಗೆ ಅವಾಗ ಕಷ್ಟ ಆಗುತ್ತೆ. ಸೊ ಆ ಥರ ಒಂದು ಇವೆಂಟ್ ಆ ಥರ ಆಗಿತ್ತು. ಅಂದರೆ ಕ್ಲೈಂಟ್ ತುಂಬಾ ನಮ್ಮ ಟೀಮ್ಗೆ, ಅಂದರೆ ಆ ಕೆಲಸ ನಡಿಬೇಕಾದ್ರೇನೆ ತುಂಬಾ ಪ್ರಾಬ್ಲಮ್ ಮಾಡಿದ್ರು. ಸೊ ವಿ ಎಂಡೆಡ್ ಅಪ್, ನಾವು ಹೋಲ್ ವೆಡ್ಡಿಂಗ್ ಇವೆಂಟ್ ತೊಗೊಂಡಿದ್ವಿ. ಸೊ ಸ್ಟಾರ್ಟಿಂಗಲ್ಲೇ ತುಂಬಾ ಪ್ರಾಬ್ಲಮ್ ಆಗೋಯ್ತು. ದಟ್ ವಾಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಇವೆಂಟ್. ಓನ್ಲಿ ನಾಟ್ ಮೀ, ದ ಹೋಲ್ ಟೀಮ್ ವೆಂಟ್ ಥ್ರೂ ದಟ್ ನೋ. ಸ್ವಲ್ಪ ಡಿಸ್ರೆಸ್ಪೆಕ್ಟ್ ತರ ಏನಾದ್ರು? ಹೌದು, ಆ ಥರನೂ ನಾಟ್ ಗುಡ್. ಅಂದ್ರೆ ನಮ್ಮ ಟೀಮ್ ಇವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಟೀಮಲ್ಲಿ ಅವರು ಎಷ್ಟೇ ಕಡಿಮೆಗೆ ಬಂದು ವರ್ಕ್ ಮಾಡಲಿ, ಹೌದು. ಸೊ ವಿ ರೆಸ್ಪೆಕ್ಟ್ ಎವ್ರಿ ಒನ್. ಸೊ ಏನಾಗುತ್ತೆ, ಅಲ್ಲಿ ಅವ್ರಿಗೆ ಆ ಥರ ಏನಾದರೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದಾಗ, ಸೊ ವಿ ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್. ಆಮೇಲೆ ನಮಗೆ ಕ್ಲೈಂಟು ಇಂಪಾರ್ಟೆಂಟ್ ಆಗಿರ್ತಾರೆ. ಅಲ್ಲಿವರೆಗೂ ನಾವು ಪೇಷನ್ಸಿಂದ ಕಾಮಾಗೆಲ್ಲ ಹ್ಯಾಂಡಲ್ ಮಾಡಬೇಕಾಗತ್ತೆ ಎರಡು ಕಡೆನೂ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಅದನ್ನು ದಾಟಿ ಹೋದಾಗ ಡಿಸ್ರೆಸ್ಪೆಕ್ಟ್ ಅನ್ನೋದು ಏನಾದರೂ ಜಾಸ್ತಿ ಆಯಿತು ಅಂದಾಗ, ಸೊ ಅವಾಗ ನಮಗೆ ಚಾಯ್ಸ್ ಇರೋದಿಲ್ಲ. ಬಟ್ ನಾವಾಗ ಹಾಗಂತ ಹೇಳ್ಬಿಟ್ಟು ನಾವು ಅವರಿಗೆ ವಾಪಸ್ ಅದೇ ಥರನೂ ನಾವು ಅಡ್ರೆಸ್ ಮಾಡೋಕ್ಕಾಗಲ್ಲ. ಸೊ ವಿ ಎಂಡೆಡ್ ಅಪ್ ಆ ಇವೆಂಟ್ ಮಾಡಿಕೊಟ್ವಿ. ಸೊ ಅದಾದಮೇಲೆ ವಿ ಎಂಡೆಡ್ ಅಪ್ ಕ್ಯಾನ್ಸಲಿಂಗ್ event. One bad experience. Yeah, only one bad experience, but it won't happen actually. We got really sweet clients all these days. Because ನೀವು ಆಗ್ಲೇ ತಪ್ಪುಗಳನ್ನ ಬೇಗ ಕಲ್ತ್ಕೊಂಡ್ರಿ, and ಇನ್ನೊಬ್ರು ನೋಡಿ ನೀವು ಕಲ್ತ್ಕೊಂಡಿದ್ದೆ. ಅಂದ್ರೆ ನೀವು ಯಾವುದೇ ಕಂಪ್ನಿ ಸ್ಟಾರ್ಟ್ಅಪ್ ಆಗಿ ಯಾವುದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಫ್ಯೂ ಇಯರ್ಸ್ ಆದಮೇಲೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಓದಿದ್ದಕ್ಕಿಂತನೂ ನೀವು ವರ್ಕ್ ಮಾಡಿದಾಗ ಬರೋ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಡಿಫ್ರೆಂಟ್.
ಸೊ ನೀವು ಅಲ್ಲಿ ಆನ್ ಫೀಲ್ಡ್ ಇರ್ತೀರಾ, ನಿಮಗೆ ಅಲ್ಲಿ ಕ್ಲೈಂಟು ಯಾವ್ಯಾವ ಸಿಚುಯೇಷನ್ ಅಲ್ಲಿ ಅವ್ರನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನೀವು ಅಲ್ಲಿ ಕಲ್ತ್ಕೊಂತೀರಾ. ಸೊ ಹಾಗೆ ವೆಂಡರ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಇಬ್ರು ಹೇಗೆ ನಾವು ಅಂದ್ರೆ ಆ ಟೈಮ್ ಈಗ ಕಾನ್ಸ್ಟೆಂಟ್ಲಿ ಟೈಮ್ ರನ್ ಆಗ್ತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ನಾವು ಎಲ್ಲದನ್ನು ಈ ಕಡೆ ಕ್ಲೈಂಟ್ಸ್ನ ಮಾತಾಡ್ಸ್ಬೇಕಿರತ್ತೆ, ಆಮೇಲೆ ಈ ಕಡೆ ವೆಂಡರ್ಸ್ನು ಮಾತಾಡ್ಸ್ಬೇಕಾಗಿರತ್ತೆ. ವಿ ಶುಡ್ ಮೇಕ್ ಶೋರ್ ಇಫ್ ವೆಂಡರ್ಸ್ ಆರ್ ವರ್ಕಿಂಗ್ ಆನ್ ಟೈಮ್, ಎಲ್ಲದನ್ನು ನಾವು ಸೈಮಲ್ಟೇನಿಯಸ್ಲಿ ವಿ ಹ್ಯಾವ್ ಟು ಡೂ ಇಟ್. ಓಕೆ. ಈ ಸೆಲೆಬ್ರಿಟಿ ಇವೆಂಟ್ಸ್ ಎಲ್ಲ ನೋಡ್ತೀರಿ, ನಾವು ಟಿವಿಲಿ ನೋಡ್ತೀವಿ, ದೊಡ್ಡ ಪೊಲಿಟಿಷಿಯನ್ಸ್ ಮಕ್ಕಳಾಗಿರ್ಲಿ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮದುವೆ ಮಾಡ್ಕೋತಿರ್ತಾರೆ, ರೈಟ್? ಅಕಸ್ಮಾತ್ ಇನ್ ಕೇಸ್ ನೋಡ್ತಿರೋರು ಯಾರಾದ್ರೂ ಈ ತರ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇವೆಂಟ್ಸ್ ನಾವು ಮಾಡ್ಬೇಕಂದ್ರೆ ಯಾವ ತರ ಅವರು ಮಾಡ್ಬೋದು? ನಿಮ್ಮ ಹತ್ರ ಹಾಕಿದ್ಯಾ? ಇಲ್ಲ, ಯು ಹ್ಯಾವ್ ಟು ಗೋ ಅಂಡ್ ಅಪ್ರೋಚ್ ಅಷ್ಟೇ. ಕೆಲವೊಂದ್ಸಲ ಏನಾಗುತ್ತೆ, ಇಫ್ ಯುವರ್ ವರ್ಕ್ ಈಸ್ ರಿಯಲಿ ರೆಕಾಗ್ನೈಸಬಲ್, ಇಫ್ ಯುವರ್ ಕಂಪ್ನಿ ಈಸ್ ಡೂಯಿಂಗ್ ರಿಯಲಿ ಗುಡ್, ಅವರೇ ಬರ್ತಾರೆ. ಅಂದ್ರೆ ಚೆನ್ನಾಗಿದೆ ಅನ್ಸಿದ್ರೆ, ಈಗ ಕೆಲಸ ಸರಿ ಇದ್ರೆ ಸೊ ಯಾರು ಬೇಕಾದ್ರೂ ಬಂದು ನಿಮ್ಮ ಹತ್ರ ಮಾಡ್ಕೊಡಿ ಅಂತ ಕೇಳ್ತಾರೆ. ಇಲ್ಲ ಅಂತ ಅಂದ್ರೆ ನಾವೇ ಹೋಗಿ ನಮ್ಮ ಕಂಪ್ನಿನ ನಾವು ಈ ತರ ನಮ್ಗೆ ಮಾಡ್ಬೇಕು ಅಂತ ಅಂದಾಗ ಯು ಹ್ಯಾವ್ ಟು ಗೋ ಅಂಡ್ ಅಪ್ರೋಚ್ ದೆಮ್. ಅಂದ್ರೆ ಅವಾಗ ನಾವು ಇಲ್ಲ ನನ್ನ ಕಂಪ್ನಿ ಪರ್ಫೆಕ್ಟ್ ಇಲ್ಲ ನಾವು ಆ ತರ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರೋ ತರ ಇರಬಾರ್ದು. ಹೋಗಿ ನಾವು ಅಪ್ರೋಚ್ ಮಾಡ್ಬೇಕು, ಈ ತರ ಇದೆ, ನಾವು ಮಾಡ್ಕೊಡ್ತೀವಿ, ವಿ ಹ್ಯಾವ್ ಅ ಗುಡ್ ಟೀಮ್, ಬೇರೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಟೈ ಅಪ್ ಮಾಡ್ಕೊ ಆ ತರನು ಮಾಡ್ಬೋದಲ್ಲ? ಮಾಡ್ಬೋದು. ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಚಿಕ್ಕ ಇವೆಂಟ್ ಕಂಪ್ನಿ ಇದೆ ಅಂತ ಅನ್ಕೊಳ್ಳಿ, ಅವ್ರು ಹೋಗ್ಬಿಟ್ಟು ದೊಡ್ಡ ಇವೆಂಟ್ ಕಂಪ್ನಿ ಟೈ ಅಪ್ ಮಾಡ್ಕೋಬಹುದು. ಸೊ ಈಗೇನಾಗುತ್ತೆ ಅಂದ್ರೆ ಅಲ್ಲಿ ಡಿಫ್ರೆಂಟ್ ಇವೆಂಟ್ಸ್ ಬರ್ತಾ ಇರತ್ತೆ ಬಿಗ್ ಕಂಪ್ನೀಸ್ ಅಲ್ಲಿ. ಅವಾಗ ಏನಾಗುತ್ತೆ, ಅವರು ದೇ ಕ್ಯಾನ್ ಔಟ್ಸೋರ್ಸ್. ಸೊ ಅದನ್ನ ಚಿಕ್ಕ ಕಂಪ್ನಿಗಳು ತಗೊಂಡು ಅವರು ವರ್ಕ್ ಮಾಡ್ಬೋದು. ನಿಮ್ದು ಹೆಂಗೋ ಟೀಮ್ ವೆಂಡರ್ಸ್ ಇರ್ತಾರೆ, ಕರ್ಕೊಂಡು ಹೌದು, ಅವ್ರು ಮಾಡ್ಬೋದು. ಓಕೆ. ಸೊ ನಯನರೇ, ಥ್ಯಾಂಕ್ ಯು ಸೋ ಮಚ್. ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿರಿ ನಮಗೆ. ಸೊ ವಿ ಆರ್ ನಾಟ್ ದ ಲಾಸ್ಟ್ ಪಾರ್ಟ್ ಆಫ್ ದ ಪಾಡ್ಕಾಸ್ಟ್. ಸೊ ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಓಕೆ. ಸೊ ಯಾವ ಒಂದು ಕನ್ನಡ ಸೆಲೆಬ್ರಿಟಿಗೆ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂದ್ರೆ ಯಾರಿಗೆ ಮಾಡಕ್ ಇಷ್ಟಪಡ್ತೀರಾ? ಸೊ ನಾವು ಎಲ್ಲಾ ಸೆಲೆಬ್ರಿಟೀಸ್ಗೂ ಮಾಡಕ್ ಇಷ್ಟಪಡ್ತೀವಿ. ಓಕೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಶ್ ಅವ್ರ ಫ್ಯಾಮಿಲಿಗೆ ಇವೆಂಟ್ ಮಾಡೋದಕ್ಕೆ ಇಷ್ಟ. ಸೊ ಯಶ್ ರಾಕಿಂಗ್ ಸ್ಟಾರ್ಸ್ ಫ್ಯಾಮಿಲಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಕ್ ಇಷ್ಟಪಡ್ತೀವಿ. ಹೌದು. ಓಕೆ, ನೈಸ್. ಸೊ ಅಕಸ್ಮಾತ್ ಈಗ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಮದುವೆ ಸಮಾರಂಭದಲ್ಲಿ ಈ ಒಂದು ಪ್ರಾಪ್ನ ನಾನು ಕತ್ಕೊಂಡು ಹೋಗ್ತೀನಿ ಅಂದ್ರೆ ಯಾವ ಒಂದು ಪ್ರಾಪ್ನ ಕತ್ಕೊಂಡು ಹೋಗ್ತೀರಾ? ಮದುವೆ ಮನೆಯಲ್ಲಿ ಕಾಯಿ ಕತ್ಕೊಂಡು ಹೋಗ್ತೀರಾ? ಯಾಕಂದ್ರೆ ಕಾಯಿ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಓಕೆ. ಅಂಡ್ ನೆಕ್ಸ್ಟ್ ಇನ್ನೊಂದು, ಈ ಒಂದು ಪ್ರಾಬ್ಲಮ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸಪಿಯರ್ ಮಾಡಬೇಕು ಅನ್ನೋ ನಿಮ್ಗೆ ಒಂದು ವರ ಕೊಟ್ರೆ ದೇವ್ರ ಹತ್ರ, ಯಾವ ಪ್ರಾಬ್ಲಮ್ನ ಡಿಸಪಿಯರ್ ಮಾಡ್ತೀರಾ? ದೇರ್ ಇಸ್ ಒನ್ ಪ್ರಾಬ್ಲಮ್ ನಾವು ಡಿಸಪೇರ್ ಮಾಡೋದಕ್ಕೆ ಕೇಳ್ಬೋದು. ಓಕೆ. ಆನ್ ಟೈಮ್ ಪೇಮೆಂಟ್ ಬರ್ದೇ ಇರೋ ಆನ್ ಟೈಮ್ ಪೇಮೆಂಟ್ ಡಿಸಪಿಯರ್ ಮಾಡ್ತೀರಾ? ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಯನ್ ಅವರೇ ನಮ್ಮ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಆ್ಯಂಡ್ ಭಾಳಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ರಿ. ಆ್ಯಂಡ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ನಿಮ್ಮ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಸೇರ್ಕೋಬೇಕು, ನಿಮ್ಮ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡಬೇಕು, ಯಾರೋ ವೆಂಡರ್ಸ್ ನಿಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ಬೇಕಂದ್ರೆ ಸೊ ಖಂಡಿತ ನಿಮ್ಮನ್ನ ಕೊಲಾಬ್ರೇಟ್ ಮಾಡ್ಬೋದಲ್ವಾ? ನಿಮ್ಮ ಡಿಸ್ಕ್ರಿಪ್ಷನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ because I know from very long time you have been working for this podcast ಇಂದು ಎಲ್ಲ ತುಂಬಾ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಅಂಡ್ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾರ್ಕೆಟಿಂಗ್ ಮನೆ ಪಾಡ್ಕಾಸ್ಟ್ ಬಗ್ಗೆ ಏನೋ ಫ್ಯೂ ಲೈನ್ಸ್ ಹೇಳ್ತೀರಾ ಅಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಂದ್ರೆ ನಾನು ನೀವು ಸ್ಟಾರ್ಟ್ ಮಾಡಿದಾಗಿಂದನೂ ಐ ಹ್ಯಾವ್ ಬೀನ್ ಫಾಲೋಯಿಂಗ್. ಅದು ಬಿಟ್ಟರು ಅದಕ್ಕಿಂತ ಮುಂಚೆನೂ ನಾನು ನಿಮ್ಮ ಹತ್ರ ಮಾರ್ಕೆಟಿಂಗ್ ರಿಲೇಟೆಡ್ ತುಂಬಾನೇ ಸಜೆಷನ್ಸ್ ತಗೊತಾ ಇದ್ದೆ. ಸೊ ಇವಾಗ ಅದರಿಂದನೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ತುಂಬಾ ಜನಕ್ಕೆ ನಾಲೆಡ್ಜ್ ಇರೋದಿಲ್ಲ ಹೇಗೆ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ, ನಾವು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಂತ. ಸೊ ಇಟ್ ಇಸ್ ಅಂದ್ರೆ ಅದರಲ್ಲೂ ನೀವು ಕನ್ನಡದಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿರೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಎಲ್ಲಾ ತರ ಜನನೂ ನೋಡ್ಬೋದು, ಕಲ್ತ್ಕೊಬಹುದು. ತುಂಬಾ ಹೆಲ್ಪ್ಫುಲ್ ಆಗಿದೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್ ನಯನರೇ. ಯು ಮೇಡ್ ಅಸ್ ಲಾಟ್ ಆಫ್ ಟೈಮ್. ನಿಮ್ಮ ಬಿಸಿ ಶೆಡ್ಯೂಲ್ ಮಾಡಿದ್ರಿ. ಅಂಡ್ ಆಲ್ಸೋ ನಾನು ನಿಮ್ಗೆ ಒಂದು ಕೇಳೋದು ಮರೆತೆ, ಏನಂದ್ರೆ ಪ್ರೊಫೆಷನಲ್ ಓಕೆ ನೋಡುವಂಥ ವೀಕ್ಷಕರಿಗೆ ದೇ ಹ್ಯಾವ್ ಲಾಸ್ಟ್ ಲಾಟ್ ಆಫ್ ಹೋಪ್ಸ್. ಮೇ ಬಿ ಟ್ರೈ ಮಾಡಿ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಎನಿಥಿಂಗ್ ಅವರು ಹೋಪ್ಸ್ ಕಳ್ಕೊಳ್ಳೋದು. ಸೊ ನೋಡುವಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನನಗೂ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಗಿತ್ತು ಆ ಥರ. ಅಂದರೆ ಓಕೆ ಇದಾಗ್ತಾ ಇಲ್ಲ, ತುಂಬ ಡಿಫಿಕಲ್ಟ್ ಆಗ್ತಾ ಇದೆ. ಅಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ನಿಮಗೆ ಟೈಮೇ ಇರೋದಿಲ್ಲ. ಬಿಕಾಸ್ ಯು ವಿಲ್ ಬಿ ಫಿಲ್ಡ್ ವಿತ್ ಲಾಟ್ ಆಫ್ ವರ್ಕ್, ಲಾಟ್ ಆಫ್ ಕ್ಲೈಂಟ್ಸ್, ಲಾಟ್ ಆಫ್ ಇವೆಂಟ್ಸ್, ತುಂಬಾ ಬುಕ್ಕಿಂಗ್ಸ್ ಆಗಿರುತ್ತೆ.
ಸೊ ಆವಾಗ ನಿಮಗೆ ಗೊತ್ತಾಗೋದಿಲ್ಲ. ಬಟ್ ಯಾವಾಗ ಆಫ್ ಸೀಸನ್ ಅಂತ ಇರುತ್ತೆ ಇದರಲ್ಲಿ, ಇದರಲ್ಲೂ ಇರುತ್ತೆ. ಇಲ್ಲ ಎಲ್ಲ ಬಿಸ್ನೆಸ್ಸಲ್ಲೂ ಒಂದೊಂದ್ಸಲ ನಿಮಗೆ ತುಂಬ ಕೆಲಸ ಇರ್ಬೋದು, ಒಂದೊಂದ್ಸಲ ಡೌನ್ ಆಗ್ಬೋದು. ಸೊ ಆ ಟೈಮಲ್ಲಿ ವಿ ಶುಡ್ ಬಿ ವೆರಿ ಕಾನ್ಫಿಡೆಂಟ್ ದಟ್ ಇಲ್ಲ ನಾವು ಇದನ್ನು ಮಾಡ್ತೀವಿ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಇದಾಗ್ತಿದ್ದಂಗೆನೇ ಇಲ್ಲ ನಾನು ಕ್ವಿಟ್ ಮಾಡಿಬಿಡ್ತೀನಿ, ಆಗಲ್ಲ. ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್, ಟ್ರೈ ಯುವರ್ ಬೆಸ್ಟ್ ಇನ್ ಏನೋ ಇನ್ ಆಲ್ ದ ವೇಸ್. ಸೊ ಆ ಟೈಮಲ್ಲಿ ಸ್ವಲ್ಪ ನಾವು ಕಾನ್ಫಿಡೆಂಟಿಂದ ಅಂದ್ರೆ ಗಿವ್ ಅಪ್ ಮಾಡಬಾರ್ದು ಗಿವ್ ಅಪ್ ಮಾಡಬಾರ್ದು, ಅಷ್ಟೇ. ಕ್ವಿಟ್ ಮಾಡಬಾರ್ದು. ನಾಟ್ ಓನ್ಲಿ ಯು, ಈವನ್ ಇಫ್ ಯು ಹ್ಯಾವ್ ಎ ಕೋ ಫೌಂಡರ್ ಟು, ಲೈಕ್ ಇಬ್ರದ್ದು ಒಂದೇ ಮೈಂಡ್ ಸೆಟ್ ಇರಬಾರ್ದು. ಕಷ್ಟ ಆದ ತಕ್ಷಣ ಇಲ್ಲ ನಾನು ಬಿಟ್ಟೋಗ್ಬಿಡ್ತೀನಿ ಅಂತ ಇದು ಮಾಡೋದು, ಇಲ್ಲ ನಾವು ಬಿಟ್ಬಿಡ್ತೀವಿ ಅಂತ ಅನ್ನೋದು. ಅದ್ರ ಬದಲು ನಾವು ವಿ ಹ್ಯಾವ್ ಟು ಗಿವ್ ಅವರ್ 100%. 100%. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಯನ್ ಅವರೇ, ನಮ್ಮ ಪಾಡ್ಕಾಸ್ಟಿಗೆ ಬಂದು ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ. ಯು ಆರ್ ವೆಲ್ಕಮ್. ಆ್ಯಂಡ್ ವಿ ರಿಯಲಿ ವಿಶ್ ಯು ದ ಬೆಸ್ಟ್. ನಿಮ್ಮ ಹೊಸ ಬಿಸ್ನೆಸ್, ಬುಟಿಕ್ ಬಿಸ್ನೆಸ್ ಕೂಡ ಚೆನ್ನಾಗಾಗಲಿ. ಎಸ್ ಎಸ್. ಆ್ಯಂಡ್ ಖಂಡಿತ ಮತ್ತೆ ನಾನು ನಿಮ್ಮ ಬುಟಿಕಿಗೆ ಬರ್ತೀನಿ. ಖಂಡಿತ ನನ್ನ ಫ್ಯಾಮಿಲಿ ಲೇಡೀಸ್ ಯಾರಿದ್ದಾರೆ Yeah, ಅವ್ರಿಗೋಸ್ಕರ please ನಾನು come. ಖಂಡಿತ No, ಬರ್ತೀನಿ. not only ladies. We do for men also. ಮೆನ್ಗೂ We are ಮಾಡ್ತೀನಿ. specialized expert ಅಂದ್ರೆ ಮೆನ್ ಸೂಟ್ಸ್, ಮೆನ್ ಇದು ಎಲ್ಲ ತುಂಬಾನೇ ಮಾಡಿದೀವಿ. So, ಓಕೆ. ಸೊ yeah, ಖಂಡಿತ ನನಗೆ ನನ್ನ ಒಂದು ಕ್ಲಾತಿಂಗ್ ಸ್ಟೈಲ್ಗೆ ಖಂಡಿತ ನಾನು ನಿಮ್ಮ ಶಾಪಿಗೆ ಬಂದು ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡ್ತೀನಿ. definitely. ಆ್ಯಂಡ್ ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ತುಂಬ ಚೆನ್ನಾಗಿ ಬೆಳೀಲಿ. ಹ್ಮ್, ಆ್ಯಂಡ್ ಇನ್ನೂ ಜಾಸ್ತಿ ಹೈರಿಂಗ್ ಮಾಡಿ, ಹ್ಮ್, ಸೊ ಜಾಸ್ತಿ ನನಗೆ ಇನ್ಸ್ಪೈರ್ ಮಾಡಿ ನನಗೆ ಮಾಡ್ದಂಗೆ. ಹ್ಮ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. Thank you.